ಪ್ರಾರ್ಥನೆ ಮಾಡುವಾಗ ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಶರೀರದ ಕಣ್ಣುಗಳನ್ನು ಮುಚ್ಚಿ ಹೃದಯದ ಕಣ್ಣುಗಳನ್ನು ತೆರೆದು ನೀವು ಕರ್ತನನ್ನು ಸ್ತುತಿಸ್ರಿ, ಆರಾಧನೆ ಮಾಡಿರಿ. ಕರ್ತನನ್ನು ಸ್ತುತಿಸಿ ಆರಾಧನೆ ಮಾಡಿರುವಾಗ ದೇವರು ಅದ್ಭುತ ಮಾಡುತ್ತಾನೆ. ಮತ್ತು ಅಗಲವಾಗಿ ಬಾಯಿ ತೆರೆಯುವ ದೇವರು ವಾಕ್ಯ ಹೇಳುತ್ತದೆ. ನಿಮ್ಮ ಬಾಯಿಗಳನ್ನು ತೆರೆದು ನೀವು ಕರ್ತನ ಸನ್ನಿಧಿಯಲ್ಲಿ ಇವಾಗ ಪ್ರಾರ್ಥಿಸುವಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆಲ್ಲ ಕಷ್ಟದಿಂದ, ಭಾರದಿಂದ, ಸಮಸ್ಯೆದಿಂದ, ಶೋಧನೆಯಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ. ಪ್ರಿಯರೇ, ಶರೀರದ ಕಣ್ಣನ್ನು ಮುಚ್ಚಿ ಹೃದಯದ ಕಣ್ಣನ್ನು ತೆರೆದು ಕರ್ತನ ಸನ್ನಿಧಿಯನ್ನು ಆಶ್ರಯಿಸ್ರಿ. ಸಮಯದಲ್ಲಿ ಪ್ರಾರ್ಥಿಸ್ರಿ, ಯಾರು ಮೌನಾಗಿರಬಾರ್ದು. ಎಲ್ಲಿ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತಾ ಅಂತ ಹೇಳಿ. ಪ್ರಿಯರೇ, ಥ್ಯಾಂಕ್ ಯು ಜೀಸಸ್. ನಿಮ್ಮ ಹೃದಯದಲ್ಲಿ ಸಮಾಧಾನವಿಲ್ಲೇನೋ? ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ನಿಮ್ಮ ಮನೆಯಲ್ಲಿ ಶಾಂತಿ ಇಲ್ಲೇನೋ? ಮನೆಯಲ್ಲಿ ಅನ್ನಪಾನಗಳ ಬರಕತ್ತಿಲ್ಲೇನೋ? ನೀವು ಪಟ್ಟಂತ ಪ್ರಯಾಸವೆಲ್ಲ ನಿಷ್ಫಲವಾಗಲತ್ತದೇನೋ? ಒಂದು ಸರ್ತಿ ಕರ್ತನ ಕಡೆ ತಿರುಗಿರಿ. ಸಮಯದಲ್ಲಿ ಯಾಕೆ ಅದು ಅಸಮಾಧಾನವಾಗಲತ್ತದೋ? ಯಾಕೆ ಬರ್ಕತ್ತಿಲ್ಲೋ ನಿಮ್ಮ ಮನೆಯಲ್ಲಿ? ಯಾಕೋ ನಿಮಗೆ ಕರೆಕ್ಟಾಗಿ ಆರೋಗ್ಯ ಇಲ್ಲವೋ? ಒಂದ್ಸತಿ ಪ್ರಾರ್ಥಿಸ್ರಿ ಕರ್ತನ ಸನ್ನಿಧಿಯಲ್ಲಿ. ನಿಮ್ಮ ವಿಷಯವಾಗೇ ಪ್ರಾರ್ಥಿಸ್ರಿ. ಮೊದಲನೇದು, ನಿನ್ನ ವಿಷಯವಾಗಿ ನೀ ಪ್ರಾರ್ಥನೆ ಮಾಡುವಾಗ ನೀನು ಅದ್ಭುತವಂತೆ. ನೀನೇ ಮುಳ್ಳಿನ ಪದೆಯಲ್ಲಿ ಸಿಕ್ಕಿಬಿದ್ದಂತ ಒಂದು ಕುರಿಯಾಗಿದ್ದು ಇನ್ನೊಂದು ಕುರಿಗೆ ಪ್ರಾರ್ಥಿಸ್ತಿ ಅಂದ್ರೆ ಆಗಲ್ಲ. ನೀ ಹೊರಗೆ ಬಾದ್ರಿಂದ, ನೀನು ಅದರಿಂದ ಹೊರಗೆ ಬರಬೇಕಾದ್ರೆ ಕರ್ತನ ಸನ್ನಿಧಿಯಲ್ಲಿ ಇವಾಗ ನಿನ್ನ ಮೊರೆ ಇಡು, ಗಟ್ಟಿಯಾಗಿ ಮೊರೆ ಇಡು, ಬಲವಾಗಿ ಪ್ರಾರ್ಥಿಸು. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು, ಅವೆಲ್ಲವುಗಳಿಂದ ಯೆಹೋವನು ನಿನ್ನನ್ನು ಬಿಡಿಸುವನೆಂಬುದಾಗಿ ಕೀರ್ತನೆ 34ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಆತನು ಹೇಳಿದ ಒಂದು ಮಾತದವ. ನನ್ನ ಸೋದರಿ ಸೋದರ, ಅಸಮಾಧಾನವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ ಹಾಳಾಗಿದ್ದೇನೋ? ಲೋಕ ರೀತಿಯಾಗಿ ಎಲ್ಲ ಜನರು ಮಾಡುತ್ತಾ ನಾಯಕ ಮಾಡಬಾರ್ದು ಎಂಬ ಉದ್ದೇಶ ಮನವನ್ನು ಇಟ್ಕೊಂಡು ಈ ವಿಷಯದಲ್ಲಿ ಕೂಡ ಬಿದ್ದೋಗಿದ್ದೇನೋ? ಯಾಕೆ ದೇವರೇ ನನ್ನ ಮನೆಯಲ್ಲಿ ಅದು ಬುರ್ದಿಲ್ಲ ಎಂಬುದಾಗಿ, ಯಾವ ವಿಷಯವಾಗಿಲ್ಲ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿನ್ನನ್ನು ನೀನು ಮೊದಲೇ ಸರಿಪಡಿಸಿಕೊಂಡು ಪ್ರಾರ್ಥನೆ ಮಾಡು. ನೀ ನೀತಿವಂತನಾಗುವುದಕ್ಕಾಗಿ, ನೀತಿವಂತಳಾಗುವುದಕ್ಕಾಗಿ ಪ್ರಯಾಸ ಪಡು. ಅವಾಗ ಎಲ್ಲ ಕಷ್ಟಗಳಿಂದ ದೇವರನ್ನು ಬಿಡುಗಡೆ ಮಾಡ್ತಾನೆ. ಪಾಪ, ದ್ರೋಹ, ಅಪರಾಧ ಮಾಡುತ್ತಾ, ಕುಡುಕತನ, ಮೋಸ, ವ್ಯಭಿಚಾರದಲ್ಲಿ ಬಿದ್ದೋಗಿ, ಹಿಂದೆಗಳನ್ನಾಡಿ, ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿ ಶಿಕ್ಷಕ ಪಾತ್ರನಾಗಿದೆ, ಕರ್ತನ ಕಡೆ ತಿರುಗಿ ಸಮಯದಲ್ಲಿ ದೇವರನ್ನು ಕ್ಷಮಿಸ್ತಾನೆ ಸ್ಪಷ್ಟವಾಗಿ. ಯೇಸು ಸ್ವಾಮಿ ಅದಕ್ಕಾಗೇ ಬಂದಾನೆ. ನನ್ನ ಸೋದರಿ ಸೋದರ, ಆತನ ಈ ಲೋಕದಿಂದ ಪರಲೋಕಕ್ಕೆ ಹೋಗಿ ನಿಲ್ಲತ್ತಿಲ್ಲ, ಆದರೆ ನಿಮ್ಮ ನಡೆಸುವುದಕ್ಕಾಗಿ ಪವಿತ್ರಾತ್ಮನನ್ನು ಕಳಿಸಿಕೊಳ್ಳಿ. ಆತನು ನಿಮಗೆ ಸತ್ಯಕ್ಕೆ ತಕ್ಕಂತೆ ನಡೆಸುವ ಆತ್ಮವನ್ನು ದೇವರು ಕಳಿಸನ್ ಪ್ರೇರೆ. ಗೊತ್ತಾ, ಆ ಆತ್ಮನೇ ನಿಮ್ಮ ಒಳಗ, ನನ್ನ ಒಳಗ, ಸಭೆ ಒಳಗಿರ್ತಕ್ಕಂಥದ್ದು. ಆ ಆತ್ಮಕ್ಕೆ ನೀವು ಒಂದ್ಸತಿ ಸ್ವಾಗತ ಮಾಡ್ತೀರಿ. ಪರಿಶುದ್ಧಾತ್ಮ ದೇವರೇ, ನನ್ನನ್ನು ಬಲಪಡಿಸಿ ಎಂಬುದಾಗಿ ಪ್ರಾರ್ಥಿಸ್ತೀರಿ. ನಾ ಅಸಮಾಧಾನವಾಗಿ ಕಾರ್ಯ ಮಾಡಿದಯ್ಯ, ಇವತ್ತು ನಾವು ಒಪ್ಪಿಕೊಂಡು ಬಿಟ್ಕೊಡ್ತಾಯ್ಯ, ನನ್ನನ್ನು ಬಲಪಡಿಸಿ ಎಂಬುದಾಗಿ ಪ್ರಾರ್ಥಿಸ್ತೀರಿ. ನಿನ್ನವ್ರ ವಿಷಯ ಪ್ರಾರ್ಥನೆ ಮಾಡು. ನಿನ್ನ ಅಕ್ಕೋ, ತಮ್ಮೋ, ತಂಗಿನೋ, ಅಣ್ಣೋ, ತಂದೆಯೋ, ಮಗನೋ, ಮಕ್ಕಳೋ, ಕುಟುಂಬನೋ ಲೋಕ ರೀತಿಗದೇನೋ, ಅವ್ರಿಗೆ ರಕ್ಷಣೆ ಇಲ್ಲೇನೋ, ದೇವರ ಆಲಯ ಅಂದ್ರೆ ದ್ವೇಷಿಸ್ತಕ್ಕಂಥವ್ರಾಗಿದ್ದಾರೇನೋ, ಸೇವಕರಂದ್ರೆ ದ್ವೇಷ ಏನೋ, ಸಭೆ ಅಂದ್ರೆ ದ್ವೇಷವೇನೋ, ಎಲ್ಲನ ದೇವರು ಅಂತಕ್ಕಂಥವ್ರ ಏನೋ, ದೇವರಿದ್ರ ನಿನ್ನ ಜೀವಿತ ಹಿಂಗಾಕಿತ್ತು, ನನ್ನ ಜೀವಿತ ಪರಿಸ್ಥಿತಿ ಹಿಂಗಾಕಿತ್ತು ಅಂತಕ್ಕಂಥವ್ರ ಏನೋ, ಅವ್ರು ಮಾರ್ಪಡ್ಬೇಕಾಗಿ ಪ್ರಾರ್ಥನೆ ಮಾಡೋಣ ಸೋದರಿ. ಭಕ್ತಿನ ಪ್ರಾರ್ಥನೆ ದೇವ್ರು ಕೇಳಿಬಲ್ಲ ಇಲ್ಲ. ಯಾರು ಪ್ರಾರ್ಥನೆ ಮಾಡುತ್ತಾರೋ ಭಕ್ತಿಯಿಂದ ಅವ್ರ ಪ್ರಾರ್ಥನೆ ದೇವರು ಕೇಳುತ್ತಾನೆ ಎಂಬುದನ್ನು ನಾವು ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ನೀ ಭಕ್ತಿವಂತನಾಗಿದ್ದೀನಿ, ನಂಬಿಗಸ್ತನಾಗಿದ್ದೀನಿ, ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ದೇವರು ನಿನ್ನವರನ್ನು ಬಿಡುಗಡೆ ಮಾಡುತ್ತಾನೆ, ನಿನ್ನನ್ನು ಕೂಡ ರಕ್ಷಿಸ್ತಾನೆ. ಸೋದರಿ ಸೋದರ, ರೋಗ ವ್ಯಾಧಿಯಲ್ಲಿ ಹರ ಏನೋ, ಮರಣ ಹಾಸಿಗೆದಲ್ಲಿ ಹಾಸ್ಪಿಟಲ್ ಹರ ಏನೋ, ನರಳಾಡುತ್ತಾ ಅನೇಕ ಒಂದು ವೇದನೆಗೆ ಒಳಗಾಗಿದ್ದಾರೇನೋ, ಅವರಿಗಾಗಿ ಪ್ರಾರ್ಥನೆ ಮಾಡು. ನಿನ್ನವರನ್ನು ನೀ ರಕ್ಷಿಸಿಕೋ, ನಿನ್ನನ್ನು ರಕ್ಷಿಸ್ಕೋ, ನಿನ್ನವರನ್ನು ಕೂಡ ನೀ ರಕ್ಷಿಸು ಅಂತ ಒಂದು ಶಕ್ತಿ ದೇವರನ್ನು ಕೊಟ್ಟ. ನನ್ನ ಸೋದರಿ ಸೋದರ, ನೀವೊಂದು ವೇಳೆ ಈ ವಿಷಯದಲ್ಲಿ ಇರುವುದಾದರೆ ದೇವರು ಇವತ್ತು ನಿನ್ನ ಜೀವಿತದಲ್ಲಿ ದೊಡ್ಡದ ಅದ್ಭುತ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಪ್ರಾರ್ಥಿಸಿ, ಮೊರೆ ಇಡು, ಬಲವಾಗಿ ಪ್ರಾರ್ಥನೆ ಮಾಡು.
ಪ್ರಾರ್ಥನೆಯಲ್ಲಿ ಏನು ಬೇಡುತ್ತೆ ಅದನ್ನು ಕೊಡ್ತಾನೆ ನನ್ನ ಸಹೋದರಿ ಸಹೋದರ. ನಿನ್ನವನ್ನು ಕೊಡುವುದಕ್ಕಾಗಿ ಏ ಸ್ವಾಮಿ ಲೋಕಕ್ಕೆ ಬಂದಾನೆ. ಒಂದ್ಸತಿ ಕರ್ತನೆ ಸಾಗೋದು, ಅಯ್ಯ ದೇವರೇ ನಿನ್ನ ಕಡೆ ನಾನು ತಿರುಗಿದವನಾಗಿದ್ದಯ್ಯ, ಈಗ ನಿನ್ನ ಕಡೆ ತಿರುಗುತ್ತಯ್ಯ, ನನ್ನ ಜೀವಿತ ಹಿಂಗೆ ಅದನ್ನು ಮಾರ್ಪಡಿಸೋದ. ಪ್ರಾರ್ಥಿಸುವಾಗ ದೇವರ ಮಹಿಮೆಯನ್ನು ಕಾಣೋಕೆ ಅವಕಾಶ ಇದೆ. ಜೀವನದಿ ನೀನೇ ಆಗಿದ್ದು ಸ್ವಾಮಿ, ಬಾಯಾರಿದ ಸಕಲ ಜನಕ್ಕೆ ಉಳಿಸೋ ಸ್ವಾಮಿ. ಜೀವನದಿ ನೀನೇ ಆಗಿದ್ದು ಸ್ವಾಮಿ, ಬಾಯಾರಿದ ಸಕಲ ಜನಕ್ಕೆ ಉಳಿಸೋ ಸ್ವಾಮಿ. ದೇವಾದಿ ದೇವ ರಾಜಾದಿ ರಾಜ ಪರಮದಯಾಕರ, ದೇವಾದಿ ದೇವ ರಾಜಾದಿ ರಾಜ ಪರಮದಯಾಕರ. ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ. ನಿನ್ನನ್ನು ಕೈ ಹಿಡಿದು ನಡೆಸ್ತಕ್ಕಂಥನಾಗಿದ್ದಾನೆ. ಯಾಕಂದ್ರೆ ಆತನೇ ಒಂದು ಜೀವ ನದಿಯಾಗಿ ನಿನ್ನ ಒಂದು ಸನ್ನಿಧಾನದಲ್ಲಿ ಆತನನ್ನು ಸ್ಪಷ್ಟವಾಗಿ, ಆತನು ದೇವಾದಿ ದೇವದನ ರಾಜಾದಿ ರಾಜನ, ಆತನನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ಸರಿ ಮಾಡ್ತಕ್ಕಂಥನ. ಇವತ್ತಿನ ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸಿ ನೀನು ಪ್ರಾರ್ಥಿಸುವುದರೆ ಆತನಲ್ಲಿ ಜೀವದ. ನನ್ನ ಸಹೋದರಿ ಸಹೋದರ, ಪ್ರಾರ್ಥಿಸೋದ್ರಿಂದ ಆತನು ಜೀವವನ್ನು ನೀಡುತ್ತಾನೆ. ಇನ್ನೊಂದು ಸರ್ತಿ ತಂದೆ ತಾಯಿ ಯಾರು ಇಲ್ಲ ಈ ಲೋಕಯಾತ್ರೆಯಲ್ಲಿ, ಬರಿದಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ತಂದೆ ತಾಯಿ ಯಾರು ಇಲ್ಲ ಈ ಲೋಕಯಾತ್ರೆಯಲ್ಲಿ, ಬರಿದಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ದೇವಾದಿ ದೇವ ರಾಜಾದಿ ರಾಜ ಪರಮದಯಾಕರ, ದೇವಾದಿ ದೇವ ರಾಜಾದಿ ರಾಜ ಪರಮದಯಾಕರ. ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ. ನನ್ನ ಸೋದರಿ ಸೋದರ, ನಿನಗೆ ಯಾರು ಆಧಾರ ಇಲ್ಲ ಎಂಬುದಾಗಿ ನೀ ಅನ್ಕೊಳ್ತಾ ಇದ್ದಿರ್ಬೋದು. ಆದರೆ ಜೀವ ನದಿಯನ್ನು ಹರಿಸುವ ನನ್ನ ದೇವರು ನಿನ್ನ ಒಳಗೆ ಇರುವಾಗ ನೀ ಭಯ ಪಡಬೇಡ. ನಿನ್ನವರನ್ನು ನಿನ್ನನ್ನು ಬಿಟ್ಟು ಹೋಗಿದ್ದಾರೇನೋ, ಯಜಮಾನನೋ ಹೆಂಡತಿಯೇನೋ ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗಿದ್ದಾರೇನೋ, ಮಕ್ಕಳು ನಿನ್ನ ದ್ವೇಷಿಸ್ತಕ್ಕಂಥರಾಗಿದ್ದಾರೇನೋ, ಕುಟುಂಬಸ್ಥರು ನಿನ್ನನ್ನು ಒಂದು ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಬಿಟ್ಟು ನಿನ್ನ ತುಳಿತಕ್ಕಂಥರಾಗಿದ್ದಾರೇನೋ. ನಿನಗೆ ಗೊತ್ತು, ತಾಯಿಯು ಆತನೇನ, ತಂದೆಯು ಆತನೇ ನಿನ್ನ ಹಣ. ನಿನ್ನ ಜೀವನ ಬರಡಾಗಿ ಹೋಗಿರ್ಬೋದು, ನಿನ್ನ ಜೀವನಕ್ಕೆ ಒಂದು ಅಂಶವನ್ನು ಕೂಡಿಸ್ತಕ್ಕಂಥನು ನನ್ನ ದೇವರ. ನಿನ್ನ ಸಹೋದರಿ ಸಹೋದರ, ಭಯಪಡಬೇಡ, ಪ್ರಾರ್ಥನೆ ಮಾಡು, ಬಲವಾಗಿ ಕರ್ತನ ಸನ್ನಿಧಿಯಲ್ಲಿ ನೀನು ನಿಲ್ಲೋ. ನಿನ್ನನ್ನು ಬಲಪಡಿಸಕ್ಕಂಥ ಆತನಾಗಿದ್ದಾನೆ.
ಲೋಕದಲ್ಲಿ ಸಿಗಲಾರದಂತ ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿರಿ. ಲೋಕದಲ್ಲಿ ಸಿಗಲಾರದಂತ ನೀಡಿದಿ ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿರಿ. ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾತರ, ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾತರ, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ. ಹೌದು ನನ್ನ ಸೋದರಿ ಸೋದರ, ಲೋಕದಲ್ಲಿ ಸಿಗಲಾರದಂಥದ್ದು ವರತೆಯನ್ನು ದೇವರನ್ನು ನೀಗಿಸ್ತಕ್ಕಂಥನಾಗಿದ್ದಾನೆ, ನಿನಗೆ ಕೊಡ್ತಕ್ಕಂಥನಾಗಿದ್ದಾನೆ. ಲೋಕ ನಿನ್ನನ್ನು ಮೋಸ ಮಾಡ್ತಿರ್ಬೋದು, ಲೋಕ ಬೆಳ್ಳಿ ಬಂಗಾರ ಆಸ್ತಿಯನ್ನು ತೋರಿಸಿ ನಿನಗೆ ಹಾಳು ಮಾಡ್ತಕ್ಕಂಥಾಗಿದ್ದಿರ್ಬೋದು, ಆದರೆ ನನ್ನ ದೇವರು ನಿನ್ನ ಹಾಳು ಮಾಡಲ್ಲ. ನಾನು ಯೇಸು ಸ್ವಾಮಿ ಪಾಪಿಗಳನ್ನು ಹುಡುಕಿ ರಕ್ಷಿಸಬದಕ್ಕೆ ಬಂದ. ಇವತ್ತು ಸಿಗಲಾರದಂಥದ್ದು ನಿನ್ನ ದೇವರು ಕೊಡುವ ಸಿದ್ಧನಾಗಿದ್ದಾನೆ. ಇಲ್ಲಿವರೆಗೆ ನಿನ್ನ ಯಾರು ಕೊಟ್ಟಿಲ್ಲೇನೋ, ಇವತ್ತು ನನ್ನ ದೇವರು ನಿನ್ನನ್ನು ಕೊಡ್ತಕ್ಕಂಥನಾಗಿದ್ದಾನೆ. ನೀನು ಪ್ರಾರ್ಥನೆ ಮಾಡುವುದ್ರೆ, ನೀನು ಕೇಳುವುದಾದರೆ ಇವತ್ತು ನನ್ನ ದೇವರನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಯಾಕಂದರೆ ಜೀವವನ್ನು ಉಳಿಸ್ತಕ್ಕಂಥನು ಯೇಸು ಸ್ವಾಮಿಯನ್ನ ನನ್ನ ಪ್ರಿಯರೇ, ಜೀವವನ್ನು ಉಳಿಸ್ತಕ್ಕಂಥನಾದ. ಇವತ್ತು ನೀವು ಪ್ರಾರ್ಥನೆ ಮಾಡು, ನಿನ್ನ ಪ್ರಾರ್ಥನೆ ವ್ಯಕ್ತವಲ್ಲಕ್ಕೆ ಸಾಧ್ಯ ಇಲ್ಲ. ಮನಪೂರ್ವಕವಾಗಿ ಸಂಪೂರ್ಣವಾಗಿ ನೀನು ದೇವರ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡುತ್ತೆ, ಈಗೋ ನಿನ್ನ ಜೀವವನ್ನು ಆತನ ಉಳಿಸ್ತಕ್ಕಂಥನಾಗಿದ್ದಾನೆ. ನನ್ನ ಸೋದರಿ, ಜೀವನ ಉಳಿಸ್ತಕ್ಕಂಥನಾಗಿದ್ದಾನೆ. ಇದ್ದಾಗ ಎಲ್ಲ, ಇಲ್ಲದಾಗ ಯಾರಿಲ್ಲ, ಯಾರಿಗೆ ಯಾರು ಇಲ್ಲ. ಆದಿಯು ನೀನೇ, ಅಂತ್ಯವು ನೀನೇ, ಉಸಿರು ನೀನೇ ನೀನೇ. ಇದ್ದಾಗ ಎಲ್ಲ, ಇಲ್ಲದಾಗ ಯಾರಿಲ್ಲ, ಯಾರಿಗೆ ಯಾರು ಇಲ್ಲ. ಆದಿಯು ನೀನೇ, ಅಂತ್ಯವು ನೀನೇ, ನನ್ನ ಉಸಿರು ನೀನೇ ನೀನೇ. ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾತರ, ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾತರ, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು, ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ. ಜೀವನದಿಯೇ ನೀನೇ ಆಗಿ ಹಿಡಿದು ಬಾ ಸ್ವಾಮಿ, ಬಾಯಾರಿದ ಸಕಲ ಜನಕ್ಕೆ ನೀನುಳಿಸೋ ಸ್ವಾಮಿ. ಜೀವನದಿಯೇ ನೀನೇ ಆಗಿ ಹಿಡಿದು ಬಾ ಸ್ವಾಮಿ, ಬಾಯಾರಿದ ಸಕಲ ಜನಕ್ಕೆ ನೀನುಳಿಸೋ ಸ್ವಾಮಿ. ಜೀವನದಿ ಜೀವನದಿ, ಜೀವನದಿ ಜೀವನದಿ, ಜೀವನದಿ ಜೀವನದಿ, ಜೀವನದಿ ಜೀವನದಿ. ಹೌದಯ್ಯ, ನೀನು ಜೀವ ನದಿಯಾಗಿರುವಾಗ ಅಯ್ಯ ನಮಗಂತೂ ಯಾವ ಭಯವಿಲ್ಲ. ನೀನು ಜೀವ ನದಿ ಆಗಿರುವಾಗ ನನ್ನ ಸೋದರಿ ಸೋದರ ನಿಮ್ಗೆ ಯಾವ ಭಯವಿಲ್ಲ. ಯಾಕಂದ್ರೆ ದೇವರೇ ಜೀವ ನದಿ ಆಗಿದ್ದಾನೆ. ಜೀವ ನದಿ ಆಗಿರ್ತಕ್ಕಂಥ ದೇವರ ಹತ್ತಿರವಾಗಿ ನೀನಿರುವಾಗ ಅದ್ರ ಒಳಗಿಂದ ತೆಗಿತಕ್ಕಂಥವ್ರು ಯಾರು ಇಲ್ಲ, ಯಾರಿಲ್ಲ. ನೀನು ಇವತ್ತು ಕರ್ತನ ಕಡೆ ಮನಪೂರ್ವಕವಾಗಿ ನಿಂತಿರುಗಿ ಮೊರೆ ಇಟ್ಟಿದ್ದಾದರೆ ತಂದೆಯೋ ತಾಯಿಯೋ ಆತನೇ ನಿನಗೆ ಹಣ ಅನ್ಸೋದ್ರಿ ಸೋದರ. ಲೋಕದಲ್ಲಿ ನಿನಗೆ ಯಾರು ಪ್ರೀತಿ ಮಾಡಿಲ್ಲ. ಪ್ರೀತಿ ಸ್ವರೂಪನಾಗಿರ್ತಕ್ಕಂಥ ದೇವರೇ ಯೇಸು ಸ್ವಾಮಿ ಅನ್ಸೋದ್ರಿ ಸೋದರ.
ಮರಣದಿಂದ ತಪ್ಪಿಸ್ತಕ್ಕಂಥನು, ಬಡತನದಿಂದ ತಪ್ಪಿಸ್ತಕ್ಕಂಥನು, ರೋಗ ವ್ಯಾಧಿಗಳಿಂದ ತಪ್ಪಿಸ್ತಕ್ಕಂಥನು, ಶೋಧನೆ ಸಂಕಟದಿಂದ ತಪ್ಪಿಸ್ತಕ್ಕಂಥನು ಆತನ. ನನ್ನ ಸೋದರಿ ಸೋದರ, ಆತನಿರುವಾಗ ನೀನು ಭಯಪಡಬೇಡ ಮಗನೇ. ನೀನು ಸಂಪೂರ್ಣವಾಗಿ ಈ ದಿನ ನೀನು ದೇವರ ಕಡೆ ತಿರುಗುವುದಾದರೆ, ನಿನ್ನ ಮನಸ್ಸು ಮಾರ್ಪಡಿಸ್ಕೊಂಡು ದೇವರಿಗೆ ನಿನ್ನ ಆತ್ಮ ಪ್ರಾಣ ಶರೀರ ಒಪ್ಪಿಸ್ಕೊಡ್ಬೋದ್ರೆ, ಈಗ ಪರಿಶುದ್ಧಾತ್ಮ ದೇವರು ಈ ಆಲಯದಲ್ಲಿ ನಿನ್ನ ಹೃದಯ ಹಾಳಾಗಿದ್ದಿರ್ಬೋದು, ನಿನ್ನ ಮನಸ್ಸು ಮನನೇತ್ರಗಳು ಕೆಟ್ಟೋಗಿದ್ದಿರ್ಬೋದು, ಅನೇಕೊಂದು ಹೀನವಾಗಿರ್ತಕ್ಕಂಥ ಕಾರ್ಯಗಳು ನೀನು ಮಾಡಿರಬಹುದು. ದೇವರಿಗೆ, ದೈವ ಸೇವಕರಿಗೆ, ಕುಟುಂಬಗಳಿಗೆ, ಆತ್ಮೀಯರನ್ನು, ಆತ್ಮಿಕವಾಗಿ ಬೆಳೀತಕ್ಕಂಥ ಮಕ್ಕಳನ್ನು ನೀನು ದ್ವೇಷಿಸಿರ್ಬೋದು. ಇವತ್ತು ಪವಿತ್ರ ಆತ್ಮ ದೇವರು ಈ ಆಲಯದಲ್ಲನ ಈಗ ನಿನ್ನ ಸಂದೇಶವನ್ನು ಆತನು ತೆಗೆದುಕೊಳ್ಳಕ್ಕೆ ಸಿದ್ಧನಾಗಿದ್ದಾನೆ. ಇವತ್ತು ನಿಮ್ಮ ಮೊರೆ ಹೇಳ್ತೆ, ಹೌದು ಪವಿತ್ರ ಆತ್ಮ ದೇವರೇ ನಾ ಹಿಂಗೆ ಮಾಡಿದ, ಒಪ್ಪಿಕೊಂಡು ಬಿಟ್ಟುಕೊಡ್ತೆ. ಇವತ್ತು ದೇವರು ನಿನ್ನನ್ನು ಬಲಪಡಿಸ್ತಕ್ಕಂಥ ನೀನು ಬಲಪಡಿಸ್ತಕ್ಕಂಥ ನನ್ನ ಲೋಕದಲ್ಲಿ ಸಿಗಲಾರದಂತ ವರತೆಯು ನೀನಾಗಿದ್ದೀ. ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದಿ. ಹೌದಯ್ಯ, ಲೋಕದಲ್ಲಿ ಸಿಗಲಾರದಂತ ವರತೆಯು ನೀನಾಗಿದ್ದೀ. ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದಿ. ದೇವಾದಿ ದೇವ, ರಾಜಾದಿ ರಾಜ, ಪರಮತನಾತರ. ದೇವಾದಿ ದೇವ, ರಾಜಾದಿ ರಾಜ, ಪರಮತನಾತರ. ಆದರಿಸು, ಪರಾಮರಿಸು, ಕೈ ಹಿಡಿದು ನಡೆಸು. ಆದರಿಸು, ಪರಾಮರಿಸು, ಕೈ ಹಿಡಿದು ನಡೆಸು. ಜೀವನದಿ, ಓ ಜೀವನದಿ, ಜೀವನದಿ, ಓ ಜೀವನದಿ, ಜೀವನದಿ, ಜೀವನದಿ. ಹೌದಯ್ಯ, ಲೋಕದಲ್ಲಿ ಸಿಗಲಾರದಂತ ವರತೆಗಳನ್ನೆಲ್ಲವಯ್ಯ. ಅದಕ್ಕೆ ಹೇಳ್ತೆಯ, ನಾನೇ ನಿಮ್ಗೆ ಜೀವ ಕೊಡುವ ರೊಟ್ಟಿ ಎಂಬುದಾಗಿ ಹೇಳ್ತೆಯ. ನನ್ನ ಮಾಂಸವನ್ನು, ನನ್ನ ರಕ್ತವನ್ನು ಕುಡಿತಕ್ಕಂಥ ಒಳಗ ನನ್ನ ಜೀವವಾದ ಅಂತ ಹೇಳ್ತೀಯ ನೀನು. ಎಸ್ ಲಾರ್ಡ್, ನಿನ್ನಂತ ದೇವರು ಯಾರಿಲ್ಲಯ್ಯ, ನಿನ್ನ ಹಾಗೆ ಪ್ರೀತಿ ಮಾಡುವವನು ಯಾರಿಲ್ಲಯ್ಯ. ಲೋಕದಲ್ಲಿ ಹುಡುಕಿದ್ರು ಕೂಡ ಎಲ್ಲೂ ಸಿಗಲ್ಲಯ್ಯ ನೀನು. ತಂದೆ ತಾಯಿ ಯಾರು ಎಲ್ಲ ಲೋಕಯಾತ್ರೆಯಲ್ಲಿ ಬರುಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ತಂದೆ ತಾಯಿ ಯಾರು ಇಲ್ಲ ಈ ಲೋಕಯಾತ್ರೆಯಲ್ಲಿ ಬರುಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ದೇವಾದಿ ದೇವ, ರಾಜಾಧಿರಾಜ, ಪರಮದಯಾಕರ. ದೇವಾದಿ ದೇವ, ರಾಜಾಧಿರಾಜ, ಪರಮದಯಾಕರ. ಆದರಿಸು, ಪರಾಮರಿಸು, ಕೈ ಹಿಡಿದು ನಡೆಸು. ಪ್ರತಿಯೊಬ್ಬರು ಆದರಿಸು, ಪರಾಮರಿಸು, ಕೈ ಹಿಡಿದು ನಡೆಸು. ಆತನ ಜೀವನದಿ, ಜೀವನದಿ, ಓ ಜೀವನದಿ, ಜೀವನದಿ, ಓ ಜೀವನದಿ, ಓ ಜೀವನದಿ, ಜೀವನ
ನಿನ್ನ ಆತ್ಮ, ನಿನ್ನ ಪ್ರಾಣ, ಶರೀರವೆಲ್ಲ ಸಂಪೂರ್ಣವಾಗಿ ನೀನು ಒಪ್ಪಿಸಿಕೊಡುವುದರೆ ಈಗೋ ಪವಿತ್ರಾತ್ಮ ದೇವರಿ ಆಲಯದಲ್ಲ, ನೀನು ಯಾವ ಕಷ್ಟದಿಂದ ಮೊರೆ ಇಡ್ತಿದ್ದಿ, ಯಾವ ಕಣ್ಣೀರಿಂದ ನೀನು ಮೊರೆ ಇಡ್ತಿದ್ದಿ, ಯಾವ ವಿಷಯವಾಗಿ ದುಃಖ ಪಡ್ತಕ್ಕಂಥನಾಗಿದ್ದಿ, ಇವತ್ತು ದೇವರು ಅದರಿಂದ ನಿನ್ನನ್ನು ಬಿಡುಗಡೆ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ. ಇವತ್ತು ಜೀವಕರವ ಉಕ್ಕುವ ನೀರನ್ನು ನಿನ್ನ ಕೊಡ್ತಕ್ಕಂಥನಾಗಿದ್ದಾನ ತಾನ. ಇವತ್ತು ನೀ ಸೇವೆಯನ್ನು ಮಾಡು, ಇವತ್ತು ನೀ ಸೇವೆಯನ್ನು ಮಾಡು. ಪವಿತ್ರಾತ್ಮನ ಹೃದಯದಲ್ಲಿ ಸ್ವಾಗತಿಸ್ಕೋ. ಅಯ್ಯ ನನ್ನ ಒಳಗೆ ಬಾ ಅಪ್ಪ, ನೀನಿಲ್ಲದೆ ನನ್ನ ಜೀವನ ಬರಡು ಭೂಮಿಗೆ ಸಮಾನದಯ್ಯ. ತಂದೆ ತಾಯಿ ನೀನಾಗಿದ್ದಿ, ಜೀವಕರ ನೀರಿನಲ್ಲವಯ್ಯ. ನಾನು ಇನ್ಯಾರ ಬಳಿಗೆ ಹೋಗ್ಲಿಕ್ಕೆ ಹೇಳಿದ್ದೇವರೆಂಬುದಾಗಿ ಇವತ್ತು ನೀನು ಮೊರೆ ಇಡು ನನ್ನ ಸಹೋದರಿ ಸಹೋದರ. ಪವಿತ್ರಾತ್ಮ ದೇವರಿಗೂ ನಮ್ಮ ಮಧ್ಯದಲ್ಲಿ ಹಣ ಅಲ್ಲಡಿ. ಈಗೋ ನಿನ್ನ ಸಂದೇಶವನ್ನು ಆತನು ತೆಗೆದುಕೊಳ್ತಕ್ಕಂಥನಾಗಿದ್ದಾನೆ. ಈಗೋ ಆತನ ಜೀವ ಬಜರ ಪಟ್ಟಿಯಲ್ಲಿ ನಿನ್ನ ವಿಷಯವಾಗಿ ಆತನು ಬರೀತಕ್ಕಂಥನಾಗಿದ್ದಾನೆ. ಇವತ್ತು ನೀನು ನಿನ್ನ ಆತ್ಮ ಪ್ರಾಣ ಶರೀರ ಒಪ್ಪಿಸಿಕೊಟ್ಟು ನಿನ್ನ ಕುಟುಂಬ, ಹೆಂಡತಿ, ಮಕ್ಕಳು, ನಿಮ್ಮ ಸಂಸಾರವನ್ನು ಕಂಪ್ಲೀಟ್ಲಿ ದೇವರ ಮುಂದೆ ಒಪ್ಪಿಸಿಕೊಡುವುದಾದರೆ ನಿನ್ನ ಕುಟುಂಬಸ್ಥರನ್ನು ದೇವರು ಬಲಪಡಿಸ್ತಾನೆ. ಇದನ್ನ ಬಲಪಡಿಸ್ತಾನೆ ಸ್ಪಷ್ಟವಾಗಿ. ಒಂದ್ಸರ್ತಿ ನಾವು ಚಪ್ಪಲಿ ತರದ ದೇವರನ್ನು ನಾವು ಸ್ವಾಗತಿಸೋಣ. ಪವಿತ್ರಾತ್ಮ ದೇವರೇ ನನ್ನ ಒಳಗೆ ಬಾಯ ಎಂಬುದಾಗಿ, ಪರಿಶುದ್ಧಾತ್ಮನೇ ನೀ ನನ್ನ ಒಳಗೆ ಇಲ್ಲ ಅಂದ್ರೆ ನನ್ನ ಜೀವನ ವ್ಯರ್ಥದ ಎಂಬುದಾಗಿ, ಏಸಪ್ಪ ನನ್ನ ಒಳಗೆ ಬಾ ಎಂಬುದಾಗಿ ಇವತ್ತು ಜೋರಾಗಿ ಪ್ರಾರ್ಥನೆ ಮಾಡು, ಗಟ್ಟಿಯಾಗಿ ಕೂಗು, ಅಗಲವಾಗಿ ಬಾಯಿ ತೆರೆ. ಈಗ ಜೀವ ಜಲವಾಗಿರ್ತಕ್ಕಂಥ ನೀರಿನಿಂದ ನಿನ್ನನ್ನು ಶುದ್ಧೀಕರಿಸಿ ನಿನ್ನನ್ನು ತುಂಬಿಸ್ತಕ್ಕಂಥನಾಗಿದ್ದಾನೆ ಅಂತ ಸ್ಪಷ್ಟವಾಗಿ ಮರೆಯನು ಪ್ರಾರ್ಥನೆ ಮಾಡು, ಕೂಗು. ಶಿಖರ ಬರ 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 ಶಂದರ ಬರ 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 ದಿಕ್ಕಲರ ಬರ 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 ಕೂಗು, ಗಟ್ಟಿಯಾಗಿ ಕೂಗು, ಗಟ್ಟಿಯಾಗಿ ಕೂಗು, ಗಟ್ಟಿಯಾಗಿ ಕೂಗು. ಆತನ ಕೂಗನ್ನು ಕೇಳ್ತಕ್ಕಂಥನಾಗಿದ್ದಾನೆ. ಪ್ರಾರ್ಥನೆ ಮಾಡಿ ಮೊರೆ ಇಡು. ಪರಿಶುದ್ಧಾತ್ಮ ನಿಮ್ಮನ್ನು ಸ್ವಾಗತಿಸ್ತೇವೆಯ. ನಿನ್ನ ಮಕ್ಕಳನ್ನು ಬಲಪಡಿಸಿ, ರೋಗ ವ್ಯಾಧಿಯಿಂದ ಬಂದವರನ್ನು ಸ್ವಸ್ಥತೆ ಮಾಡಯ್ಯ. ಅಂಧಕಾರ, ದೊರೆತನ, ಮಾಟ ಮಂತ್ರ ಶಕ್ತಿ, ದುರಾತ್ಮ ಪೀಡಿಸ ಶೋಧಿಸ್ತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಎಲ್ಲ ತರ ಅಧಿಕಾರಗಳು ಮುರಿಯಲ್ಪಡ್ಬೇಕಯ್ಯ, ಮುರಿಯಲ್ಪಡ್ಬೇಕಯ್ಯ. ಎಲ್ಲ ತರ ಅಧಿಕಾರ ಮುರಿಯಲ್ಪಡ್ಬೇಕಯ್ಯ. ಬೆಂಕಿಯಾಗಿ ನಾವು ನಾಶ ಮಾಡ್ತೇವಯ್ಯ. ದಿಕ್ಕಲರ ಬರ 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 ಶಿಖರ ಇದ್ದಾಗ ಎಲ್ಲ, ಇಲ್ಲದಾಗ ಯಾರಿಲ್ಲ, ಯಾರಿಗೆ ಯಾರು ಇಲ್ಲ. ಆದಿಯು ನೀನೆ, ಅಂತ್ಯವು ನೀನೆ, ನನ್ನ ಉಸಿರು ನೀನೆ ನೀನೆ. ಇದ್ದಾಗ ಎಲ್ಲ, ಇಲ್ಲದಾಗ ಯಾರಿಲ್ಲ, ಯಾರಿಗೆ ಯಾರು ಇಲ್ಲ. ಆದಿಯು ನೀನೆ, ಅಂತ್ಯವು ನೀನೆ, ನನ್ನ ಉಸಿರು ನೀನೆ ನೀನೆ. ದೇವಾದಿ ದೇವ, ರಾಜಾದಿ ರಾಜ, ಪರಮ ದಯಾತರ. ದೇವಾದಿ ದೇವ, ರಾಜಾದಿ ರಾಜ, ಪರಮ ದಯಾತರ. ಆಧರಿಸು, ಪರಾಮರಿಸು, ಕೈ ಹಿಡಿದು ನಡೆಸು. ಆಧರಿಸು, ಪರಾಮರಿಸು, ಕೈ ಹಿಡಿದು ನಡೆಸು. ಜೀವನದಿ, ಓ ಜೀವನದಿ, ಜೀವನದಿ, ಓ ಜೀವನದಿ, ಜೀವನದಿ. ಹೌದಯ್ಯ, ನೀನು ಜೀವನದೇ ಆಗಿದೆಯಾ. ಸ್ತೋತ್ರ. ಇವತ್ತು ನಮ್ಮ ಸಭಿಕರಲ್ಲಿ ಕರ್ತನೆ ಕೆಲವೊಬ್ಬರು ದುಃಖದಲ್ಲರ, ಕೆಲವರು ಕುಟುಂಬ ರೋಗದಲ್ಲರ. ಅಯ್ಯ ದೇವ್ರೆ, ಅಯ್ಯ ನಮ್ಮ ಸಭಿಕರಲ್ಲಿ ಯಾರು ದುಃಖದಲ್ಲಿಲ್ಲ ಸಾಧ್ಯ ಇಲ್ಲ ದೇವ್ರೆ. ಅವ್ರ ಮೇಲೆ ಒಂದು ಪರಿಶುದ್ಧ ಆತ್ಮದ ಬಲದಿಂದ ಅವ್ರನ್ನ ತುಂಬಿಸಿ ನಡೆಸ್ತಾ ಬರ್ತೀನಿ ಪ್ರಾರ್ಥಿಸ್ತಾ. ಟಂಕು ನೋವಿಲಿಂದ ಕೆಲವೊಬ್ಬರು ನಾಡ್ತಾ ಇದ್ದಾರೆ ದೇವ್ರೆ. ಆ ಟಂಕದ ನೋವಿಲಿಂದ ಅವ್ರನ್ನ ಬಿಡುಗಡೆ ಕೊಡಪ್ಪ ಕರ್ತಾನೆ. ಕಿಡ್ನಿಗಳು ಫೇಲ್ ಆಗಿ ಕರ್ತಾನೆ ನಡಾಡ್ತಾ ಇದ್ದಾರೆ ದೇವ್ರೆ. ಯಾವ ಕಿಡ್ನಿಯನ್ನು ಫೇಲ್ ಆಗೋದು ಕರ್ತಾನೆ, ಆ ಕಿಡ್ನಿ ತಿರುಗಿ ದೇವ್ರೆ ಕೆಲಸ ಮಾಡುವಾಗನೇ ಕೃಪೆ ತೋರ್ಸಯ್ಯ. ನೀನು ಅದ್ಭುತ ಮಾಡಿದಾಗ ಬಹುಶಃ ಮರ್ತೋಗಿದ್ರೇನಯ್ಯ, ಇಲ್ಲಂತಿಲ್ಲ. ಆದರೆ ಅವ್ರು ಮಾಡಿರ್ತಕ್ಕಂಥ ಪಾಪನೇ, ದ್ರೋಹನೇ, ಅಪರಾಧನೇ ಇದ್ದಿರ್ಬೋದಯ್ಯ.
ಅವ್ರನ್ನು ಕ್ಷಮಿಸಿ ನಿಮ್ಮ ಅಮೂಲ್ಯ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ಅವ್ರ ಜೊತೆ ಹೊಸ ಒಡಂಬಡಿಕೆ ಮಾಡಿಕೊಂಡಯ್ಯ. ನೂತನ ಕಿಡ್ನಿಗಳು ದಯಪಾಲಿಸಿಕೊಡ್ತೀವಿ ಎಂಬುದನ್ನು ಪ್ರಾರ್ಥಿಸ್ತಯ್ಯ. ಟೊಂಕದ ನೋವನ್ನು ತೆಗೆದಾಕೆಯ ಪರಮ ಆನಂದ ಅಭಿಷೇಕದಿಂದ ತುಂಬಿಸಿ ಎಂಬುದನ್ನು ಪ್ರಾರ್ಥಿಸ್ತೇಯ. ಇನ್ನೂ ಅನೇಕ ಜನ ಒಂದೊಂದು ರೀತಿ ರೋಗದಲ್ಲಿ ಅರಿಯುತ್ತೇವೆ, ಅವರೆಲ್ಲರಿಗೂ ನಾವು ಪ್ರಾರ್ಥಿಸ್ತೇಯ. ಏನು ಅದ್ಭುತ ಮಾಡು. ಒಂದ್ಸತಿ ಆಕಾಶ ಕಡೆ ಕೈಗೊಳ್ಳುತ್ತೀರಿ. ಏನು ಜನ ರೋಗದಲ್ಲಿದ್ದೀರಿ ಕೈಗೊಳ್ಳುತ್ತೀರಿ. ರೋಗದಲ್ಲಿದ್ದಂಥವ್ರು ಆಕಾಶ ಕಡೆ ಕೈಗೊಳ್ಳುತ್ತೀರಿ. ದೇವರು ನಿಮ್ಮ ಮತ್ತು ರೋಗದಿಂದ ಬಿಡುಗಡೆ ಮಾಡಿಸಿದ್ದಾನಾಗಿದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧ ಆತ್ಮನೇ ನಿಮಗೆ ಮಹಿಮೆ ಆಗಲಿ, ನಿಮಗೆ ಘನತೆ ಆಗಲಯ್ಯ. ನಿಮ್ಮ ಕಾಯವುಳ ಹಸ್ತ ದೇವ್ರೆ ಈಗ ನಿಮ್ಮ ಮಕ್ಕಳ ಮೇಲೆ ಚಾಚು. ಇವ್ರ ಒಳಗಿರ್ತಕ್ಕಂಥ ಎಲ್ಲ ಥರ ಕಾಯಿಲೆ ರೋಗ ವ್ಯಾಧಿಗಳಿಂದ ಬಿಡುಗಡೆ ಮಾಡು. ಸಂಕಟ ಶೋಧನೆ ದುಷ್ಟಶಕ್ತಿ ಪೀಡಿಸುವಂಥ ಆತ್ಮ, ಹಾನಾಶ ಮಾಡ್ತಕ್ಕಂಥ ಆತ್ಮ, ಅಂಧಕಾರ ದೊರೆತನ ಮಾಟ ಮಂತ್ರ ಶಕ್ತಿ ದುರಾತ್ಮ ದೇವ್ರೆ ಇವ್ರ ಕುಟುಂಬದಿಂದ ಇವರಿಂದ ಮುರಿಯಲ್ಪಡ್ಬೇಕಯ್ಯ. ಬೆಂಕಿ ಹಾಕ್ಸೋಟ್ಟು ನಾಶ ಮಾಡ್ತಾ ದೇವ್ರೆ ನಾಶ ಮಾಡಯ್ಯ. ಸ್ವಸ್ಥತೆ ಹೊಂದಿಕೊಳ್ಳುವಾಗೆ ಬಿಡುಗಡೆ ಹೊಂದಿಕೊಳ್ಳುವಾಗೆ ಅಯ್ಯ ಆರೋಗ್ಯ ಕೊಡ್ತಕ್ಕಂಥ ನಿನ್ನೊಂದು ಆತ್ಮವನ್ನು ಕಳಿಸಿ ಇವಾಗಲೇ ಪ್ರತಿಯೊಬ್ಬರಿಗೆ ಮುಟ್ಟಿ ಎಲ್ಲಿ ನೋವು ರೋಗ ವ್ಯಾಧಿಗಳವನು, ಎಲ್ಲಿ ಗಡ್ಡೆಗಳವನು ಕರ್ತಾನೆ, ಎಲ್ಲಿ ಪರ್ಸನಲ್ ವಿಷಯವಾಗಿ ವ್ಯಾಧಿಗಳವನು ಕರ್ತಾನೆ, ಯಾರ ಶರೀರದಲ್ಲಿ ಏನೇನೋ ಗೊತ್ತಿಲ್ಲ ದೇವರೇ ಅವೆಲ್ಲ ಮುರಿಯಲ್ಪಡ್ಬೇಕು ಈ ಸಮಯದಲ್ಲಿ. ಅವೆಲ್ಲ ಸುಟ್ಟೋಗ್ಬೇಕಪ್ಪ ಕರ್ತಾನೆ. ಅವೆಲ್ಲ ಮಾಯವಾಗಬೇಕು ನಜರತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನಿಮ್ಮ ಕಾಯವುಳ ಹಸ್ತದಿಂದ ಮುಟ್ಟಿ ಎಲ್ಲ ಥರ ನೋವು ಬೇನೆಗಳಿಂದ ಬಿಡುಗಡೆ ಮಾಡಪ್ಪ ಕರ್ತಾನೆ. ನಿನ್ನ ಮಹಿಮೆ ಆಗಲಿ ಕರ್ತಾನೆ. ಅಲ್ಲೂಯ್ಯ. ಮುಟ್ಟಿದೆ ನಿನಗೆ ಸ್ತೋತ್ರ. ಸ್ವಸ್ಥತೆ ಬಿಡುಗಡೆ ಮಾಡಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾಯ. ಒಂದ್ಸತಿ ಯೌವನಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೌವನಸ್ಥರಿಗಾಗಿ ಅಯ್ಯ ಯೌವನಸ್ಥರಿಗೆ ನಾವು ಪ್ರಾರ್ಥಿಸ್ತೇವೆ. ಯೌವನ ಕುಟುಂಬಗಳು ನಾವು ಪ್ರಾರ್ಥಿಸ್ತೇವೆ ಅಯ್ಯ. ಯೌವನಸ್ಥರು ಜೀವಿತ ಕುಟುಂಬಗಳು ಹಾಳಾಗ್ಲಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಯೌವನಸ್ಥರು ಹೃದಯಗಳು ಕಟ್ಟುವ ಹಾಗೆ, ಯೌವನಸ್ಥರು ಕುಟುಂಬಗಳು ಕಟ್ಟುವ ಹಾಗೆ ನೀ ಕಾರ್ಯ ಮಾಡಿದ್ದೇವೆ. ಲೋಕದಲ್ಲಿ ಪಾಪ ಭೋಗದಲ್ಲಿ ಬಿದ್ದೋಗಿ ಮರಣಕರ ಅಂಧಕಾರ ದೊರೆತನ ತುಂಬೋಗಿ ಕರ್ತಾನೆ, ಹಾಳಾಗ್ಲತ್ತಾರ, ನಾಶವಾಗ್ಲತ್ತಾರ, ಹಾದಿ ಬೀದಿ ಮೂರ್ಛೆ ಹೋಗ್ಲತ್ತಾರಯ್ಯ. ಅಂಥವ್ರು ನೀನು ಬಿಡುಗಡೆ ಮಾಡು ಕರ್ತಾನೆ. ಅಂಥವ್ರನ್ನ ಬಿಡಿಸಿ ರಕ್ಷಿಸಿ ನಿನ್ನ ಕಾಯಿರ್ತೇವೆ. ನಿನ್ನ ಮಹಿಮೆಯಾಗಿ ನಮ್ಮ ದೇಶಕ್ಕಾಗಿ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸೈನಿಕರನ್ನು ಸೇವಕರನ್ನು ನಾಯಕರನ್ನು ಅಯ್ಯನ ಹಸ್ತಕ್ಕೊಪ್ಪಿಸ್ಕೊಡ್ತೇವೆ. ಬಲಪಡಿಸಿ ಕರ್ತಾನೆ ಅಯ್ಯ. ನಮ್ಮ ಪಕ್ಷವಾಗಿರ್ತಕ್ಕಂಥ ಮಾತಾಡ್ತಕ್ಕಂಥ ನಾಯಕರು ನಮಗೆ ಬೇಕಯ್ಯ. ಒಳ್ಳೆ ನಾಯಕರ ಕೈಯಲ್ಲಿ ನಮ್ಮ ದೇಶವನ್ನು ಕೊಡ್ತೇವೆ ಅಂತ ನಾವು ಪ್ರಾರ್ಥಿಸ್ತೇವೆ. ಒಳ್ಳೆ ನಾಯಕರಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರವನ್ನು ಕೊಡ್ತೇವೆ ಅಂತ ನಾವು ಪ್ರಾರ್ಥಿಸ್ತೇವೆ. ಒಳ್ಳೆ ನಾಯಕರ ಹಸ್ತದಲ್ಲಿ ನಮ್ಮ ಬೀದರ ಜಿಲ್ಲೆಯನ್ನು ಕೊಡ್ತೇವೆ ಅಂತ ನಾವು ಪ್ರಾರ್ಥಿಸ್ತೇವೆ ಅಯ್ಯ. ನಿನ್ನ ಅದ್ಭುತ ಶಕ್ತಿಯಿಂದ ನಮ್ಮನ್ನು ಬಲಪಡಿಸ್ಕೊಳ್ತಾನೆ. ನಮ್ಮ ದೇಶದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಸಮಾಧಾನ ಇರಬೇಕಯ್ಯ. ಅಲ್ಲಿ ಕರ್ತನೆ ಮಳೆ ಬಿದ್ದು ಅಯ್ಯ ಅನೇಕ ಒಂದು ಪ್ರಾಂತಗಳಲ್ಲಿ ಹೊಡ್ಕೊಂಡು ಹೋಗ್ಯಾರಯ್ಯ. ಅನೇಕ ಜನ ಮರಣ ತುತ್ತಾಗಿದ್ದಾರೆ ದೇವ್ರೆ. ಅನೇಕ ಜನರು ಆಸ್ತಿಯನ್ನು ಕಳ್ಕೊಂಡ್ರಯ್ಯ. ಅನೇಕ ಜನರಿಗೆ ಇರ್ಲಕ್ಕೆ ಮನೆಗಳಿಲ್ಲಯ್ಯ ದೇವ್ರೆ. ಅವ್ರಿಗೆ ನಾವು ಮೊರೆಡ್ತೇವೆ ಕರ್ತಾನೆ. ಹೇಗೆ ಅವ್ರಿಗೆ ಸಹಾಯ ಮಾಡ್ತಿ, ಹೇಗೆ ಅವರನ್ನು ದೇವರೇ ನೀವು ಬಲಪಡಿಸಿ ಗೊತ್ತಿಲ್ಲ ದೇವರೇ. ಅವರಿಗೆ ಸಹಾಯ ಹಸ್ತವಾಗಿ ನೀನು ನೀಡಿ ಅವರನ್ನು ಬಲಪಡಿಸಿ ಅವರನ್ನು ಆದಿಕೊಳ್ಳುತ್ತೆ ಎಂಬುದನ್ನು ನಾವು ಪ್ರಾರ್ಥಿಸ್ತೀವಿ. ಯಾಕಂದರೆ ನೀನು ಜೀವ ನದಿಯಾಗಿದ್ದಿನ ಕಾರಣಯ್ಯ ಆ ಮಕ್ಕಳನ್ನು ನೀನು ಬಲಪಡಿಸಿ ಕರ್ತಾನೆ ಸಮಯದಲ್ಲಿ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನ್ನ ಮಹಿಮೆ ಆಗುವಂತೆ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಅನೇಕ ಒಂದು ಅದ್ಭುತ ನಮ್ಮ ಸಭೆಯಲ್ಲಿ ಮಾಡಿದ್ದಿ, ಸಭಿಕೆಯಲ್ಲಿ ಮಾಡಿದ್ದಿ, ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಆಗಿ ನೋಡ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಒಳಗೆ ಮಾಡಿದೆಯಾ ನಿನಗೆ ಸ್ತೋತ್ರ ಸಲ್ಲಿಸ್ತಾ. ಇವತ್ತಿನ ವಾಕ್ಯದ ಕಡೆ ಹೋಯ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯವ್ರೆ ಹೇಳ್ತಕ್ಕಂಥ ನಾನು ಬಲಹೀನನ ಮತ್ತು ಜ್ಞಾನಹೀನನಾಗಿದ್ದ ದೇವ್ರೆ. ನಿನ್ನ ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ಜ್ಞಾನದಿಂದ ತುಂಬಿಸಯ್ಯ. ಅಯ್ಯ ವಾಕ್ಯ ಹೇಳುವಾಗ ಸ್ವಲ್ಪ ಗೊತ್ತು ನೀನು ಮೊದಲು ಮಾತಾಡಿ ನನ್ನ ಬಾಯಿಗೆ ತುಟ್ಟಿ ನಾಲ್ಕುಗಳದ್ದು ನಮ್ಮೆಲ್ಲರಿಗೆ ಮಾತಾಡಯ್ಯ. ನೀನು ಮಾತಾಡೋದನ್ನು ಬದುಕೊಂಡಿರ್ಲಕ್ಕೆ ಸಾಧ್ಯತೆ ಅಯ್ಯ. ನೀನು ಮಾತಾಡುವುದರೆ ನೀನು ಬರುವವರೆಗೆ ಸ್ವಲ್ಪ ನಾವೆಲ್ಲರೂ ಸಿದ್ಧವಾಗಿರ್ಲಕ್ಕೆ ಒಂದು ಸಾಧ್ಯತೆ ದೇವ್ರೆ. ನಾವು ಮಾತಾಡೋ ಸಮಯದಲ್ಲಿ ಈಗ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ನಮ್ಮೆಲ್ಲರ ಪ್ರಾಣ ಶರೀರವೆಲ್ಲ ನಿನ್ನ ಹಸ್ತ ಒಪ್ಪಿಸ್ಕೊಡ್ತೇವೆ ಕರ್ತಾನೆ. ನಿನ್ನ ಒಂದು ವಾಕ್ಯದ ಅನುಸಾರವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿ ನೀನು ಬರುವವರೆಗೆ ನಾವೆಲ್ಲರೂ ಸಿದ್ಧವಾಗಿರುವಾಗೆ ನಮ್ಮನ್ನು ಸರಿಪಡಿಸಿ ನಡೆಸ ಬರ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಸಂತೋಷ ಅನಿಸಿದೆ ಕೈ ತೋರಿಸ್ರೆ. ಸಂತೋಷ ಹೇಳೋರು ದೇವ್ರ ಹೇರಳವಾಗಿ ನಿಮ್ಮ ಎಲ್ಲರನ್ನು ಆಸೆ. ಇವತ್ತಿನ ಸಂದೇಶವನ್ನಂದರೆ ನಿಮಗೆ ದೇವರು ಬಹುಮಾನವನ್ನು ಮತ್ತು ಕಿರೀಟವನ್ನು ಕೊಡುತ್ತಾನೆ. ಏನು ಕೊಡುತ್ತಾನಂತ? ಬಹುಮಾನವನ್ನು ಮತ್ತು ಕಿರೀಟವನ್ನು ಕೊಡುತ್ತಾನೆ. ಮತ್ತು ಯಾರಿಗೆ ಬಹುಮಾನ ಯಾರಿಗೆ ಕಿರೀಟವನ್ನು ಸಿಗ್ತದೆ ಎಂಬುದಾಗಿ ನಾವು ನೋಡುವಾಗ ಯೆಶಾಯನ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ 1-2 ವಚನ ಓದ್ರಿ.
ಚೀಯೋನೇ ಚೀಯೋನೇ ಎಚ್ಚರಗೊಳ್ಳು 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 ನಿನ್ನ ನಿನ್ನ ಪ್ರತಾಪವನ್ನು ಧರಿಸಿಕೋ ಪ್ರತಾಪವನ್ನು ಧರಿಸಿಕೋ ಯೆರೂಸಲೇಮೇ ಯೆರೂಸಲೇಮೇ ಪರಿಶುದ್ಧ ಪಟ್ಟಣವೇ ಪರಿಶುದ್ಧ ಪಟ್ಟಣವೇ ನಿನ್ನ ನಿನ್ನ ಚಂದದ ಉಡುಪನ್ನು ಹಾಕಿಕೋ ಚಂದದ ಉಡುಪನ್ನು ಹಾಕಿಕೋ ಇಂದಿನಿಂದ ಅಶುದ್ಧರು ಸುನ್ನತಿ ಇಲ್ಲದವರು ನಿನ್ನೊಳಗೆ ಪ್ರವೇಶ ಮಾಡರು ಯೆರೂಸಲೇಮೇ ಧೂಳನ್ನು ಝಾಡಿಸಿಕೋ ಎದ್ದು ಆಸನದ ಮೇಲೆ ಕೂಡ್ರು ಸೆರೆಬಿದ್ದ ಚಿಯೋನ್ ಕನ್ಯೆಯೇ ನಿನ್ನ ಕತ್ತಿನ ಪಾಶವನ್ನು ಬಿಚ್ಚು ಬಿಡು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಇಲ್ಲಿ ಯಾರಿಗೆ ಹೇಳ್ತಾನಂದ್ರೆ ಚಿಯೋನು ನಗರಿಗೆ ಹೇಳ್ತಾನಂದ್ರೆ ಪರಿಶುದ್ಧವಾಗಿರ್ತಕ್ಕಂಥ ಪಟ್ಟಣಕ್ಕ ದೇವರೇನು ಮಾಡತಾನ ಎಚ್ಚರಿಸಲ್ತಾನ ಪ್ರಿಯರೇ. ಪರಿಶುದ್ಧವಾಗಿರ್ತಕ್ಕಂಥ ಪಟ್ಟಣಕ್ಕ ದೇವರು ಎಚ್ಚರಿಸ್ತಕ್ಕಂಥ ಕಾರಣ ಏನಾಗಿತ್ತು? ಯಾಕೆ ದೇವರು ಎಚ್ಚರಿಸಿದ್ದಾನೆ? ಯಾವ ವಿಷಯವಾಗಿ ದೇವರು ಎಚ್ಚರಿಸಿದಾನೆ ಅಂದರೆ ಅಲ್ಲಿ ನೋಡ್ತೇವೆ, ಲೌಕಿಕ ಸಂಬಂಧಪಟ್ಟಂಥ ಕೆಲವೊಂದು ಕಾರ್ಯಕ್ರಿಯೆಗಳು ಅವ್ರ ಒಳಗೆ ನಡೀತಕ್ಕಂಥವಾಗಿತ್ತು. ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಿಯೆಗಳು ಇವತ್ತು ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಿಯೆಗಳು ಗೊತ್ತು ಚಿಯೋನ್ ನಗರದಲ್ಲಿದ್ದು ಇವತ್ತು ನಮ್ಮ ನಗರದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪ್ರಾಂತದಲ್ಲಿ ನೀವಿರ್ತಕ್ಕಂಥ ಈ ಸ್ಥಳದಲ್ಲಿ ನಡೀತಕ್ಕಂಥವಾಗಿದ್ದಿರ್ಬೋದು. ಅದಕ್ಕೆ ಹೇಳ್ತಾನ ಚಂದದ ಉಡುಪನ್ನು ಹಾಕಿಕೊ ಅಂತ ಹೇಳ್ತಾನೆ ಪ್ರಿಯರೇ. ಅಂದರೆ ಒಳ್ಳೆ ಬಟ್ಟೆಗಳನ್ನು ನೀನು ಧರಿಸಿಕೊ ಎಂಬುದಾಗಿ ದೇವರು ಹೇಳ್ತಾನೆ ಪ್ರಿಯರೇ. ಮತ್ತು ಒಳ್ಳೆ ಬಟ್ಟೆ ಯಾರು ಹಾಕೋಬೇಕು? ಯಾರು ಹಾಕೋಬೇಕ್ರಿ? ಒಳ್ಳೆ ಬಟ್ಟೆ ಯಾರು ಹಾಕೋಬೇಕು? ಯಾರಿಗೆ ಒಳ್ಳೆ ಬಟ್ಟೆಯನ್ನು ದೇವರು ಕೊಡ್ತಾನೆ? ಇವತ್ತು ನೋಡ್ಲಿಕ್ಕೆ ಎಲ್ಲರಿಗೂ ಒಳ್ಳೆ ಬಟ್ಟೆ ಕೊಟ್ಟಿದ್ದಾನೆ. ಎಲ್ಲರ ಮೇಲೆ ಅದ್ಭುತವಾಗಿರ್ತಕ್ಕಂಥ ಡ್ರೆಸ್ ನಾನು ಹಿಡ್ಕೊಂಡು ನಿಮ್ಮೆಲ್ಲರ ಮೇಲೆ ಒಳ್ಳೆ ಒಳ್ಳೆ ಬಟ್ಟೆ, ಕಲರ್ ಬಟ್ಟೆಗಳು ಎಲ್ಲರಿಗೂ ಕೊಟ್ಟನು ಪ್ರಿಯರೇ. ಆದರೆ ಇದು ಲೋಕದ ಬಟ್ಟೆ ಆಗೋಯ್ತು, ಇದು ಲೋಕದ ಒಂದು ಬಟ್ಟೆ ಆಗೋಯ್ತು. ಆದರೆ ದೇವರು ಕೊಡ್ತಕ್ಕಂಥ ಬಟ್ಟೆ ಯಾವುದೆಂಬ ನೋಡಿದಾಗ ಚಂದದ ಉಡುಪು ಅಂತ ಪ್ರಿಯರೇ. ಆ ಉಡುಪಿಗೆ ಯಾರು ಹೆಸರಿಗಲ್ಲ ಚಾನ್ಸಸ್ ಇಲ್ಲ. ಅದು ಎಂಥ ಉಡುಪು ಅಂದರೆ ಆ ಉಡುಪು ನಿಮಗ ಜೀವಜಲ ನೀರಿನ ಬಳಿಗೆ ನಿಮ್ಮನ್ನು ಸೇರಿಸ್ತಕ್ಕಂಥ ಉಡುಪಾಗಿರ್ತದೆ ಪ್ರಿಯರೇ. ನನ್ನ ಸೋದರ ಇಂಥ ಉಡುಪನ್ನು ಧರಿಸ್ಕೊಳ್ಬೇಕು. ಇಂಥ ಉಡುಪನ್ನು ನೀನು ಧರಿಸಿಕೊಳ್ಬೇಕಾದ್ರೆ ಯಾಕೆ ಧರಿಸ್ಕೊಳ್ಬೇಕಂತ ಹೇಳಿದಾಗ ನಿನ್ನ ಮನಸ್ಸು ಮನನೇತ್ರಗಳನ್ನು ನೀನು ಮಾರ್ಪಡಿಸಿಕೊಂಡು ಒಂದು ಸ್ವಸ್ಥ ಬುದ್ಧಿಯಿಂದ ಒಂದು ವಿವೇಕದಿಂದ ದೇವರ ಸನ್ನಿಧಿಯನ್ನು ಅಥವಾ ಕುಟುಂಬದಲ್ಲಿ ಏನು ಮಾಡಬೇಕು? ದೇವರನ್ನು ಅನುಸರಿಸಕ್ಕಂಥವರಾಗಿದ್ದು ನೀವು ನಡಿಬೇಕು. ಅದಕ್ಕೆ ಹೇಳ್ತಾನ ಏನು ಹೇಳ್ತಾನ? ಝಾಡಿಸು ಅಂತ ಹೇಳ್ತಾನ. ನಾವು ಇರಬಾರ್ದಂತ ನಿಮ್ಮಲ್ಲಿ ಎಂಥವು ಇರಬಾರ್ದು. ಲೌಕಿಕ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ನಿನ್ನ ಒಳಗೆ ಇರಬಾರ್ದು. ನೀವು ಝಾಡಿಸ್ಬೇಕು ಸ್ಪಷ್ಟವಾಗಿ. ಈಗ ಎಲ್ಲರ ನೀವು ಕೂಳತ್ತೀರ ಅನ್ಕೋರಿ, ಹೆಂಗೆ ಝಾಡಿಸ್ತೀರಿ? ಈ ಒಂದು ಚೇರ್ ಮೇಲೆ ಹಿಂಗೆ ನೀವು ಕೂಳತ್ತೀರ ಅನ್ಕೋರಿ. ಇಲ್ಲಿ ಈಗ ಕೂಡತ್ತೀರಿ, ಹೆಂಗೆ ಝಾಡಿಸ್ತೀರಿ? ಅಲ್ಲಿ ಹೊಲಸಿದ್ದೀರ ಝಾಡಿಸ್ತೀರಿ, ಹಿಂಗೆ ಝಾಡಿಸ್ಕೊಡ್ತೀರಿ ಪ್ರಿಯರೇ. ಝಾಡಿಸಲ್ದೇ ನಿಮ್ಗೆ ಕೂಡ್ಲಕ್ಕಾಗಲ್ಲ. ಯಾಕಂದರೆ ನಿಮ್ಮ ಬಟ್ಟೆ ಏನಾಯ್ತದ ಆ ಹೊಲಸತ್ತದ ಪ್ರಿಯರೇ. ಹತ್ತಿರ ಕೂಡ ಕೆಲವೊಂದು ಸರ್ತಿ ನೋಡದಪ್ಲೆ ಕುಂತಿರುವಾಗ ಹತ್ತಿರುವಾಗ ಕೆಲವೊಬ್ರು ಹೇಳ್ತಾರೆ ಇದತ್ತು ನೋಡಿ ಹೊಲಸತ್ತೆ ಝಾಡಿಸ್ಕೊಂಡಾಗ ಏನು ಮಾಡ್ತೇವೆ ನಾವು ಸ್ಪಷ್ಟವಾಗಿ ಧರಿಸ್ತೀವಿ. ನಾವು ಖರ್ಚು ಕೈಲು ಹಿಂಗೆ ಏನು ಮಾಡ್ತೇವೆ? ಧೂಳು ನಾವು ಸ್ಪಷ್ಟವಾಗಿ ಝಾಡಿಸ್ಕೊಳ್ತೇವೆ ಪ್ರಿಯ. ಹಾಗೆ ಪ್ರತಿದಿನ ಝಾಡಿಸ್ಬೇಕು. ನೀ ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ನಲ್ಲಿ ಎಲ್ಲೆಲ್ಲಿ ನೀನು ಅವಮಾನಕ ಅಥವಾ ಅಪಮಾನಕ ದೇವರಿಗೆ ಗುರಿ ಮಾಡ್ತಕ್ಕಂಥವನಾಗಿದ್ದು, ಯಾವ ಸ್ಥಳದಲ್ಲಿ ಎಂತೆಂಥ ಲಕ್ಷಣ ಕಾರ್ಯಗಳು ನೀವು ಮಾಡ್ತಕ್ಕಂಥ ಆಗಿದ್ದು ಅಂಥ ಒಂದು ಈ ಸ್ಥಳದಲ್ಲಿ ತಕ್ಷಣವೇ ಅದೇ ಕ್ಷಣ, ಅದೇ ಗಳಿಗೆ, ಅದೇ ನಿಮಿಷದಲ್ಲಿ ಏನು ಮಾಡಬೇಕು? ಝಾಡಿಸ್ತಕ್ಕಂಥವ್ರಾಗಿರ್ಬೇಕು ಪ್ರಿಯನು. ಕೆಲವರು ಝಾಡಿಸ್ತಾರೆ. ಯಾವ ಝಾಡಿಸ್ತಾರ? ಲೋಕಕ್ಕೆ ಸಂಬಂಧಪಟ್ಟ ವಿವರದಲ್ಲಿ ಜನಗಳನ್ನ ಝಾಡಿಸ್ತಾ ನಡೆಸ್ತಾರೆ ಪ್ರಿಯರೇ. ಅವ್ರಿಗೆ ಮೊದಲನೇದು ಗದ್ದರಿಸ್ತಾರ, ಎಚ್ಚರಿಸ್ತಾರ, ಮತ್ತು ತಕ್ಷಣ ಗದ್ದರಿಸಿ ಭಾಳ ಭಾರಿ ಮಾಡಿದಪ್ಪ, ನೀ ಒಳ್ಳೆ ಕಾರ್ಯ ಮಾಡಿದ್ ನೋಡಿ ಅಂತೇಳಿ ಆ ಮನುಷ್ಯಗೆ ಏನು ಮಾಡ್ತಾರ? ಓಡಿಸ್ತಕ್ಕಂಥವ್ರಾಗಿರ್ತಾರೆ ಲೋಕ ರೀತಿಯಾಗಿ. ಇದು ಅಲ್ಲ. ಅದಕ್ಕೆ ಹೇಳ್ತಾನ ಚಿಯೋನು ಪಟ್ಟಣ ಕೇಳ್ತಾನ, ಎಚ್ಚರಗೊಳ್ಳು ನಿನ್ನ ಪ್ರತಾಪವನ್ನು ಧರಿಸಿಕೊ ಎಂಬುದಾಗಿ ಹೇಳ್ತಾನೆ. ಒಳ್ಳೆ ಗುಣ, ಒಳ್ಳೆ ಲಕ್ಷಣ, ಒಳ್ಳೆ ಮನೋಭಾವನೆ ದೇವರು ನಿಮಗೆ ಕೊಟ್ಟನ. ಆಲ್ರೆಡಿ ನಿಮ್ಮ ಒಳಗದ, ಇಲ್ಲಂತಿಲ್ಲ ನಿಮ್ಮ ಒಳಗದ ಲಕ್ಷಣ. ಆದರೆ ಝಾಡಿಸ್ತಕ್ಕಂಥದ್ದು ಯಾವುದು ಎಂಬುದಾಗಿ ತಿಳ್ಕೊಂಡು ನೀವು ಝಾಡಿಸ್ಬಿಡ್ತಕ್ಕಂಥದ್ದಾಗಿರ್ಬೇಕು. ಯಾವ ವಿಷಯವನ್ನು ನಾವು ಝಾಡಿಸ್ಕೋಬೇಕು, ಯಾವ ವಿಷಯದಲ್ಲಿ ನಾವು ಬಿತ್ತುಗೊಳ್ಳುತ್ತಿದ್ದೇವೆ, ಯಾವ ವಿಷಯವನ್ನು ನಾವು ಹಾಳಾಗಲತ್ತಿದ್ದೇವೋ, ನಾವು ಕರ್ತನ ದೇಹ ರಕ್ತದಲ್ಲಿ ಪಾಲ್ಭಾಗಿರ್ಲತ್ತೀವಿ, ಆತನ ಜೀವ ನಮ್ಮೊಳಗೆ ಇರ್ಲತ್ತದ. ಆದರೆ ನಾವು ಹೇಗೆ ನಮ್ಮ ನಡೆನುಡಿ ಸರಿಯಾದನ ಇಲ್ಲ ಎಂಬುದಾಗಿ ನೀವು ತಿಳ್ಕೊಂಡು ಏನು ಮಾಡಬೇಕು? ಝಾಡಿಸ್ಕೋಬೇಕು ಪ್ರಿಯರೇ. ನಿಮ್ಮನ್ನು ದೇವರು ಸ್ಪಷ್ಟವಾಗಿ ಬಲಗೊಳ್ಳಲತ್ತಾನ ಪ್ರಿಯರೇ. ಚಂದದ ಉಡುಪನ್ನು ನೀವು ಧರಿಸಿಕೊ ಅಂತ ಹೇಳತ್ತಾನ ಪ್ರಿಯರೇ. ಇವತ್ತು ಅನೇಕ ಜನರ ಒಳಗೆ ಚಂದದ ಉಡುಪು ಕಾಣತ್ತಿಲ್ಲ ಪ್ರಿಯರೇ. ಲೋಕಕ್ಕೆ ಉಡುಪವ ಇಲ್ಲಂತಿಲ್ಲ, ಹೃದಯದ ಒಳಗೆ ಹೊಕ್ಕಿ ನೋಡಿರುವಾಗ ಹುಳ ಹತ್ತೋಗ್ಯಾವ ಪ್ರಿಯರೇ. ಅವ ಸ್ಪಷ್ಟವಾಗಿ ಎಲ್ಲರಂತಿಲ್ಲ, ಕೆಲವರು ಒಳಗೆ ಹತ್ತೋಗ್ಯಾವ.
ಕೆಲವೊಬ್ಬರು ಇಂಥ ಒಂದು ಸ್ಥಿತಿಯಲ್ಲಿ ಜೀವನ ಮಾಡ್ತಾರ, ಕೆಲವೊಬ್ಬರು ಪರಿಶುದ್ಧವಾಗಿ ಜೀವನ ಮಾಡುತ್ತಾ ದೇವರ ಸನ್ನಿಧಿನ ಆಶ್ರಯಿಸ್ಲತ್ತಾರ. ಕೆಲವೊಬ್ಬರು ಲೋಕ ರೀತಿಯಾಗಿ ಬಿದ್ದೋಗಿ ಅಯ್ಯೋ 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 ಅಂತೇಳಿ ನಿನ್ನ ಮೊರೆ ಇಡ್ತಿ. ನಿನ್ನ ಮೊರೆ ದೇವ್ರು ಲಾಲಿಸಲ್ಲ ಪ್ರಿಯರೇ. ನಿನಗೆ ಹೇಳ್ತಾನೆ, ಎಚ್ಚರಿಸ್ಲತ್ತಾನ, ಚಂದದ ಉಡುಪನ್ನು ಧರಿಸಿಕೊ ಅಂತ ಹೇಳ್ತಾನೆ ಪ್ರಿಯರೇ. ದೀಕ್ಷೆ ಸ್ನಾನ ಕೊಟ್ಟ ನನಗೆ ದೇವರು ಸ್ಪಷ್ಟವಾಗಿ, ನಿನಗಾಗಿ ತನ್ನ ರಕ್ತವನ್ನು ಚೆಲ್ಲಿ ನಿನ್ನನ್ನು ಕೊಂಡುಕೊಂಡನು ಸ್ಪಷ್ಟವಾಗಿ, ನಿನಗಾಗಿ ತನ್ನ ಪ್ರಾಣವನ್ನು ಅರ್ಪಿಸ, ನಿನಗಾಗಿ ನೀವು ಮಾಡಿರ್ತಕ್ಕಂಥ ಎಂಥ ಕಾರ್ಯಗಳಿದ್ದವೋ ಅದರಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಿನ್ನನ್ನು ರಕ್ಷಿಸನ ಸ್ಪಷ್ಟವಾಗಿ, ನಿನಗೆ ಒಳ್ಳೆ ಉಡುಪನ್ನು ಕೊಟ್ಟನು. ಯಾವುದು? ಮನಸ್ಸಿನ ಉಡುಪನ್ನು ಕೊಟ್ಟ ನನಗೆ ಸ್ಪಷ್ಟವಾಗಿ. ನಿನ್ನ ಮನಸ್ಸನ್ನು ಶುದ್ಧಿ ಮಾಡಿದ ಸ್ಪಷ್ಟವಾಗಿ. ನಿನ್ನ ದೇಹ ಹೊಲಸಾಗಿದ್ದಿರ್ಬೋದು, ಮನಸ್ಸನ್ನು ಶುದ್ಧಿ ಮಾಡ್ಯಾನ ಪ್ರಿಯ ಸ್ಪಷ್ಟವಾಗಿ. ಈ ಮಣ್ಣಿನ ದೇಹದ ಮೇಲೆ ಎಷ್ಟು ಸರ್ತಿ ಬಿ ನೀವು ಕಲ್ಲಚ್ಚು ಒರೆಸ್ರಿ, ಎಷ್ಟು ಸರ್ತಿ ಬಿ ಇದು ಮಾಡ್ರಿ, ಅಷ್ಟು ಮಣ್ಣು ಬಂದೇ ಬರ್ತದೆ ಪ್ರಿಯರೇ. ನೀವು ಎಷ್ಟು ಬಿ ಕಲ್ಲಚ್ಚು ನಿಮ್ಮ ಮೈ ಒರೆಸ್ರಿ, ಎಷ್ಟು ಬಿ ನಿನ್ನ ಮೈ ಎಲ್ಲ ಒಂದು ಕ್ಲೀನ್ ಮಾಡ್ಕೊಂಡು ಎಷ್ಟು ಬಿ ಮಣ್ಣು ಬಂದೇ ಬರ್ತದೆ ಪ್ರಿಯರೇ. ಯಾಕಂದರೆ ನಾವು ಮಣ್ಣಿನಿಂದ ತೆಗಲ್ಪಟ್ಟವರಾಗಿದ್ದ ಕಾರಣ ನಮ್ಮ ಶರೀರ ಮಣ್ಣಿನಾಗೆ ಸಮಾಪ್ತಿ ಆಗೋಯ್ತವೆ ಪ್ರಿಯರೇ. ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಮಣ್ಣಿನಾಗೆ ಸಮರ್ಪಣೆ ಆಗೋಯ್ತವೆ ಪ್ರಿಯರೇ. ಪೂರ ಅಲ್ಲೇ ಕ್ಲೋಸ್ ಆಗೋಯ್ತದೆ, ಎಲ್ಲನೇ ಕರಗೋಯ್ತದೆ. ಆದರೆ ಹೃದಯ ಮಾತ್ರ ದೇವರದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಹೃದಯ ಮಾತ್ರ ದೇವರದಿದ್ದಿನ ಕಾರಣ ಈ ಹೃದಯ ದೇವ್ರ ಸನ್ನಿಧಾನಕ್ಕೆ ಸೇರ್ತದೆ ಪ್ರಿಯರೇ. ದೇವ್ರು ಅದಕ್ಕೆ ಒಂದು ಪ್ಲೇಸ್ ನಿರ್ಮಾಣ ಮಾಡ್ಯಾನ. ಡೈರೆಕ್ಟ್ ದೇವ್ರ ಸನ್ನಿಧಿ ಕೂಡ ಸೇರಲ್ಲ. ಅದು ಸತ್ತೋಗಿರ್ತಕ್ಕಂಥ ಮನುಷ್ಯನ ಒಂದು ಆತ್ಮ ಒಂದು ಪ್ಲೇಸ್ ಎಂಬುದಾಗಿ ಅದಕ್ಕೆ ರೆಡಿ ಮಾಡಿಟ್ಟಾನ ಪ್ರಿಯರೇ. ಆ ಪ್ಲೇಸ್ನಲ್ಲಿ ಅದು ವಿಶ್ರಾಂತಿ ತಗೊಳ್ಕೋತು ಪ್ರಿಯರೇ. ಯಾವುದು ಚಿಂತೆ ಇರಲ್ಲ, ಯಾವುದು ಗೋಳಾಟ ಇರಲ್ಲ, ಯಾವುದು ದುಃಖ ಇರಲ್ಲ, ಯಾವ ಕಣ್ಣೀರಿರಲ್ಲ. ನನ್ನ ಮಗನೇನು, ನನ್ನ ಮಗಳೇನು, ನನ್ನ ಯಜಮಾನ, ನನ್ನ ಹೆಂಡತಿ ಏನು, ನಮ್ಮ ಕುಟುಂಬ ಏನು, ಇವತ್ತು ಸಂಪಾದನೆ ಮಾಡ್ಬೇಕಾ, ನಾಳೆಗೆ ಏನು ಊಟ ಮಾಡಬೇಕು, ನಾಡ್ದಿಗೇನು ಊಟ ಮಾಡಬೇಕು, ಇವತ್ತೇನು ಮಾಡಬೇಕು, ಇವೇನು ಇರಲ್ಲ ಪ್ರಿಯ. ಸತ್ತಂಥ ವ್ಯಕ್ತಿದು ಸಮಾಪ್ತಿ ಆಗೋಯ್ತು. ಅವನ ದುಃಖ, ಅವನ ಕಷ್ಟ, ಭಾರ ಎಲ್ಲ ಮುಕ್ತಾಯವಾಗುತ್ತು. ವಿಶ್ರಾಂತಿ ಸ್ಥಳದಲ್ಲಿ ಆತನು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾನೆ ಪ್ರಿಯರೇ. ದೇವರು ಎಲ್ಲಿವರೆಗೆ ತಿರುಗಿ ಬರುತ್ತಾನೋ ಅಲ್ಲಿವರೆಗೆ ಆ ವ್ಯಕ್ತಿ ಪಾಪನೆ ಮಾಡಿದವನಿದ್ದಿರ್ಬೋದು, ದ್ರೋಹನೆ ಮಾಡಿದವನಿದ್ದಿರ್ಬೋದು, ನೀತಿವಂತನಾಗಿದ್ದಿರ್ಬೋದು, ಒಳ್ಳೆಯ ಉಡುಪನ್ನು ಧರಿಸಿಕೊಳ್ಳೋನಾಗಿರ್ಬೋದು, ಕರ್ತನ ಒಂದು ಸುವಾರ್ತೆ ಪ್ರಕಟಿಸ್ತಕ್ಕಂಥನಾಗಿದ್ದಿರ್ಬೋದು, ದೇವರು ಸೇವೆ ಮಾಡ್ತಕ್ಕಂಥನಾಗಿದ್ದಿರ್ಬೋದು, ಯಾರು ಎಂಥ ಸ್ಥಿತಿಯಲ್ಲಿ ಇದ್ದಿರ್ಬೋದು. ಆದರೆ ಆ ಸ್ಥಳದಲ್ಲಿ ದೇವರು ನಮಗೆ ಸ್ಪಷ್ಟವಾಗಿ ಏರ್ಪಡಿಸ್ತಾನೆ. ಒಂದು ಪರಿಶುದ್ಧವಾಗಿರ್ತಕ್ಕಂಥ ಒಂದು ಪಟ್ಟಣ ಎಂಬುದಾಗಿ ಆ ಸ್ಥಳದಲ್ಲಿ ಅಲ್ಲಿ ಯಾರು ಹೋಗ್ಲಕ್ಕೆ ಸಾಧ್ಯ ಇಲ್ಲ, ಅಲ್ಲಿಂದ ಯಾರು ಬರ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಮಕ್ಕ ಅವ ದೆವ್ವಾಗ ಹ್ಯಾಂಗೆ ಹಿಡ್ದಾನ, ಆಕಿ ಹ್ಯಾಂಗೆ ಹಿಡ್ದಲ್ಲ ಅಂದ್ರೆ ಈ ಲೋಕದ ಗಾಳಿದಾಗ ಓಡಾಡ್ತಕ್ಕಂಥ ಆತ್ಮಗಳನ್ನು ಹಿಡಿದು ಅವೇನು ಮಾಡ್ತಾವೆ, ವಶ ಮಾಡಿಕೊಂಡು ಅವ್ರ ಹೆಸರು ಹಿಡ್ಕೊಂಡು ಬರ್ತಾವೆ ಪ್ರಿಯರೇ. ಸತ್ತವರು ಯಾಕೆ ದೆವ್ವಾಗ ಬಂದು ಹಿಡ್ದಾಳ, ಈಕಿ ದೆವ್ವಾಗ ಬಿಡ್ದ, ಅವ ದೆವ್ವಾಗ ಇಲ್ಲ. ಸತ್ತವ್ರು ಯಾರು ದೆವ್ವಾಗಲ್ಲ. ದೆವ್ವ ಆಯ್ತಕ್ಕಂಥ ವ್ಯಕ್ತಿಗಳು ಯಾರಂದರೆ ಯಾರು ಆಕಾಶದಿಂದ ದೊಬ್ಬಲ್ಪಟ್ಟಿದ್ದು ಈ ಗಾಳಿಯಲ್ಲಿ ತಿರುಗ್ತಕ್ಕಂಥವ್ರಾಗಿರ್ತಾರೋ ಅಂಥ ವ್ಯಕ್ತಿಗಳ ಹೆಸರನ್ನು ಹೇಳಿಕೊಂಡು ಬಂದು ಏನು ಮಾಡ್ತಾರೆ ಗೊತ್ತದನ, ನಿಮ್ಮನ್ನು ಶೋಧಿಸ್ತಕ್ಕಂಥವ್ರಾಗಿರ್ತಾರೆ ಪ್ರೇರೆ. ದೆವ್ವ ಆಯ್ತಕ್ಕಂಥವ್ರು ಯಾರು ಗೊತ್ತದನ, ಫಾಸಿಕೊಂಡು ಸಾಯ್ತಕ್ಕಂಥ ವ್ಯಕ್ತಿಗಳು, ಈ ಒಂದು ಸೈತನ ಅಧಿಕಾರಕ್ಕೆ ಅಟ್ಯಾಕ್ಟ್ ಆಗಿ ಹೋಗಿರ್ತಾರೆ ಪ್ರೇರೆ. ಅವರು ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದವರು, ಬಾಯ್ದಾಗ ಬಿ ಸತ್ತವರು, ಸ್ವಂತಾಗಿ ಬೆಂಕಿ ಹಚ್ಕೊಂಡು ಸತ್ತವರು, ಇವರೆಲ್ಲ ಈ ವ್ಯಕ್ತಿಗಳು ಮಾತ್ರ ದೇವಾಗಲಕ್ಕೆ ಸಾಧ್ಯ ಅದ. ಯಾರು ದೇವರಿಂದ ಕರೆಯಲ್ಪಟ್ಟವರಾಗಿರ್ತಾರೋ, ದೇವ್ರು ಕರಿತಾನೋ, ಆ ಕರೆದಂಥ ವ್ಯಕ್ತಿಗಳು ಎಂದೂ ಆಗಲಕ್ಕೆ ಅವಕಾಶ ಇಲ್ಲ ಪ್ರಿಯ. ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಪ್ಲೇಸನ್ನು ದೇವರ ಮೇಡನ ಏರ್ಪಡಿಸನ್ ಪ್ರೇರೆ. ನನ್ನ ಸೋದರಿ ಸೋದರ, ನಿನ್ನ ಒಳಗೆ ಚಂದದ ಉಡುಪನಿರ್ಬೇಕು ಪ್ರೇರೆ. ನಿನ್ನನ್ನು ಸೌಲಕ್ಷಣದ ನೀ ಬೆಳಿಬೇಕು, ನಿನ್ನವರನ್ನು ಸೌಲಕ್ಷಣದಾಗ ನೀನು ಏನು ಮಾಡಬೇಕು, ಬೆಳೆಸ್ಬೇಕು. ಅದಕ್ಕೆ ಹೇಳ್ತಾನ, ಇಂದಿನಿಂದ ಅಶುದ್ಧರು, ಸುನ್ನತಿ ಇಲ್ಲದವರು ನಿನ್ನ ಒಳಗೆ ಪ್ರವೇಶ ಮಾಡರು. ಅಂದರೆ ಯಾರಿಗೆ ದೀಕ್ಷೆ ಸ್ನಾನ ಇಲ್ಲವೋ, ಯಾರಲ್ಲಿ ಕರ್ತನ ದೇಹ ರಕ್ತವಿಲ್ಲವೋ, ಯಾರು ಒಳಗ ಅಶುದ್ಧವಾಗಿರ್ತಕ್ಕಂಥ ಕಾರ್ಯಕ್ರಿಯೆಗಳು ಮಾಡುತ್ತಾರೋ, ದೇವರ ಸನ್ನಿಧಿಯಲ್ಲಿ ಇಂಥ ಒಂದು ವ್ಯಕ್ತಿಗಳು ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಇಂಥ ಒಂದು ವ್ಯಕ್ತಿಗಳು ಆತನ ಸನ್ನಿಧಿಯಲ್ಲಿ ಕಾಣುವುದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಮೊದಲನೇ ಹೇಳ್ತಾನ, ಚಂದದ ಉಡುಪನ್ನು ಧರಿಸಿಕೋ, ನಿನ್ನ ಒಳಗಿರ್ತಕ್ಕಂಥದ್ದು ಮೊದಲನೇ ನೀನು ಜಾಡಿಸಿ ಬಿಡು ಎಂಬುದಾಗಿ, ಜಾಡಿಸಿಕೋ ಎಂಬುದಾಗಿ ಮೊದಲನೇ ನಮ್ಮನ್ನು ಹೇಳತನ ಪ್ರಿಯ ದೇವರು. ಎಚ್ಚರವಾಗಿರ್ಬೇಕು ನನ್ನ ಸೋದರಿ ಸೋದರ. ನಾವೆಷ್ಟು ಎಚ್ಚರವಾಗಿ ಜೀವನ ಮಾಡ್ತೇವಲ್ಲ ಅಷ್ಟು ಉತ್ತಮರಾಗಿ ನೀವು ಬೆಳೀಲಿಕ್ಕೆ ಅವಕಾಶ ಇದೆ ಪ್ರಿಯರೇ. ಎಷ್ಟು ರುಚಿಕರವಾಗಿ ನೀವು ಅಡುಗೆ ಮಾಡುತ್ತೀರೋ ಅಷ್ಟು ಊಟ ನಿಮ್ಮ ಒಳಗ ಹೋಗ್ಲಿಕ್ಕೆ ಅವಕಾಶ ಇದೆ. ಎಷ್ಟು ರುಚಿಕರ ಅಡುಗೆ ಇಲ್ಲವೋ ಅಷ್ಟು ಊಟ ಮಾಡ್ಲಿಕ್ಕೆ ನಿಮ್ಮಿಂದ ಆಗಲ್ಲ ಪ್ರಿಯರೇ. ಯಾಕಂದರೆ ಅರ್ಧ ಪ್ಲೇಟ್ನಲ್ಲಿ ರೈಸ್ ಇರ್ತದ, ಬೇಳೆ ಸಾರು ಇರ್ತದ, ಕೈ ತೊಳ್ಕೊಂಡು ಏನು ಮಾಡ್ತೇವೆ, ಪಕ್ಕಕ್ಕೆ ಬಂದು ಕೊಡ್ತೇವೆ ಪ್ರೇರೆ. ಹಲ್ಲೆಲೂಯಾ. ಹಾಗೆ ನಿನ್ನ ಒಂದು ಜೀವನದ ಯಾತ್ರೆಯಲ್ಲಿ ನೀನು ಕುಂತಿರುವಾಗ, ಒಂದು ಜೀವನದ ಯಾತ್ರೆಯಲ್ಲಿ ನೀನು ಪ್ರಯಾಣಿಸಿರುವಾಗ, ನೀನು ಹೊಟ್ಟೆ ತುಂಬ ಊಟ ಮಾಡಬೇಕಾದ್ರೆ ಅಶುದ್ಧನಾಗಿರ್ತಕ್ಕಂಥ ಕಾರ್ಯಕ್ರಿಯೆಗಳಿನ ಒಳಗಿರ್ಲಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲೇ ಇಲ್ಲ. ಅಶುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳು ನಿನ್ನ ಸನ್ನಿಧಿಯಲ್ಲಿ ಪ್ರವೇಶಿಸ್ಲಕ್ಕೆ ಅವ್ರಿಗೆ ಅವಕಾಶ ಚಾನ್ಸಸ್ ಇಲ್ಲ. ಯಾರಿಗೆ ದೀಕ್ಷೆ ಸ್ನಾನ ಇಲ್ಲವೋ, ಯಾರು ಕರ್ತನ ದೇಹ ರಕ್ತದಲ್ಲಿ ಪಾಲ್ವಾಗಿಲ್ಲವೋ ಆ ವ್ಯಕ್ತಿ ಪರಿಶುದ್ಧವಾಗಿರ್ತಕ್ಕಂಥ ಪಟ್ಟಣವನ್ನು ಮುಟ್ಲಕ್ಕೆ ಅವಕಾಶ ಚಾನ್ಸಸ್ ಆ ವ್ಯಕ್ತಿಗಳಿಗೆ ಇಲ್ಲ. ಅದಕ್ಕೆ ನಿನಗೆ ಮಾರ್ಪಡಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದನು ಪ್ರೇರೆ, ಮತ್ತೆ ಅದಕ್ಕಿಲ್ಲ.
ನೀ ಮಾಡಿದ ದ್ರೋಹ ಅಪರಾಧಗಳನ್ನೇ ಅಳಿಸಿಬಿಟ್ಟು ನಿನಗ ತನ್ನ ಒಂದು ರಕ್ತವನ್ನು ಚೆಲ್ಲಿ ಕೊಂಡ್ಕೊಂಡು ಉನ್ನತ ಪಟ್ಟಣದಲ್ಲಿ ನೀನು ಸೇರಿಸಬೇಕೆಂಬ ಉದ್ದೇಶ ಇಟ್ಕೊಂಡು ಆತನ ಈ ಲೋಕಕ್ಕೆ ಬಂದನು ಹೊರತು ಮತ್ತೆ ಅದಕ್ಕೆ ಬಂದಿಲ್ಲ ಪ್ರಿಯರೇ. ಧನವಂತನು, ಆಸ್ತಿ ಉಳ್ಳವನು, ಐಶ್ವರ್ಯ ಉಳ್ಳವನು, ಸರ್ವವನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು, ಯಾರಿಗೆ ಎಷ್ಟು ಕೊಡಬೇಕೋ ಅವರಿಗೆ ಅಳತೆ ಮಾಡದೆ ದೇವರು ಕೊಟ್ಬಿಟ್ಟೆ ಅನ್ಪ್ರಿಯರೇ. ಅಳತೆ ಮಾಡದೆ ಯಾರಿಗೆ ಬೆಳೆದಿಲ್ಲ. ಇವತ್ತು ನಮ್ಮಲ್ಲಿ ಒಂದು ಆಸ್ತಿ ಅಂದ್ರೆ ಈ ಮಗನಿಗೆ 1 ಫೀಟ್ ಕೂಡ ಹೋಗ್ಲಕ್ಕೆ ಸಾಧ್ಯ ಇಲ್ಲ, ಆ ಮಗನಿಗೆ 1 ಇಂಚು ಕೂಡ ಹೋಗ್ಲಕ್ಕೆ ಸಾಧ್ಯ ಇಲ್ಲ. ಎಷ್ಟು ಅರ್ಧ ಇಂಚು ಬಂದರೂ ಕೂಡ ಸರಿಸಮನಾಗಿ ಆಸ್ತಿಗಳವೇನು ಮಾಡ್ತೇವೆ, ಹಂಚಿಕೊಡ್ತೇವೆ ಪ್ರಿಯ ನಮ್ಮ ಮಕ್ಕಳಿಗೆ ನಾವು. ಹಾಗೆ ದೇವರು ಅಳತೆ ಮಾಡದೆ ಕೊಟ್ಟನು ಪ್ರಿಯರೇ. ಇವ್ರಿಗಿಷ್ಟು ಅಂತ ಕೊಟ್ಟಕ್ಕೆನ ಯಾರಿಗಂದರೆ ಯಾರು ಆತನಲ್ಲಿದ್ದು ಪ್ರಯಾಸ ಪಡ್ತಕ್ಕಂಥ ವ್ಯಕ್ತಿಗಳಿರ್ತಾರೋ ಅವರಿಗೆ ಅಳತೆ ಮಾಡದೆ ಕೊಟ್ಟಕ್ಕೆ ಪ್ರಿಯ. ಸ್ಪಷ್ಟವಾಗಿ ತಿರುಗಿ ಅಳತೆ ಮಾಡದೆ ಕೊಟ್ಟಿರ್ತಕ್ಕಂಥ ಮಕ್ಕಳ ಒಳಗಾಗಲಿ ಅಥವಾ ಈ ಸ್ಥಳದಲ್ಲಾಗಲಿ ಆ ಪ್ಲೇಸ್ನಲ್ಲಾಗಲಿ ಅಶುದ್ಧರು ಯಾರೂ ಸೇರ್ಲಕ್ಕೆ ಅವಕಾಶ ಇಲ್ಲ ಪ್ರಿಯರೇ. ಅಶುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರು ಇರ್ಲಕ್ಕೆ ಅವಕಾಶ ಇಲ್ಲ. ಆ ಕುಡಿತಾನಂದರೆ ಅವ ಯಾಕೆ ಕುಡಿತಾನೆಂಬುದಾಗಿ ಆಲೋಚನೆ ಮಾಡಿ ಆ ಸೈಂಟಿಸ್ಟ್ಗಳು ಸರ್ಚ್ ಮಾಡಿ ನೋಡಿರುವಾಗ ಅವನ ಒಳಗೆ ಅನೇಕ ಒಂದು ಇದು ಉಟ್ಕೊಂಬಂದವನ ಪ್ರೇರೆ, ಚಿಂತೆಗಳು ಉಟ್ಕೊಂಬಂದವನ ಪ್ರೇರೆ, ಕುಟುಂಬದ ಚಿಂತೆ ಉಟ್ಕೊಂಬಂದಂಥ, ಹೆಂಡತಿ ಮಕ್ಕಳ ಚಿಂತೆ ಉಟ್ಕೊಂಬಂದಂಥ, ಲೋಕಿಗೆ ಸಂಬಂಧಪಟ್ಟ ವ್ಯವಹಾರಗಳಿಂದ ಚಿಂತೆ ಬಾಧೆಗಳು ಹುಟ್ಕೊಂಬಂದವಂಥ, ಅನೇಕ ಒಂದು ಬೇರೆ ಬೇರೆ ಕಾರ್ಯಗಳು, ಕೆಲಸಕ್ಕೆ ಹೋದ್ರೆ ಕೆಲಸ ಇಲ್ಲಂಥ ಪರಿಸ್ಥಿತಿ ಅಂತ, ಏನೇನೋ ವಿದ್ಯಾಭ್ಯಾಸ ಮಾಡಿ ಆ ವಿದ್ಯಾಭ್ಯಾಸ ಉನ್ನತ ಸ್ಥಾನಕ್ಕೆ ಹೋದ್ರೂ ಕೂಡ ಉದ್ಯೋಗ ಇಲ್ಲಂತ ಮನುಷ್ಯನಿಗೆ ಪರಿಶೋಧನೆ ಮಾಡಿರುವಾಗ ಮನುಷ್ಯನ ಒಳಗ ಹಲವಾರು ಚಿಂತೆಗಳವಂಥ ಪ್ರಿಯರೇ, ಹಲವಾರು ಚಿಂತೆಗಳವಂತ. ಈ ಹಲವಾರು ಚಿಂತೆಗಳಿಂದ ಮನುಷ್ಯನು ಅನೇಕ ಒಂದು ವೇದನೆಗೆ ಒಳಗಲತ್ತಾನ ಪ್ರಿಯರೇ. ಶುಗರ್, BP ಇಬ್ಬರು ಅಕ್ಕ ತಂಗಿಯರಂಥ ಪ್ರಿಯರೇ. ಯಾರು ಇವರು? ಈ ಚಿಂತೆಯಿಂದ ಬಂದಿರತಕ್ಕಂಥ ರೋಗ ಶುಗರ್, BP, ಕೊಲೆಸ್ಟ್ರಾಲ್, ಆ್ಯಸಿಡಿಟಿ, ಹೈಪರ್ ಆ್ಯಸಿಡಿಟಿ, ಥೈರಾಯ್ಡ್, ಲೋಕಕ್ಕೆ ಸಂಬಂಧಪಟ್ಟಂಥ ಲೋಕದಲ್ಲಿ ಎಂತೆಂಥ ರೋಗಗಳವನ್ನು ಕಡಿಮೆ ಆಗಲ್ಲಂಥ ರೋಗಗಳು ಕೂಡ ಮನುಷ್ಯನ ಒಳಗೆ ಬಂದು ಬೀಳ್ತಾವಂಥ ಪ್ರಿಯರೇ. ಕಾರಣ ಚಿಂತೆ ಪ್ರಿಯರೇ. ಒಂದು ಮನುಷ್ಯನಿಗೆ ಸೈಂಟಿಸ್ಟ್ಗಳು ಪರಿಶೋಧನೆ ಮಾಡಿದಾಗ ಅವನ ಒಳಗೆ ಕಾಣ ಬಂದಿರತಕ್ಕಂಥದ್ದು ಚಿಂತೆ. ಕೆಲವರು ಆಸ್ತಿ ಅಂತಸ್ತು ಸಂಪಾದನೆ ಮಾಡಬೇಕೆಂಬ ಚಿಂತೆ, ಕೆಲವರು ಕುಟುಂಬಕ್ಕೆ ಹೇಗೆ ನಡೆಸ್ಕೋಬೇಕೆಂಬ ಚಿಂತೆ, ಕೆಲವರು ಕೆಲವೊಂದು ವಿಷಯವಾಗಿ ಚಿಂತೆ ಮಾಡಿ ಲೋಕರೀತಿಯಾಗಿ ನಾನಾ ವಿಧವಾಗಿ ಕಷ್ಟಗಳನ್ನು ನೀವು ಅನುಭವಿಸ್ತಕ್ಕಂಥರಾಗಿದ್ದೀರಾದರೆ ನನ್ನ ಸೋದರ ದೇವರಿಗೆ ಒಂದು ಚಿಂತೆ ಅದ. ಏನು? ನನ್ನ ಮಗ ಭೂಲೋಕದಲ್ಲನ, ನನ್ನ ಮಗಳು ಭೂಲೋಕದಲ್ಲ, ಆಕೆ ಹೇಗೆ ಹೇಳ ಎಂಬುದಾಗ ಚಿಂತೆ. ನನ್ನ ಮಗಳು ನನ್ನ ಸನ್ನಿಧಿಗೆ ಯಾವಾಗ ಬರ್ತಾಳೆ ಎಂಬುದಾಗ ದೇವರ ಚಿಂತೆ. ನನ್ನ ಮಗನ ಯಾವಾಗ ಒಂದು ಸಂತೋಷ ಉಳ್ಳವನಾಗಿದ್ದರೆ ನನ್ನ ಸನ್ನಿಧಿನ ಆಶ್ರಯಿಸ್ತಾನೆ ಎಂಬುದಾಗಿ ದೇವರಿಗೆ ಒಂದೇ ಚಿಂತೆ ಪ್ರಿಯ. ಅದಕ್ಕೆ ಬಿಟ್ಟು ದೇವರಿಗೆ ಯಾವುದೋ ಚಿಂತೆ ಇಲ್ಲೇ ಇಲ್ಲ. ನಿನಗಾಗಿ ದೇವರು ಚಿಂತಿಸ್ಲತನ, ನೀನು ಶುದ್ಧನಾಗು. ನಿನಗಾಗಿ ದೇವರು ಪ್ರಯಾಸ ಪಟ್ಟನ ಅಲ್ಲಡಿ ನಿನಗ ಮಾರ್ಪಡಿಸೋದಕ್ಕಾಗಿ, ನಿನಗಾಗಿ ಆತನು ಶ್ರಮೆ ಪಟ್ಟನ, ನಿನಗಾಗಿ ಆತನು ಕಣ್ಣೀರಿಟ್ಟ, ನಿನಗಾಗಿ ಆತನು ರೋದನೆ ವೇದನೆಗೊಳಗೆ ನಿನಗಾಗಿ ತನ್ನ ಶರೀರವನ್ನು ಕುಂದಿಸಿಕೊಂಡ, ನಿನಗಾಗಿ ತನ್ನ ಶರೀರವನ್ನು ಚೂರು ಚೂರಾಗಿ ಮಾಡಿಕೊಂಡನು. ಯಾಕ? ನಿನ್ನನ್ನು ಗುಣಪಡಿಸುವುದಕ್ಕಾಗಿ. ನನ್ನ ಸೋದರ ಇವತ್ತು ನೀನು ಮಾರ್ಪಡ್ತೆ, ಇವತ್ತು ನೀ ಕರ್ತನ ಸನ್ನಿಧಿಯನ್ನು ನೀ ಆಲ್ರೆಡಿ ಆಶ್ರಯಿಸ್ತಾ ಇದ್ದಿಲ್ಲ ಅಂತಿಲ್ಲ, ಆದರೆ ನಿನ್ನಿಂದ ನೀನು ಏನಾದರೂ ಒಂದು ಸಮಸ್ಯೆ ಎದುರ್ಕೊಳ್ಳುತ್ತದೆ, ಪರವಾಗಿಲ್ಲ, ಇವತ್ತು ನೀ ಮಾರ್ಪಡು. ದೇವರು ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಯಾಕಂದರೆ ಸುನ್ನತಿ ಇಲ್ಲದವರು ಅಂದರೆ ದೀಕ್ಷಾ ಸ್ನಾನ ಇಲ್ಲದಂಥ ವ್ಯಕ್ತಿ ಪರಿಶುದ್ಧ ಪಟ್ಟಣದಲ್ಲಿ ಸೇರ್ಲಕ್ಕೆ ಅವಕಾಶ ಅನಿಸಿಲ್ಲ. ಒಳ್ಳೆ ದೋಷ ಅಪರಾಧ ಇಟ್ಕೊಡ್ತಕ್ಕಂಥ ವ್ಯಕ್ತಿ ಪರಿಶುದ್ಧ ಪಟ್ಟಣದಲ್ಲಿ ಸೇರ್ಲಕ್ಕೆ ಅವಕಾಶ ಅನಿಸಿಲ್ಲ. ಅದಕ್ಕೆ ನನ್ನ ಸೋದರ ಈ ದಿನ ನೀ ಮಾರ್ಪಡುವುದ್ರೆ ಎಷ್ಟೋ ಒಂದು ಉತ್ತಮ ಮತ್ತು ಅದ್ಭುತ. ನೀ ಮಾರ್ಪಟ್ಟಾಗ ನೀನು ವಸ್ತ್ರವನ್ನು ಶುಭ್ರವಾಗಿರ್ತಕ್ಕಂಥ ವಸ್ತ್ರ ಕೊಡ್ತಾನೆ. ನೀ ಮಾರ್ಪಟ್ಟಾಗ ನಿನಗ ಬಹುಮಾನ ಮತ್ತು ಕಿರೀಟವನ್ನು ಕೊಡ್ತಾನೆ. ನೀ ಮಾರ್ಪಟ್ಟಿಲ್ಲ ಅಂದ್ರೆ ಬಹುಮಾನ ಕಿರೀಟವು ನಿನಗೆ ಸಿಗ್ಲಕ್ಕೆ ಚಾನ್ಸಸ್ ಇಲ್ಲ. ನೀ ಕಳ್ಕೊಳ್ತಕ್ಕಂಥನಾಗಿದ್ದಿ. ಇವತ್ತು ನೀ ಮಾರ್ಪಡ್ತೆ, ಇವತ್ತು ನೀ ಶುದ್ಧನಾಗಿ ಜೀವನ ಮಾಡೋದಕ್ಕೆ ನೀ ಪ್ರಯಾಸ ಪಡ್ತೆ. ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಏನು ಜಾಡಿಸ್ಬೇಕಂತ ನಾವು? ಉಡುಪು ಜಾಡಿಸ್ಕೋಬೇಕಾ? ಏನು ಜಾಡಿಸ್ಬೇಕು ನಾವು? ನಿಮ್ಮ ಒಳಗಿರ್ತಕ್ಕಂಥ ಧೂಳನ್ನು ನೀವು ಮೊದಲು ಜಾಡಿಸ್ರಿ. ಅಂದರೆ ಲೌಕಿಕ ಸಂಬಂಧಪಟ್ಟಿರ್ತಕ್ಕಂಥ ಧೂಳು ನಿಮ್ಮ ಒಳಗದಂದ್ರೆ ಅದು ಛಾಡಿಸ್ರಿ. ಅಂದರೆ ಸುನ್ನತಿಲ್ಲ ಅಂದರೆ ದೀಕ್ಷಾ ಸ್ನಾನ ನಿಮ್ಗೆ ಆಗಿಲ್ಲ ಅಂದ್ರೆ ಯೇಸು ಸ್ವಾಮಿ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಹೊಂದುವುದಕ್ಕಾಗಿ ನೀವು ಪ್ರಯಾಸ ಪಡ್ರಿ. ನೀವು ಅಶುದ್ಧರಾಗಿದ್ದೀರಿ ಅಂದ್ರೆ ಶುದ್ಧರಾಗುವುದಕ್ಕೆ ನೀವು ಪ್ರಯಾಸ ಪಟ್ಟಾಗ ನಿಮ್ಗೆ ಪರಲೋಕದ ಪಟ್ಟಣವನ್ನು ಸಿಗ್ಲಕ್ಕೆ ಅವಕಾಶ ಚಾನ್ಸಸ್ ನಿಮ್ಗದ ಪ್ರೇರೆ. ಅದಕ್ಕೆ ಇದೇ ಒಂದು ಯೆಶಾಯನ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 10ನೇ ವಚನ ಓದ್ರಿ. ನಾನು ಯೆಹೋವನಲ್ಲಿ ಪರಮ ಆನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮ ಎಂಬ
ನಿಲುವು ಅಂಗೇನು ತೊಡಿಸಿದನಲ್ಲ ಎಂಬುದಾಗಿ ಪ್ರೇರೆ. ಯಾವ ವಸ್ತ್ರ ಇರ್ಬೇಕು ನಿಂಬಲ್ಲಿ? ಹಿಂದಿದ್ದವರಮ್ಮ, ಯಾವ ವಸ್ತ್ರ ಇರ್ಬೇಕು ನಿಂಬಲ್ಲಿ? ಹಿಂದಿದ್ದವರು ಈ ಕಡೆ ಹೆಣ್ಮಕ್ಳು, ಯಾವ ವಸ್ತ್ರ ಇರ್ಬೇಕು ನಿಂಬಲ್ಲಿ? ರಕ್ಷಣೆ ವಸ್ತ್ರ ಇರ್ಬೇಕಲ್ಲ. ನೀವು ಕಡೆ ಗಂಡಸು ಮಕ್ಕಳು ಯಾವ ವಸ್ತ್ರ ಇರಬೇಕು? ರಕ್ಷಣೆ ಎಂಬ ವಸ್ತ್ರವನ್ನು ಇರ್ಬೇಕು. ರಕ್ಷಣೆ ಎಂಬ ವಸ್ತ್ರವನ್ನು ದೇವರು ಏನು ಮಾಡ್ತಾನ? ಕೊಡ್ಲತನ ಪ್ರೇರೆ. ಈ ರಕ್ಷಣೆ ಎಂಬ ವಸ್ತ್ರ ಎಲ್ಲೋ ಬಜಾರ್ದಲ್ಲಿ ಸಿಗಲ್ಲ, ಎಲ್ಲೋ ಅಂಗಡಿದಲ್ಲಿ ಸಿಗಲ್ಲ, ಎಲ್ಲೋ ಶಾಪಿಂಗ್ ಮಾಲ್ನಲ್ಲಿ ನಿಮಗೆ ಸಿಗಲ್ಲ. ಈ ರಕ್ಷಣೆ ಎಂಬ ವಸ್ತ್ರ ಯೇಸು ಕ್ರಿಸ್ತನಲ್ಲೇ ಸಿಗ್ಲಕ್ಕೆ ಅವಕಾಶದ ಪ್ರೇರೆ. ಅವಾಗ ಆದಾಮ ಹವ್ವಳು ತಪ್ಪು ಮಾಡಿರುವಾಗ, ಪಾಪ ಮಾಡಿರುವಾಗ, ತಿನ್ನಬಾರ್ದೆಂಬ ಹಣ್ಣು ತಿಂದಳು, ಗಂಡನಿಗೆ ಕೂಡ ಕೊಟ್ಟನು. ಇಬ್ಬರ ಕಣ್ಣುಗಳು ತೆರೆದುದು. ತೆರೆದ ತಕ್ಷಣ ಅವರು ಅಯ್ಯೋ ನಮ್ಮ ಮೈ ಕಾಣತ್ತಲ್ಲ, ನಮ್ಮ ಶರೀರ ಕಾಣತ್ತಲ್ಲ ಅಂತ ತಿಳ್ಕೊಂಡು ಹೋಗಿ ಪಕ್ಕಕ್ಕೂ ಅಡಿಗೆಕೊಂಡಾರ. ಯಾಕೆ ಅಡಿಗೆಕೊಂಡಾರ? ಏದನ್ ತೋಟದಲ್ಲಿ ಅಲ್ಲಿ ದೇವರು ಬಂದನೆ ಸ್ಪಷ್ಟವಾಗಿ. ಏದನ್ ತೋಟದಲ್ಲಿ ದೇವರು ಬಂದ ತಕ್ಷಣ ಭಯಪಟ್ಟರ, ಅಡಿಗೆಕೊಂಡಾರ. ಆದಾಮನ ನೀನು ಎಲ್ಲಿರ್ತಿ ಅಂದಾಗ, ದೇವರೇ ನಿನಗೆ ನಾವು ಭಯಪಟ್ಟೇನು ಮಾಡಿದೆವು? ಮುಚ್ಕೊಂಡಿದ್ದೀವಿ ದೇವರೇ. ಅವ್ರು ಮುಚ್ಚಿಕೊಂಡಾಗ ಅವ್ರಿಗೆ ದೇವರು ಸುಮ್ಮನೆ ಬಿಟ್ಟಿಲ್ಲ ಪ್ರೇರೆ. ಅವ್ರಿಗೆ ವಸ್ತ್ರವನ್ನು ಹಾಕ್ಯಾನ. ಎಂಥ ವಸ್ತ್ರ ಹಾಕ್ಯಾನಂದರೆ ಮೈ ತುಂಬ ವಸ್ತ್ರವನ್ನು ಹಾಕ್ಯಾನ ಪ್ರೇರೆ. ಚರ್ಮದ ಬಟ್ಟೆಗಳನ್ನು ಮಾಡಿ ಅವ್ರಿಗೆ ಮೈ ಮುಚ್ಚಿ ಏನು ಮಾಡ್ಯಾನ? ಏನೋ ಒಂದು ತೋಟದಿಂದ ಅವ್ರಿಗೆ ಹೊರಗೆ ಹಾಕ್ಯಾನ ಪ್ರೇರೆ. ಹಲ್ಲೆಲೂಯಾ. ಯಾವ ಬಟ್ಟೆ ಹಾಕ್ಯಾನ? ಮೈ ತುಂಬ ಹಾಕ್ಯಾನ, ಅರ್ಧ ಹಾಕ್ಯಾನ? ಇವತ್ತು ಅರ್ಧ ಹಾಕೊಂಬರು ಎಷ್ಟು ಜನರಿಲ್ಲ. ಬರೀ ಕೋಶನ್ ಸೇವಕರಿಗೆ ಎಲ್ಲದ ಹೇಳ್ರಿ, ಸೇವಕರಿಗೆ ಕೋಶನ್. ಒಂದು ವಿಶ್ವಾಸಿ ಎಲ್ಲದ ಕೋಶನ್. ತಲೆ ಮೇಲೆ ಸೆರಗ ಹಾಕೋರಮ್ಮ. ಬೈಬಲ್ ಹೇಳ್ತದ ಕೂದಲು ಕೊಟ್ಟನಂತಲ್ಲ ಪುರುಷನಿಗೆ, ಪುರುಷನಿಗೆ ಕೊಟ್ಟನ ಕೂದಲು. ಯಾರಿಗೆ ಕೊಟ್ಟನ? ಇಸ್ತ್ರಿ. ಕರೆಕ್ಟ್ ಮೈ ಮುಚ್ಕೊಳಕ್ ಚಾನ್ಸ್ ಅದ ನಿಮ್ಗೆ? ಪೂರಾ ಮೈ ಮುಚ್ಚದ ಹೇಳಿ. ಯಾರ ಹೆಣ್ಮಕ್ಳು ಹೇಳ್ತಾರೆ ಕೂದಲಿಂದ ನಿಮ್ಮ ಮೈ ಮುಚ್ಚೋದ್ಯಾನು? ಚಾನ್ಸ್ ಅದನಾ? ಇಲ್ಲ. ಕೂದಲಿಂದ ನಿಮ್ಮ ಮೈ ಮುಚ್ಚಲಕ್ ಚಾನ್ಸ್ ಇಲ್ಲ. ನಿಮ್ಮ ಶರೀರ ಮೇಲೆ ನಿಮ್ಮ ಶರೀರವನ್ನು ಮುಚ್ಚಬೇಕಾದ್ರೆ ಮೈ ತುಂಬ ಬಟ್ಟೆಗಳಿರ್ಬೇಕು ಪ್ರೇರೆ. ಮೈ ತುಂಬ ಬಟ್ಟೆಗಳಿರ್ಬೇಕು. ನನ್ನ ಒಳಗೆ ಜರ ಬಿ ಕಮ್ಮಿ ಕಾಣಿಸ್ತದ್ರ ಅಮ್ಮರು ಸಾಬ್ರೇ ಪೈಲೆ ತೆಗೆದಕ್ರ. ಅದು ನೀವು ಯಾವ್ದ್ರಿ ಸರಿ ಕಾಣತ್ತಿಲ್ಲ ಅಂದ್ರ ಅದು ಪೈಲೆ ಏನ್ ಮಾಡ್ರಿ ತೆಗೆದು ನೀವು ಬಾಜಿಗಿಡ್ರಿ. ಯಾಕ? ನನ್ನ ಮೈ ಮುಚ್ಚಿರ್ಬೇಕಾ, ನಿಮ್ಮ ಮೈ ಮುಚ್ಚಿರ್ಬೇಕಾ? ಯಾರ ಮೈ ಮುಚ್ಚಿರ್ಬೇಕು? ಕೆಲವರು ಕ್ವಶನ್ ಆಗ್ತಾರೆ, ಪಾದ್ರಿ ಸಾಬ್ರು ಭಾಳ ಫಿಟ್ ಆಗಿ ಹೊಂಟಾರ, ಜೀನ್ಸ್ ಎಕ್ದಮ್ ಟೈಟ್ ಹಾಕ್ಲತ್ತಾರ. ನನ್ನ ಮೈ ಮುಚ್ಕೋಬೇಕಾ, ನಿಮ್ಮ ಮೈ ಮುಚ್ಕೋಬೇಕಾ? ಯಾರ ಮೈ ಮುಚ್ಚಬೇಕು? ನಿಮ್ಮ ಮೈ ಮುಚ್ಚಬೇಕು. ಹೆಣ್ಮಕ್ಳೇ ನಿಮ್ಮ ಮೈ ಮುಚ್ಚಬೇಕು. ನಿಮ್ಮ ತಲೆ ಮೇಲೆ ಏನಿರ್ಬೇಕು? ಬೆಟ್ಟ ಇರಬೇಕು ಪ್ರೇರೆ. ವಾಕ್ಯ ಕೇಳ್ತೀರಿ, ತಲೆ ಮೇಲೆ ಸೆರೆ ಹಾಕೊಂಬರ ಒಬ್ಬರು ಇಲ್ಲಿನ. ಕೂದಲಿಂದ ಮೈ ಮುಚ್ಕೋತೀರಿ, ಮುಚ್ಚಲಕ್ಕಾಗಲ್ಲ. ಅಪೊಸ್ತಲನಾದ ಪೌಲನು ಸ್ತ್ರೀಯರಿಗೆ ಗದ್ದಿಷನ್ ಏನಂತೆ ಗದ್ದಿಷನ್ ಅಂದ್ರ, ಅಮ್ಮ ನಿಮಗೆ ಏನಾದ್ರೂ ಅವಶ್ಯಕತೆ ಇದಾರ, ಯಜಮಾನ ಇರ್ತಾನೆ ನಿಮ್ಮ ಮನೆಗ, ಅವನಿಗೆ ಹೋಗಿ ನೀವು ಕೇಳ್ರಿ ಅಂತ ಹೇಳೇನ. ಸ್ತ್ರೀಯರಿಗೆ ಸಭೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಇವತ್ತು ಅನೇಕ ಸ್ತ್ರೀಯರು ಅಟ್ರಾಕ್ಷನ್ ರೆಡಿಯಾಗಿ ಅವ್ವೋ ಪಾಸ್ಟಮ್ ಅವ್ರ ಡ್ಯಾನ್ಸ್, ಅವ್ರದ್ದು ಸ್ಟೈಲ್, ಅವ್ರ ಫ್ಯಾಷನ್, ಅವ್ರ ಲಿಪ್ಸ್ಟಿಕ್, ಅವ್ರ ಫೋಡರ್, ಅಯ್ಯೋ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ತುಂಬುಗದ ಸೋದರ. ಇಂಥವ್ರಿಗೆ ಆಶ್ರಯಿಸ್ಬೇಡ್ರಿ ನೀವು ಸ್ಪಷ್ಟವಾಗಿ. ಇಂಥವ್ರಿಂದ 100 ಹೆಜ್ಜೆಗಳು ದೂರ ಇರ್ಬೇಕು, 100 ಹೆಜ್ಜೆಗಳು ದೂರ ಇರ್ಬೇಕು. ಅವ್ರ ಜೊತೆ ಸ್ಟೆಪ್ ಹಾಕಲಕ್ಕೆ ನಿಮ್ಗೆ ಚಾನ್ಸ್, ಅವಕಾಶ ನಿಮಗಿಲ್ಲ. ಯಾಕೆ ಇಲ್ಲ ಅಂತ ಹೇಳ್ತಂದ್ರೆ ದೇವರು ಆಜ್ಞೆಯನ್ನು ಪರಿಪಾಲನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಸೋದರ. ದೇವರು ಅವಕಾಶ ಕೊಟ್ಟಿಲ್ಲ. ಸಣ್ಣ ಮಕ್ಕಳು ನಡೀತದ, ಒಂದು 5 ವರ್ಷ 10 ವರ್ಷ, ಒಂದು 10-12 ವರ್ಷ ಅರಿವಿಲ್ಲದ ಈ ಸ್ಥಿತಿಲಿ ಆಗ್ಯಾರಂದ್ರೆ ಪರವಾಗಿಲ್ಲ. ಮಕ್ಕಳು ಕೈಗೆ ಬಂದ್ರಂದ್ರೆ ಮೈ ಮುಚ್ಚಿರ್ತಕ್ಕಂಥ ಬಟ್ಟೆ ಧರಿಸ್ತಕ್ಕಂಥದ್ದು 101% ಇರ್ಬೇಕು. ಅದಕ್ಕೆ ಹೇಳ್ತಾನ ರಕ್ಷಣೆ ಎಂಬ ವಸ್ತ್ರ ಕೊಟ್ಟನಂತ ಪ್ರಿಯ ದೇವರು. ಈ ವಸ್ತ್ರ ನಿಮ್ಮ ಹೃದಯ ಹಿಡ್ಕೊಂಡು ನಿಮ್ಮ ಶರೀರವೆಲ್ಲ ಕಾಪಾಡ್ತದೆ ಪ್ರಿಯರೇ. ಈ ವಸ್ತ್ರ ನಿಮ್ಮನ್ನು ಪರಲೋಕ ಒಂದು ದೇವರ ಸನ್ನಿಧಾನಕ್ಕೆ ಸೇರಿಸ್ತಕ್ಕಂಥ ಈ ವಸ್ತ್ರ ಯಾವುದು? ರಕ್ಷಣೆ ಎಂಬ ವಸ್ತ್ರ ಸೋದರ. ಇದಕ್ಕಾಗಿ ನೀವು ಪ್ರಯತ್ನ, ಇದಕ್ಕಾಗಿ ನೀವು ಪ್ರಯಾಸ ಪಡು, ಇದಕ್ಕಾಗಿ ಇರು. ಇವತ್ತು ಅನೇಕೊಂದು ಗಂಡಸು ಮಕ್ಕಳು ತಂದೆ ಆಗಿ, ತಾಯಿಯಾಗಿ, ತಂದೆಯಾಗಿ, ಅಣ್ಣಾಗಿ, ಕುಟುಂಬಕ್ಕೆ ಹಿರಿಯಾಗಿ, ಮಕ್ಕಳಿಗೆ ಸೂಪರ್ ಕಾಣತ್ತ ಮಗ, ಮಸ್ತ್ ಕಾಣತಿದ್ದೋ, ಏನು ತಂದೆಯಾಗಿ ಮಸ್ತ್ ಕಾಣತಿ ಮಗ, ಏಟ್ ಹೇಳ್ಬೇಕು ಸರ್, ಒಟ್ಟು ಹೇಳ್ಬೇಕು, ಅತಿ ಹೆಚ್ಚಿಗೆ ಹೇಳೋದ್ರ ಮಕ್ಕಳಿಗೆ ಗೊತ್ತಿಂದು ಇರ್ಲತ್ತಿಲ್ಲ ಎಂಬ ಒಂದು ಶಬ್ದ ಅದ ಉಂಟು ಪ್ರೇರಿ. ಮಕ್ಕಳೇ, ನಿಮ್ಮ ತಾಯಿ ತಂದೆಗೆ ಬೇಜಾರಾಗುವಾಗ ನೀವು ಇರ್ಲಕ್ಕೆ ಸಾಧ್ಯ ಇಲ್ಲ.
ನಿಮ್ಮ ತಾಯಿ ತಂದೆಗೆ ವಿರುದ್ಧವಾಗಿ ನಿಂತು ನೀವು ಕಾರ್ಯ ಮಾಡ್ಲಿಕ್ಕೆ ಅವಕಾಶ ಅನಿಸಿಲ್ಲ. ಹೆಣ್ಮಕ್ಳೇ, ಸಂರಕ್ಷಣದಲ್ಲಿ, ಸುಂದರದಲ್ಲಿ ಅದ್ಭುತವಾಗಿ ನೀವು ಬೆಳೆ. ನನಗೆ ಭಾಳ ಸಂತೋಷ ಇದೆ, ನಿಮ್ಮ ತಾಯಿ ತಂದೆ ಕೂಡ ಭಾಳ ಸಂತೋಷ ಇದೆ. ಆದರೆ ಲೌಕಿಕ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಬಿದ್ದು ಹೋಗಿ ನಿಮ್ಮ ತಾಯಿ ತಂದೆಗೆ ಅವಮಾನ, ಎರಡನೇದು ದೇವರಿಗೆ ಅವಮಾನ, ಮೂರನೇದು ನಿನಗೆ ಬಹುಮಾನ ಸಿಗಲ್ಲ ಪ್ರಿಯ. ಅಂದವಾಗಿರ್ತಕ್ಕಂಥ, ಚಂದವಾಗಿರ್ತಕ್ಕಂಥ ಒಂದು ಕಿರೀಟವನ್ನು ದೇವರು ನಿನಗೆ ಕೊಡಲ್ಲ. ನೀನು ಒಂದು ವೇಳೆ ಆತನು ಕೊಡ್ತಕ್ಕಂಥದ್ದು ಒಂದೇ, ನೀನು ಒಂದ್ ವೇಳೆ ಭಾಸಿಂಗವೆಂಬುದಾಗಿ ನೋಡ್ತೇವೆ ಸ್ಪಷ್ಟವಾಗಿ. ಅಂದರೆ ಯಾರಿಗೆ ಭಾಸಿಂಗ ಯಾರಿಗೆ ಕಟ್ತಾರೆ? ಯಾರಿಗೆ ಕಟ್ತಾರ? ಧರ್ಮಶಾಸ್ತ್ರ ಅನುಸಾರವಾಗಿ ಮದಿ ಆಯ್ತಕ್ಕಂಥ ಸಮಯದಲ್ಲಿ ಏನು ಮಾಡ್ತಾರ? ಧರ್ಮಶಾಸ್ತ್ರ ಅನುಸಾರವಾಗಿ ಭಾಸಿಂಗವನ್ನು ಏನು ಮಾಡ್ತಾರೆ? ಕಟ್ತಕ್ಕಂಥರಾಗಿದ್ದರು. ಸ್ತ್ರೀಯರಿಗಾಗಲಿ ಪುರುಷನಾಗಲಿ ಭಾಸಿಂಗವನ್ನು ಕಟ್ತಕ್ಕಂಥರಾಗಿದ್ದರು. ಮತ್ತು ಇಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ, ಏನು ಹೇಳ್ತಾನೆ? ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ದೇವರಲ್ಲಿ ಹಿಗ್ಗುವುದು. ವರನು ಭಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಎಂಬುದನ್ನು ನೋಡ್ತೇವೆ. ಇಲ್ಲಿ ಎರಡು ಆಪ್ಷನ್ ಅವೆಲ್ಲ. ಸ್ತ್ರೀಯರಿಗೆ ಹೇಳ್ತಾನೆ ಸ್ಪಷ್ಟವಾಗಿ, ಏನಂತ ಹೇಳ್ತಾನ? ಆಭರಣಗಳು ಹಾಕೋರು ಅಂತ ಹೇಳ್ತಾನ. ಅಲಂಕಾರವಾಗಿರ್ತಕ್ಕಂಥ ಅದು ನೀವು ಹಾಕೊಂಡ್ ರೆಡಿ ಇರಂತ ಹೇಳ್ತಾನ ಪ್ರೇರ್. ಯಾವ ಅಲಂಕಾರ? ಎಂತ ಅಲಂಕಾರ ಹೇಳ್ತಾನೆ ದೇವ್ರು ಸ್ಪಷ್ಟವಾಗಿ. ಅರ್ಥ ಮಾಡ್ಕೊಳತ್ರಿ. ಬೈಬಲ್ ಓದ್ತಿರ ಮಕ್ಕಳೇ, ನಿಮ್ಗೆ ಓದ್ಲಾಕ್ ಬರ್ತದೆ ತಿಳ್ಕೊಬೇಕು. ಸ್ಟಡಿ ಮಾಡ್ತೀರಿ, ನಿಮ್ಗೆ ಓದ್ಲಾಕ್ ಬರ್ತದೆ ತಿಳ್ಕೊಬೇಕು. ನೀವು ಇನ್ನೊಬ್ಬರಿಗೆ ಕಲಿಸ್ಬೇಕು. ಮಕ್ಕಳೇ ಇದು ಹಿಂಗೆಲ್ಲ ಹಿಂಗೆಲ್ಲ ಇದು ಹಿಂಗೆ ಮಾಡ್ಬೇಕು ಮಕ್ಕಳೇ ಎಂಬುದಾಗಿ ನಿಮ್ಗಿಂತ ಚಿಕ್ಕ ವಯಸ್ಸಿದ್ದವರಿಗೆ ನೀವು ಕಲಿಸ್ತಕ್ಕಂಥರಾಗಿರ್ಬೇಕು ಹೊರತು ನಿಮ್ಗಿಂತ ಚಿಕ್ಕ ವಯಸ್ಸಿದ್ದವರಿಗೆ ಹಾಳು ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಈ ಏನು ಹೇಳ್ತಾನ? ಆಭರಣಗಳು ಹಾಕೊಳತಾನ ಪ್ರೇರ್. ಎಂಥ ಆಭರಣ? ಹಲ್ಲೆಲೂಯಾ! ಎಂಥ ಆಭರಣ ಹಾಕೋಬೇಕ್ರಿ? ಹೃದಯಕ್ಕೆ ಸಂಬಂಧಪಟ್ಟಂಥ ಆಭರಣ, ಸುಂದರವಾಗಿರ್ತಕ್ಕಂಥ ಆಭರಣ. ನಿನಗೆ ಯಾರು ನೋಡಬೇಕು? ದೇವ್ರು ನೋಡ್ಬೇಕಷ್ಟೇ. ಅಂತ ಒಂದು ಆಭರಣ ಹಾಕೋಬೇಕು. ನೀ ಪುರುಷನ ಸ್ತ್ರೀಯನ್ನು ಯಾರೇ ಇರು, ಅಲಂಕರಿಸಿ ಸಂಬಂಧಪಟ್ಟಂಥ ವಿಷಯದಲ್ಲಿ ನೀವು ಜಾಗ್ರತೆ ಇರಬೇಕು. ಇಷ್ಟು ಜಾಗ್ರತೆ ಇರಬೇಕು, ಅಷ್ಟು ಜಾಗ್ರತೆ ಇರಬೇಕು. ಇಲ್ಲಾಂದ್ರೆ ಬಹುಮಾನವನ್ನು ಕಳ್ಕೊತಿ, ಕಿರೀಟವನ್ನು ಕಳ್ಕೊತಿ ಪ್ರೇರೆ. ದೇವರನ್ನು ಉಚಿತವಾಗಿ ಕಿರೀಟವನ್ನು ಕೊಳ್ಳತನ, ಉಚಿತವಾಗಿ ಬಹುಮಾನವನ್ನು ಕೊಳ್ಳತನ, ಉಚಿತವಾಗಿ ರಕ್ಷಣೆ ಎಂಬ ವಸ್ತ್ರವನ್ನು ನಿನ್ನನ್ನು ಕೊಳ್ಳತಾನ, ಧರಿಸ್ಕೊಂತ ಹೇಳ್ತಾನ ಪ್ರೇರೆ. ಹಲ್ಲೆಲೂಯಾ! ಯಾರು ಕೊಡಲ್ಲ ಈ ವಸ್ತ್ರ ಲೋಕದಲ್ಲಿ. ಈ ಲೋಕದಲ್ಲಿ ಎಷ್ಟು ಆಸ್ತಿ ಐಶ್ವರ್ಯ ಧನ ಇದ್ರೂ ಕೂಡ ಈ ವಸ್ತ್ರವನ್ನು ಖರೀದಿ ಮಾಡ್ಕೊಂಡು ಹಾಕೊಳ್ಳಕ್ಕೆ ನಿಮ್ಗೆ ಆಗಲ್ಲ ಪ್ರೇರೆ. ಅದಕ್ಕೆ ದೇವರು ಉಚಿತವಾಗಿ ಕೊಡತ್ತ ನಿಮ್ಗೆ ಬಹುಮಾನ ಮತ್ತು ಕಿರೀಟ. ಈ ಬಹುಮಾನ ಕಿರೀಟವನ್ನು ಉಚಿತವಾಗಿ ಕೊಡುವಾಗ ಅದನ್ನು ಧರಿಸಿಕೊಳ್ಳುವುದಕ್ಕೆ ನೀವು ಪ್ರಯತ್ನ ಪಡ್ರಿ. ಅದು ಧರಿಸಿಕೊಳ್ಳತಕ್ಕಂಥ ವ್ಯಕ್ತಿ ಏನಂದರೆ ಏನು ಮಾಡಬೇಕು? ಜಾಡಿಸ್ಬೇಕು ಪ್ರೇರೆ. ಏನು ಜಾಡಿಸ್ಬೇಕು? ಲೋಕಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳು ಏನಾದರೂ ಇದ್ದರೆ ನೀವು ಜಾಡಿಸ್ಕೋಬೇಕು. ರಕ್ಷಣೆ ಎಂಬ ವಸ್ತ್ರಗಳನ್ನು ಅವಾಗ ನಿಮ್ಮನ್ನು ಸಿಗುವುದಕ್ಕಾಗಿ ಅವಕಾಶ ಚಾನ್ಸಸ್ ಅದ ಪ್ರೇರೆ. ಅದಕ್ಕೆ ಇಲ್ಲಿ ನೋಡ್ತೇನೆ, ಇನ್ನೊಂದು ವಿಷಯದಲ್ಲಿ ನೋಡೋಣ. 2 ತಿಮೋಥೆಯನು 4ನೇ ಅಧ್ಯಾಯ 6, 7, 8 ವಚನ ಹೋದ್ರು ಒಂದ್ಸತಿ. ಯಾಕಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ನನ್ನ ಓಟವನ್ನು ಕಡೆಗಣಿಸುತ್ತೇನೆ. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೆ ಕೊಡುವನು. ಪ್ರೀತಿಸುವ ಎಲ್ಲರಿಗೆ ಅದು ಏನು ಮಾಡತಾನ? ಜಯಮಾಲೆಯನ್ನು ಕೊಳ್ಳತಾನ ಪ್ರೇರಿ. ಇದು ಮಾತು ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಇಷ್ಟು ಅದ್ಭುತವಾಗಿ ಹೇಳತಾನ, ಅಷ್ಟು ಅದ್ಭುತವಾಗಿ ಹೇಳತಾನ. ಅದಕ್ಕಿಂತ ಮುಂಚಿತವಾಗಿ ತಿಮೋಥೆಯನಿಗೆ ಈ ಮಾತು ಕೂಡ ಹೇಳ್ತಾನ. 2ನೇ ವಚನ ಹೇಳ್ತಾನ, ಖಂಡಿಸು, ಗದ್ದರಿಸು, ಎಚ್ಚರಿಸು ಅಂತ ಹೇಳ್ತಾನ ಪ್ರೇರೆ. 2ನೇ ವಚನ ಲಾಸ್ಟ್ಲಿಂದ ನೋಡ್ರಿ, ಖಂಡಿಸು, ಗದ್ದರಿಸು, ಎಚ್ಚರಿಸು ಅಂತ ಹೇಳ್ತಾನ. ನೀ ಭಯ ಪಡಬೇಡ ತಿಮೋಥೆಯನೇ, ನೀ ಹೆದರಿಕೊಂಡು ನೀ ವಾಕ್ಯಕ್ಕೆ ಹೋಗ್ಬೇಡ. ಅವ್ರು ತನ್ನ ಒಂದು ಏನಂತಾರಂತ, ಈ ಲೋಕಕ್ಕೆ ಸಂಬಂಧಪಟ್ಟಂತ ಅಧಿಕಾರಸ್ಥರು ವಾಕ್ಯ ಹೇಳ್ತಕ್ಕಂಥ ವ್ಯಕ್ತಿಗಳಿಗೆ ಅವ್ರ ಪಕ್ಷವಾಗಿ ಹೊಗಳುತ್ತಕ್ಕಂಥ ಮನುಷ್ಯರನ್ನು ಇಟ್ಟುಕೊಂಡು ಬೋಧನೆ ಮಾಡುವುದಕ್ಕಾಗಿ ಅವ್ರಿಗೆ ಏನು ಮಾಡ್ತಾರಂತ? ರೆಡಿ ಮಾಡಿಕೊಂಡಿರ್ತಾರಂತ ಪ್ರೇರೆ. ಈ ಲೋಕಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಮಾಡಿ ಲೋಕಕ್ಕೆ ಸಂಬಂಧಪಟ್ಟಂಥ ಬೋಧನೆ ಮಾಡ್ತಕ್ಕಂಥ ಜನರನ್ನು ಇಟ್ಟುಕೊಂಡು ಏನು ಮಾಡ್ತಾರಂತ? ವ್ಯರ್ಥವಾಗಿರ್ತಕ್ಕಂಥ ಸುವಾರ್ತೆಯನ್ನು ಹರಡಿಸ್ಲಕ್ಕೆ ಏನು ಮಾಡ್ತಾರಂತ ಜನರು ಸಿದ್ಧವಾಗಿರ್ತಾರಂತ ಪ್ರೇರೆ. ಆದರೆ ತಿಮೋಥೆಯನಿಗೆ ಅಪೊಸ್ತಲನಾದ ಪೌಲ ಹೇಳ್ತಾನ, ಇಲ್ಲ,
ತಿಮೋತಿಯನೇ, ನೀನು ಗದ್ದರಿಸು, ನೀನು ಎಚ್ಚರಿಸು, ನೀನು ಖಂಡಿಸು, ನನ್ನ ಓಟವನ್ನು ನಾನು ಕಡೆಗಣಿಸಿದೆ ಅಂತ ಹೇಳ್ತಾನೆ ಪ್ರೇರೆ. ತಿಮೋತಿಯನೇ ಹೇಳ್ತಾನೆ ಸ್ಪಷ್ಟವಾಗಿ, ನಾನು ತಿಮೋತಿಯನಿಗೆ ಹೇಳ್ತಾನೆ ಸ್ಪಷ್ಟವಾಗಿ ಅಪೊಸ್ತಲ ಪೌಲು, ನಾನು ಎಷ್ಟು ಹೋರಾಟ ಮಾಡಿದನೋ ಅದು ನಂದು ಸಂಪೂರ್ಣವಾಗಿ ಮುಕ್ತಾಯವಾಗಿದೆ ಅಂತ ಹೇಳ್ತಾರೆ ಪ್ರೇರೆ. ನೋಡ್ರಿ, ಮನುಷ್ಯ ಎಂಬ ಪ್ರತಿಯೊಬ್ಬನಿಗೆ ಹೋರಾಟ ಮಾಡುವಾಗ ಆ ಹೋರಾಡುವಂಥ ಶಕ್ತಿ ದೇವರು ಕೊಡ್ತಾನ. ಹೋರಾಟ ಮಾಡುವಾಗ ಅವರಿಗೆ ಕೊಟ್ಟನ ಪ್ರೇರೆ. ತಿಮೋತಿಯನೇ ಹೇಳ್ತಾನೆ, ಮಗನೇ ನಂದಂತೂ ಇವಾಗ ಖತಮ ಹೋಗ್ಯದ. ದೇವರು ಸ್ಪಷ್ಟವಾಗಿ ಅಪೊಸ್ತಲದ ಪೌಲನ ಮುಖಾಂತರ ತಿಮೋತಿಯನಿಗೆ ಎಚ್ಚರಿಸಿರ್ತಾನೆ. ಏನಂದ್ರೆ, ಯಾಕಂದ್ರೆ ನಾನಂತೂ ಈಗಲೇ ಪಾನದ್ರವ್ಯನಾಗಿ ಅರ್ಪಣೆ ಆಗಿದೆ ಅಂತ ಹೇಳ್ತಾನೆ. ನಾನು ಎಷ್ಟು ಲೋಕದಲ್ಲಿ ಏನೇನು ಮಾಡಬೇಕು ಮಾಡಿದ ತಕ್ಷಣ ಕರ್ತನ ಕಡೆ ತಿರುಗಿಕೊಂಡು ಎಷ್ಟು ಬಲವಾಗಿ ಸುವಾರ್ತೆ ಪ್ರಕಟಿಸಬೇಕು, ಎಷ್ಟು ಜನರಿಗೆ ರಕ್ಷಣೆ ಕೊಡಬೇಕು, ಎಷ್ಟು ಸಭೆಗಳನ್ನು ಕಟ್ಟಬೇಕು, ಎಷ್ಟು ಜನ ಹಾಳಾಡ್ತಕ್ಕಂಥ ಜನರಿಗೆ ರಕ್ಷಣೆ ಕೊಡಬೇಕು, ಎಷ್ಟು ಲೋಕದಲ್ಲಿ ಬಿದ್ದಂಥ ಜನರಿಗೆ ಮಾರ್ಪಡಿಸ್ಬೇಕು, ಎಷ್ಟು ರೋಗ ವ್ಯಾಧಿ ಇದ್ದಂಥ ಜನರಿಗೆ, ಕೊರತೆ ಕುಂದಿದ್ದಂಥ ಜನರಿಗೆ ಯಾವ್ಯಾವ ಸಹಾಯ ಮಾಡಬೇಕು, ಸಪೋರ್ಟ್ ಮಾಡಬೇಕು, ಯಾವ ಸಮಯದಲ್ಲಿ ಅಂತ ಸ್ವಸ್ಥತೆ ಬಿಡುಗಡೆ ಮಾಡಬೇಕು, ಅಂಥ ಒಂದು ಸ್ಥಿತಿಯಲ್ಲಿ, ಅಂಥ ಒಂದು ಸ್ಥಳದಲ್ಲಿ ನಾನು ಮಾಡಿದ ತಿಮೋತಿಯನೇ, ನಂದಂತೂ ಖತಮಾಗ್ಯದ, ನನ್ನ ಓಟ ಗೊತ್ತು, ನನ್ನ ಕಡೆಗಣಾಗ್ಲತ್ತದ, ನನಗಂತೂ ಅಲ್ಲಿ ಬಹುಮಾನ ಅದ, ನನಗಂತೂ ಬಹುಮಾನ ಅದ. ತನ್ನಂತೆ ಯಾರು ದೇವರನ್ನು ಪ್ರೀತಿಸ್ತಾರೋ, ದೇವರು ಒಂದು ಪ್ರತ್ಯಕ್ಷತೆ ಸಮಯದಲ್ಲಿ ಸಿದ್ಧವಾಗಿರ್ತಾರೋ ಅವರೆಲ್ಲರಿಗೆ ಸಿಗ್ತಂತ ಹೇಳ್ತಾನೆ ಪ್ರೇರೆ. ಇವತ್ತು ನೀನು ಸಿದ್ಧವಾಗಿದ್ದೆ, ಇವತ್ತು ನೀನು ಸಿದ್ಧನಾಗಿದ್ದೆ, ಇವತ್ತು ನೀನು ಸಿದ್ಧನಾಗಿದೆ ಅಂದ್ರೆ ನಿನಗ ಅದ ಪ್ರೇರೆ. ಇವತ್ತು ನೀನು ಸಿದ್ಧನಾಗಿದೆ, ನಿನಗೆ ಉನ್ನತ ಸ್ಥಾನ ಹಾಕದ. ನೀನು ಸಿದ್ಧನಾಗಿ ಇಲ್ಲಂದ್ರೆ ನಿನಗ ಆತನ ಒಂದು ಜಯಮಾಲೆಯು ನಿನಗ ಸಿಗಲಾಕ ಚಾನ್ಸಸ್ ಇಲ್ಲೇ ಇಲ್ಲ. ಎಷ್ಟು ಪ್ರಯಾಸ ಪಟ್ರೇನು, ಎಷ್ಟು ಏನು ಮಾಡಿದ್ರೇನು ಅದು ಸಿಗಲ್ಲ ಪ್ರೇರೆ. ಕೆಲವೊಬ್ರು ಇಷ್ಟು ಭಯಂಕರವಾಗಿ ಸುಳ್ಳು ಹೇಳ್ತಾರೆ. ನನಗೆ ಆ ಸುಳ್ಳು ನನಗೆ ಕಾಣಿಸ್ತು ಪ್ರೇರೆ. ಸುಳ್ಳು ನಾನು ಕಂಡುಹಿಡಿತಾ, ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ಗುರುತಿಸ್ತಾ ಪ್ರೇರೆ. ಅವ್ರ ಜೊತೆ ಸಂಭಾಷಣೆ ಮಾಡೋದು, ಕೂಡ್ತಾ ಅವ್ರ ಜೊತೆ ಗಂಟೆ, ಅರ್ಧ ಗಂಟೆ, 10 ನಿಮಿಷ, 5 ನಿಮಿಷ ಅವ್ರ ಜೊತೆ ಕಾಲ ಕಳೆದು ಅಯ್ಯೋ ಈ ವ್ಯಕ್ತಿ ನಂಗೆ ಸತ್ಯ ಹೇಳ್ತಾನೆ ಅನ್ಕೊಂಡಿದ್ದಾದರೆ ಈ ವ್ಯಕ್ತಿ ನನ್ನ ವಿಷಯವಾಗಿ ಅಥವಾ ನನಗೆ ಸುಳ್ಳು ಮಾತಾಡ್ದಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಪ್ರೇರೆ. ಮನಸ್ಸು ನೊಂದು ಪ್ರೇರೆ. ಮನಸ್ಸು ಒಂದು ಮನುಷ್ಯನಿಗೆ ಒಂದು ಚಾಕು ಹಿಂಗ ಕಚ್ಚ ಒಂದು 10 ಸಾರಿ ತಿವಿದ್ರ ಎಷ್ಟು ನೋವಿರ್ತದೋ, ಆ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಟ್ರೀಟ್ಮೆಂಟ್ ಮಾಡುವಾಗ ಎಷ್ಟು ನೋವಿರ್ತದೋ ಅಷ್ಟು ನೋವು ಈ ಮನಸ್ಸಲ್ಲಿ ಇಟ್ಕೊಂಡು ದೇವ್ರಿಗೆ ಸಮರ್ಪಣೆ ಮಾಡ್ತಾ ಪ್ರೇರಣ. ದೇವರೇ ಆ ವ್ಯಕ್ತಿ ಹಿಂಗಂದ, ದೇವರೇ ನೀವು ಮಾರ್ಪಡಿಸಿ. ಆ ವ್ಯಕ್ತಿಗೆ ನಾ ಆಲ್ರೆಡಿ ಎಚ್ಚರಿಸ್ಲಕ್ಕೆ ಹೋಗಿ, ದೇವರೇ ಆ ವ್ಯಕ್ತಿ ನನಗೆ ಹಿಂಗಂದಲ್ಲ, ದೇವರೇ ಅದನ್ನು ನೀವು ಮಾರ್ಪಡಿಸೋ ವ್ಯಕ್ತಿ, ಆ ಹೃದಯ ಅವನು ಮಾರ್ಪಡ್ಬೇಕು. ಯಾಕಂದರೆ ಇಲ್ಲಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೆ ಕೊಡುವನೆಂಬುದಾಗಿ. ಎಲ್ಲಿ ಜಯಮಾಲೆಯನ್ನು ಕಳ್ಕೊತಾನೇನೋ, ಎಲ್ಲಿ ರಕ್ಷಣೆ ಕೊಟ್ಟಿರ್ತಕ್ಕಂಥ ಈ ವಸ್ತ್ರವನ್ನು ಹಾಳು ಮಾಡ್ಕೊತಾನೇನೋ, ಎಲ್ಲಿ ನೀ ಕೊಡ್ತಕ್ಕಂಥ ಕಿರೀಟವನ್ನು ಹಾಳು ಮಾಡ್ಕೊತಾನೇನೋ, ಎಲ್ಲಿ ನೀ ಕೊಡ್ತಕ್ಕಂಥ ಬಹುಮಾನವನ್ನು ಹಾಳು ಮಾಡ್ಕೊತಾನೆ. ದೇವರೇ ಈ ವ್ಯಕ್ತಿಗೆ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಿ ಎಂಬುದಾಗಿ ಪ್ರಾರ್ಥನೆ. ಯಾಕ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಪ್ರೇರೆ. ಇಲ್ಲಿಲ್ಲ, ಅಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಸ್ಪಷ್ಟವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸ್ಥಳದಲ್ಲಿ ಕಾಣಬೇಕಾದರೆ ನನ್ನ ಸಹೋದರಿ ಸಹೋದರ, ನಿನ್ನನ್ನು ನೀನು ಕಾಪಾಡಿಕೋಬೇಕು. ಅದಕ್ಕೆ ತಿಮೋತಿಯನಿಗೆ ಹೇಳ್ತಾನೆ ಸ್ಪಷ್ಟವಾಗಿ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಅಂತ ಹೇಳ್ತಾನೆ ಅಪೊಸ್ತಲನ ಪೌಲ. ದೇವರ ಒಂದು ನಂಬಿಕೆ ವಿಶ್ವಾಸನ ಕಾಪಾಡಿಕೊಂಡಿದ್ದ ತಿಮೋತಿಯನೇ, ನೀನು ಕೂಡ ಕೊನೆವರೆಗೆ ನೀ ಕಾಪಾಡಿಕೋ. ನಂದಂತೂ ಖತಮಾಗಿ ಅದಿಗೋ ಮುಗಿದಾಗ ನಂದು ಆಗೋಯ್ತು. ನೀನು ಕಾಪಾಡಿಕೊಂಡು ಬಲವಾಗಿ ನೀನು ಸುವಾರ್ತೆ ಪ್ರಕಟಿಸಿ ಎಂಬುದಾಗಿ. ಯಾರಿಗೆ ಭಯ ಪಡಬೇಡ ಸುವಾರ್ತೆ ವಿಷಯದಲ್ಲಿ. ಲೋಕಕ್ಕೆ ಸಂಬಂಧಪಟ್ಟಂತ ಅಧಿಕಾರ ಉಳ್ಳವರಿಗೆ ಎಚ್ಚರಿಸು, ಗದ್ದರಿಸು, ಅವ್ರಿಗೆ ಗದ್ದರಿಸು ಅಂತ ಸ್ಪಷ್ಟವಾಗಿ ತಿಮೋತಿಯನಿಗೆ ಅಪೊಸ್ತಲದ ಪೌಲು ಹೇಳಿ ನಾನು ಮುಗಿದೋಗ್ಯದ ಅಂತ ಹೇಳ್ತಾನೆ ಪ್ರೇರೆ. ಯಾಕ ಅವನಿಗೆ ಜೀವ ಎಂಬ ಜಯಮಾಲೆಯನ್ನು ದೇವರು ಅವನಿಗೆ ಕೊಳ್ಳತಾನ ಪ್ರೇರೆ. ಬಹುಮಾನ ದೇವರು ಅವನಿಗೆ ಕೊಳ್ಳತಾನ ಪ್ರೇರೆ. ಇವತ್ತು ನಿನಗೆ ನನಗೆ ಬಹುಮಾನ ಸಿಗಬೇಕಾದ್ರೆ ಇದ್ದಂಥ ಈ ಸ್ಥಳದಲ್ಲಿ ಸುವಾರ್ತೆ ಪ್ರಕಟಿಸ್ಬೋದು, ಇದ್ದಂಥ ಮನೆ ಅಕ್ಕಪಕ್ಕದವರಿಗೆ ಸುವಾರ್ತೆ ಪ್ರಕಟಿಸ್ಬೋದು. ಯೇಸು ಕ್ರಿಸ್ತನ ವಿಷಯವಾಗಿ ನೀನು ಪರಿಚಯ ಮಾಡ್ಬೋದು, ವಿಷಯದಲ್ಲಿ ಖಂಡಿಸ್ಬೋದು, ಎಚ್ಚರಿಸ್ಬೋದು. ಅಮ್ಮ ನಾವು ಹಿಂಗಿರ್ಬೇಕು, ಅಯ್ಯ ನಾವು ಹಿಂಗಿರ್ಬೇಕೆಂಬುದಾಗಿ ನೀವು ಅಕ್ಕಪಕ್ಕದವರಿಗೆ ನೀವು ಸರಿ ಮಾಡ್ಕೋಬೋದು ಪ್ರೇರೆ. ನೀವು ಸರಿ ಮಾಡಿಕೊಂಡು ಇನ್ನೊಬ್ಬರಿಗೆ ಸರಿ ಮಾಡ್ರಿ. ನೀನೇ ಸರಿ ಇಲ್ಲಂದಿರ ಇನ್ನೊಬ್ಬರಿಗೆ ನೀನು ಸರಿ ಮಾಡ್ಲಿಕ್ಕಾಗಲ್ಲ. ನಿನ್ನ ಕಣ್ಣಿನ ಒಳಗೆ ಅದ ಹೊಲಸಂದ್ರ ಅಕ್ಕೋ ನಿನ್ನ ಕಣ್ಣಾಗ ಹೊಲಸ್ಬೇಕು ತೆಕ್ಕೋ ಅಂತ ಹೇಳಿದಾಗ ಬರೀ ನೀ ತೆಕ್ಕೋಣ ಅಂತಾರೆ ಅವ್ರು ಸ್ಪಷ್ಟವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಬೇಕಂತ ನಮ್ಗೆ? ಏನು ಬೇಕು ನಿಮ್ಗೆ? ಏನು ಕೊಡ್ತಲ್ಲ ತಂದೆ ದೇವರು? ಯಾಮಲೆ ಜಯಮಾಲೆ ಯಾರ ಕೊಡ್ತಾರ? ಯಾರಿಂದ ಆಗ್ಲಕ್ಕೆ ಸಾಧ್ಯ ಅದ? ಸರಿ, ಒಂದು ಮಾತಾಡ್ತೀನಿ ನಿಮ್ಗೆ. ಒಂದು ನೆಕ್ಲೆಸ್ ನಿಂಬಲ್ಲಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ನೆಕ್ಲೆಸ್ ನಿಂಬಲ್ಲಿ ಅದ, ಮತ್ತು ಪುರುಷನ ಬಳಿ ಒಂದು 4-5 ತೊಲೆ ಚೈನ್ ಕೊಳ್ಳಾಗ ಒಂದು 4 ದಿನ ಕೂಡ ನಾವು ಹಾಕೋತೀವಿ ಅಂದ್ರೆ ಕೊಡ್ತಾರ? ಆಗ್ಲಕ್ಕೆ ಸಾಧ್ಯ ಇಲ್ಲ ರೀ. ಮೊನ್ನೆ ಥೋಡೆ ಸಮಸ್ಯೆ ಬಂದಿತ್ತು, ಮುತ್ತೂಟ್ ಫೈನಾನ್ಸ್ದಾಗ ಥೋಡೆ ಇಟ್ಟಿದ್ದೆವು.
ಮೊನ್ನೆ ಇಟ್ಟಿದೆ ಅಂತ ಹೇಳ್ತಾರ, ನಾಳೆಗೆ ಇನ್ನೊಂದು ಮದ್ಯದಾಗ ಇವರೇ ಹಾಕ್ಬಿಡ್ತಾರೆ. ಆ ಮದ್ಯದಾಗ ಹೋಗುವಾಗ ಇವ್ರಿಗೆ ಬಾಜಿಗೆ ಇರ್ತಾರೆ. ಮೊನ್ನೆ ಇಟ್ಟಿದ್ದೆ ಕಟ್ಗೆ, ಇವತ್ತೇನು ಮಾಡ್ಯಾರ ನಮ್ಮ ಮನೆಗೆ ಬಿಡಿಸ್ಕೊಂಬಂದಾರ. ಯಾಕ ಫಂಕ್ಷನ್ಗೆ ಹೋಗೋದಲ್ಲ, ಅದಕ್ಕೆ ಬಿಡಿಸ್ಕೊಂಬಂದು ಕೊಟ್ಟಾರ. ಎಲ್ಲದ ನಿನ್ನ ಕಿರೀಟ, ಎಲ್ಲದ ನಿನ್ನ ಜೀವಮಾಲೆ, ಎದ್ರ ಮೇಲೆ ನಿನ್ನ ಮನಸ್ಸದ, ಎದ್ರ ಮೇಲೆ ಮನಸ್ಸಂಕಲ್ಪ. ಇನ್ನೊಬ್ಬರದು ಆಸ್ತಿ, ಇನ್ನೊಬ್ಬರ ಸೊತ್ತು, ಇನ್ನೊಬ್ಬರ ವಸ್ತ್ರಗಳು ನೀನು ಆಶ್ರಯಿಸಬಾರ್ದು. ಇನ್ನೊಬ್ಬರ ಆಸ್ತಿ, ಸೊತ್ತು, ಬೆಳ್ಳಿ ಬಂಗಾರ, ವಸ್ತು ಒಡೆಯರ ಏನಿರಲಿ ನೀ ಆಶ್ರಯಿಸ್ಲಕ್ಕೆ ಚಾನ್ಸಸ್ ಇಲ್ಲ. ನೀ ದೇವ್ರ ಮೇಲೆ ಬಾ. ಲೋಕ ಜನ ಕೊಟ್ಟಿರ್ತಕ್ಕಂಥ ಮಾಲೆ ಅವಾಗ ಯಾವಾಗ ತೆಕ್ಕೋತಾರ, ದೇವ್ರು ಕೊಟ್ಟಿರ್ತಕ್ಕಂಥ ಮಾಲೆಯನ್ನು ಯಾರು ತೆಗೆದುಕೊಳ್ಳಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಯಾರಿಗೆ ಕೊಡುತ್ತಾರೆ ದೇವರು ಅಂದರೆ ಸಿದ್ಧವಾಗಿದ್ದು ಹೊರಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಮಾಲೆಯನ್ನು ಕೊಡುತ್ತಾರೆ. ಪ್ರೇರೆ ಯಾವ ಮಾಲೆ? ಮತ್ತೆ ಹೆಂಗಿರ್ಬೇಕು? ಜೀವಂಬ ಜಯಮಾಲೆ ನಿನಗೆ ಬೇಕಾದ್ರೆ ಹೆಂಗಿರ್ಬೇಕು? ದೇವರು ನಂಬಿಗಸ್ತನಾಗಿರು, ಭಯಭಕ್ತಿರು, ಕ್ರಿಸ್ತ ಹೋರಾಟವನ್ನು ನೀವು ಹೋರಾಡಿ ಸ್ಪಷ್ಟವಾಗಿ. ಕ್ರಿಸ್ತನಲ್ಲಿ ಇದ್ದು ನೀ ಹೋರಾಟ ಮಾಡು, ಕ್ರಿಸ್ತನಲ್ಲಿ ಇದ್ದು ನೀ ಪ್ರಯಾಸ ಪಡು. ನಿನ್ನ ಓಟ ಎಂದು ಹಾಳಾಗಲಕ್ಕೆ ಅವಕಾಶ ಅನಿಸಿಲ್ಲ. ನೀ ಪಟ್ಟಂಥ ಪ್ರಯಾಸದಲ್ಲಿ ನಿಷ್ಫಲ ಕೂಡ ಹಾಕ್ಲಕ್ಕೆ ನನಗೆ ಅವಕಾಶ ಅನಿಸಿಲ್ಲ. ದೇವರು ನಿನಗೆ ಅದ್ಭುತವಾಗಿ ಕೊಡ್ತಾನೆ ಪ್ರೇರೆ. ಅದಕ್ಕೆ ಏಷ್ಯಾ ಪ್ರವಾದಿ ಸ್ಪಷ್ಟವಾಗಿ 52ನೇ ಏನು ಹೇಳ್ತಾನ? ಎರಡನೇನಲ್ಲಿ ಜೀವನೇ ಎಚ್ಚರಗಳು ಅಂತ ಹೇಳ್ತಾನೆ ಪ್ರೇರೆ. ಎಚ್ಚರಗಳು ಅಂತ ಹೇಳ್ತಾನೆ. ಮನ್ಯಾಗ ಕಳ್ಳರು ಉಂಟು ಅನ್ಕೋರಿ, ಯಾನ್ಯಾಗ ತಗೋಗೋಳ್ರ ನಾ ಮಗೋತ ಆರಾಮ್ ಸರಿ ಅಂದ್ರೆ ಏನಂತ ಕಳ್ಳತನ ಮನೆ ಆಗಲತ್ರಿ, ಮಗೋತೀರಿ ಆರಾಮ್ ಸರಿ ಮಗೋತೀರಿ. ಜೀವ ಹೋದ್ರೆ ಹೋಗಲ್ದಾಕು, ಒಂದು ತಂಗಿ ಹೋಗ್ಬಿಡ್ರ ಮನೆಗಿಂದ. ಅರ್ಥ ಅಲ್ಲದ? ಜೀವ ಹೋದ್ರೆ ಹೋಗಲ್ದಾಕು, ಒಂದು ತಂಗಿ ಹೋಗ್ಬಿಡಲ್ಲ. ನೀವು ಬಾಗಿಲು ಹೊರಗೆ ಬಿಟ್ಟಿನ ಚಪ್ಪಲಿ ಬಿ ಕದ್ಕೊಂಡ್ಲಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸ್ವಲ್ಪ ಹೆಗ್ಗುಣ ಏನೋ ತಗೊಂಡಿದ್ದ ಪಾಪ, ರಾತ್ರಿ ಹಾಕೊಂಡಿದ್ದ ಚಪ್ಪಲಿ ಹೊತ್ರಡಿ ಇಲ್ಲ, ಹೊಸ ಚಪ್ಪಲಿ ಹೋಗ್ಯದ ನೋಡ್ರಿ. ಯಾರು ಒಯ್ದ್ರು, ಏನ್ ಮಾಡಿದ್ರು, ಏನಾಗೋಯ್ತು ಆಗೋ ತಿಳಿದು ಸಮಾಧಾನ ಇಲ್ಲ ಮನ್ಯಾಗ. ಅದು 4 ದಿನ ಬಾದ ತಿಪ್ಪ್ಯಾಗೋ ಏನೋ ಕೆದರ್ಲತ್ತರಲ್ಲಿ ಏನಾರೈತೆ, ಕೆದರ್ಲತ್ತರ ಹೆಗ್ಗುಣ ಒಯ್ದು ಅಲ್ಲಿ ತುರುಕಿಡ್ತದ, ಆಗೋ ಸಿಗ್ತದ. ಒಯ್ದು ಮತ್ತೇನು ಮಾಡ್ಯಾರ, ಆ ಗಾರಿ ಕೆದರ್ ಬಿಡಿಸ್ಯಾರಲ್ರಲ್ಲಿ. ಅಲ್ಲೆಲೂಯ, ಅಲ್ಲೆಲೂಯ. ನೀ ಕ್ರಿಸ್ತ ಹೋರಾಟದಲ್ಲಿ ಇದ್ದೆ ಅಂದ್ರೆ ಭಾನಮತಿ ಮಾಡ್ತಕ್ಕಂಥ ವ್ಯಕ್ತಿಗಳು ಮಂಟಪದಲ್ಲಿ ಹಾಕಿ ನಿನಗೆ ಭಾನಮತಿ ಮಾಡಿದ್ರು ಕೂಡ ನಿನಗೇನಾಗ್ಲಕ್ಕೆ ಚಾನ್ಸಸ್ ಅವಕಾಶ ಇಲ್ಲೇ ಇಲ್ಲ. ಯಾಕಂದ್ರೆ ಇದನ್ನು ಇದು ಅನುಭವಿಸಿದ. ನಮ್ಮ ಕಾರ್ಖಾನೆಯಾಗ ಬಂದು ಮನೆಗಳು ಹಿಂಗೆ ಪೂರಾ ಕಿಸ್ದಾಗ ತೆಗೆದು ಈ ಕಡೆ ಚೆಲ್ಲು, ಕಿಸ್ದಾಗ ಚೆಲ್ಲು, ಆ ಕಡೆ ಚೆಲ್ಲು, ಹಿಂಗೆ ಮಾಡಿದಾಗ ಅವನಿಗೆ ನೋಡಿ ಬೋಲೋ ಕ್ರಿಸ್ತ ಮಹಾರಾಜ್ ಕಿ ಯಾವ ಶಬ್ದ ಬರ್ತೈತೆ ನಮ್ಮಲ್ಲಿ, ಅವನಿಗೆ ಬೋಲೋ ಕ್ರಿಸ್ತ ಮಹಾರಾಜ್ ಕಿ ಜೈ ಅಂದಾಗ ಮತ್ತಿಟ್ಟು ಏನಾಗಿಲ್ಲ ನನ್ನ ಸೋದರ, ನಮ್ಮ ಕೂದಲು ಕೂಡ ಕೆತ್ತಲಕ್ಕ ಮಂತ್ರವದಿಗಾಗಿಲ್ಲ. ಯಾರೈತೆ ಮಂತ್ರಗಳನ್ನು ಮಾಡೋದು ಪ್ರಯತ್ನ ಪಟ್ಟರು, ಇವತ್ತು ಟಿವಿ ನನ್ನ ಟ್ಯಾಗ್ ಹಾಕೊಂಡಿರ್ತಾನವ. ಅವನ ಆಸ್ತಿ ಹೋಯ್ತು, ಅಂತಸ್ತು ಹೋಯ್ತು, ಕಾರ್ಖಾನೆ ಹೋಯ್ತು, ವರ್ಕ್ಶಾಪ್ ಹೋಯ್ತು, ಸಾಮಾನು ಹೋದು, ಜೈಲ್ ಶಿಕ್ಷೆ ಅನುಭವಿಸಿ ಬಂತು, ಕಳ್ಳತನ ಮಾಡ್ಲಕ್ಕೆ ಪ್ರಯತ್ನ ಪಟ್ಟನು. ಕೊಳ್ಳಗ ಟಿವಿ ನನ್ನ ಟ್ಯಾಗ್ ಹಾಕೊಂಡಿರ್ತಾನೆ. ಇವತ್ತು ಯಾಕೆ ಹಾಕೊಂಡಿರ್ತಾನಂದ್ರೆ ಯಾರು ಅವನಿಗೆ ಹಿಡಿಬಾರ್ದು ಅಂದವೆಲ್ಲ ಹಾಕೊಂಡದನ ಹೌಡಿ ಹೆಚ್ಚಿಕಿಂಗ್ ಅವನ ಬಾಡಿ ಎಳೆದು ಅಂಬುಲೆನ್ಸ್ ಹಾಕ್ಯಾರ ಪ್ರೇರೆ. ನನಗಂತೂ ಏನಾಗಲ್ಲಕ್ಕೆ ಅವಕಾಶ ಅನಿಸಿಲ್ಲ. ಯಾಕಂದ್ರೆ ಯಾರೋ ನನ್ನೊಳಗ, ಅಲ್ಲೆಲೂಯ, ಯಾರೋ ನನ್ನೊಳಗ ಏಸು ಕ್ರಿಸ್ತ ನನ್ನ ಒಳಗನ ಪ್ರೇರೆ. ಏಸು ಕ್ರಿಸ್ತನು ನಿನ್ನ ಒಳಗೆ ಎಲ್ಲಿವರೆಗೆ ಇರ್ತಾನೋ ಯಾವುದು ನಡಿಯಲಕ್ಕೆ ಅವಕಾಶ ಅನಿಸಿಲ್ಲ. ಅಂದವ ಅಂತ ಹೋಗ್ತಾನೆ ಪ್ರೇರೆ. ನನ್ನ ಮಕ್ಕಳೇ, ದೇವರ ಮಕ್ಕಳೇ, ನೀವೊಂದು ಪ್ರಯಾಸ ಪಡ್ರಿ. ನೀವು ಎದಕ್ಕೆ ಭಯ ಪಡಬಾರ್ದು. ನಿನ್ನ ಒಳಗ ದೇವ್ರ ಆತ್ಮ ಇರುವಾಗ ನೀ ಎದಕ್ಕೆ ಭಯ ಪಡಬಾರ್ದು, ಎದಕ್ಕೆ ಅಂಜಲಕ್ಕೆ ಅವಕಾಶ ಚಾನ್ಸಸ್ ನಿನಗಿಲ್ಲ. ಅದಕ್ಕೆ ಹೇಳ್ತಾನ, ನೀತಿವಂತರಿಗೆ ದೊರಕುವ ಜಯಮಾಲೆ ಮುಂದೆ ನನಗೆ ಸಿದ್ಧವಾಗಿದೆ ಅಂತ ಹೇಳ್ತಾನೆ ಪ್ರೇರೆ. ಅಪೊಸ್ತಲನಾದ ಪೌಲ್ ತಿಮೋತಿಗೆ ಹೇಳ್ತಾನ, ಈ ಜಯಮಾಲೆ ನನ್ನ ಬಳಗದ, ನನಗೇನಾಗಲಕ್ಕೆ ಅವಕಾಶ ಅನಿಸಿಲ್ಲ. ನೀನಂತೂ ಎಚ್ಚರವಾಗಿ ನನ್ನ ಮಗನೇ, ಎಚ್ಚರವಾಗಿ ನನ್ನ ಮಗನೇ ಎಂಬುದಾಗಿ ತಿಮೋತಿನಿಗೆ ಅಪೊಸ್ತಲನಾದ ಪೌಲ್ ಎಚ್ಚರಿಸಲತ್ತಾನ. ಇವತ್ತು ಈ ವಾಕ್ಯ ನಿನಗ ಮತ್ತು ನನಗ ಎಚ್ಚರಿಸ್ತಕ್ಕಂತಾಗಿದೆ ಪ್ರೇರೆ. ಕೊನೆಯದಾಗಿ ಪ್ರಕಟಣೆ 3ನೇ ಅಧ್ಯಾಯ 5ನೇ ವಚನ ಓದ್ರಿ. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು, ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು.
ದೇವರ ವಾಕ್ಯದ ಅನುಸಾರವಾಗಿ ನಮ್ಮನ್ನು ಹೆಚ್ಚಿಸ್ತಾನ. ಏನಂದರೆ ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರೆಂಬುದಾಗಿ, ಜಯಶಾಲಿಗಳಿಗೆ ಶುಭ್ರ ವಸ್ತ್ರವನ್ನು ಹೊದಿಸ್ತಾನಂತ ಪ್ರಿಯರೇ. ಈ ಶುಭ್ರ ವಸ್ತ್ರಗಳು ನಿನಗೆ ಬೇಕಾದರೆ, ಈ ಶುಭ್ರ ವಸ್ತ್ರಗಳು ನಿನ್ನ ಒಳಗ ಇರಬೇಕಾದ್ರೆ ನೀನು ಜಯಶಾಲಿಯಾಗಿ ಜೀವನ ಮಾಡಬೇಕು ಪ್ರಿಯರೇ. ಜಯಶಾಲಿಯಾಗಿ, ಬಾನಿಸ್ತತ್ವಕ್ಕೆ ಒಳಗಾಗಬಾರ್ದು. ಬಾನಿಸ್ತತ್ವಕ್ಕೆ ಒಳಗಾಯ್ತಕ್ಕಂಥ ಜನಗಳು ಅನೇಕರಾದರೆ ಆ ಬಾನಿಸ್ತತ್ವ ಒಳಗಿಂದ ನೀನು ಹೊರಗಡೆ ಬಂದಿದ್ರ ನೀನು ಜಯಶಾಲಿಯಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಇದೆ ಪ್ರಿಯರೇ. ಇವತ್ತೆಷ್ಟು ಜನರು ಕುಡುಕತನವನ್ನು ಬಿಟ್ಟು ಅದ್ಭುತವಾಗಿ ಸಂಸಾರ ಮಾಡ್ತೀರಾ? ನೀನು ಸಾಕ್ಷಿ ಕೇಳಿದನ, ಏನು ಸಾಕ್ಷಿ ಕೇಳಿ ಅಂದರೆ ಅವ ಕುಡಿಕೆ ಹಣಂತೂ ಕೂಡ ತಿಳಿದು ಮದಿ ಮಾಡ್ಕೊಂಡಂತ ಪ್ರೇರೆ. ಯಾರ ಮಾತು ಕೇಳಿ? ತಾಯಿ ತಂದೆ ಮಾತು ಕೇಳಿ ಕುಡಿತಾನಂತ, ವಿಪರೀತವಾಗಿ ಕುಡಿತಾನಂತ. ವಿಪರೀತವಾಗಿ ಕೊಂಡು ಇಷ್ಟು ಬಾಧೆಗೆ ಒಳಗೆ ಮಾಡ್ತೀನಂತ, ಅಷ್ಟು ಬಾಧೆಗೆ ಒಳಗೆ ಮಾಡ್ತೀನು. ಕುಡುಕುತನದಲ್ಲಿ ಬಿದ್ದೋಗಿ ಭಯಂಕರವಾಗಿರ್ತಕ್ಕಂಥ ಈ ಸ್ಥಿತಿ ಆದರೆ ಮದಿ ಮಾಡ್ಕೊಂಡಳ. ಎಲ್ಲರೂ ಅವಮಾನ ಮಾಡ್ಯಂತ ಪ್ರೇರ ಹುಡುಗಿಗೆ, ಎಲ್ಲರೂ ಅವಮಾನ ಮಾಡ್ಯಂತ. ಇಷ್ಟು ಭಯಂಕರವಾಗಿ ಅವಮಾನ ಮಾಡ್ಯಾರಂತ, ಅಷ್ಟು ಅವಮಾನ. ಅವನ ಏನದ ಕುಡಿಕೆ ನಾವು ಯಾಕೆ ಮಾಡ್ಕೊಂಡಿದ್ದಿ? ಒಳ್ಳೆ ಎಜುಕೇಷನ್ ಇತ್ತು ನಿಂದು, ಏನಾರ ಗೌರ್ಮೆಂಟ್ ಉದ್ಯೋಗ ಸಂಪಾದನೆ ಮಾಡ್ತಿದ್ದಿ, ಏನಾರ ಹಿಂಗೆಲ್ಲ ಆಯ್ತಿತ್ತು ಅಂಬುದಾಗ ಭಾಳ ಜನ ತನ್ನವರು ನನ್ನವರು ಕುಟುಂಬಸ್ಥರು ಭಾಳ ಜನ ಈ ರೀತಿಗೆ ಅಂದಾರಂತ. ಆದರೆ ತಾಯಿ ತಂದೆ ಒಂದು ಮಾತಂದರ, ಮಗಳು ಒಪ್ಪಿಕೊಂಡಳ, ಮದಿ ಮಾಡ್ಕೊಂಡಳ ಪ್ರೇರೆ. ಭಾಳ ಅನುಭವಿಸ್ಯಾಳ. ಆಂಧ್ರ ತೆಲಂಗಾಣದಾಗ ಬೆಳ್ಳಿ ಬಂಗಾರ ಹೆಚ್ಚು ಕೊಟ್ಟು ಮದಿ ಮಾಡ್ತಾರೆ ಪ್ರೇರೆ. ಬೆಳ್ಳಿ ಬಂಗಾರ ಹೆಚ್ಚು ಕೊಟ್ಟು ಮದುವೆ ಮಾಡ್ತಾರೆ. ಅವು ಭೀ ಮಾಮೂಲು ವ್ಯಕ್ತಿ ಇದ್ದಿಲ್ಲ ಅಂತ ಪ್ರೇರೆ. MSc ಓದಿನವನಂತ, BD ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ. ಉದ್ಯೋಗ ಸಿಗಲ ಕಾರಣ ಬಾನಿಸತ್ವಕ್ಕೆ ಒಳಗಾಗಿ ಏನು ಮಾಡ್ಯಾನ? ಕುಡುಕುತನದಲ್ಲಿ ಬಿದ್ದೋಗನ ಅಷ್ಟೇ. ಅವ ಭಯಂಕರ ಸ್ಥಿತಿ. ಆದರೆ ಡ್ರೈವಿಂಗ್ ಬರ್ತಾ ಅಂತ ಹೇಳಿದ್ದೆ, ಏನು ಮಾಡ್ಯಾಳ? ಮದುವೆ ಆಗ್ಯದಲ್ಲ, ಹೆಂಡತಿ ತಿಳ್ಕೊಳ್ಳ, ಬಂಗಾರ ಬೆಳ್ಳಿ ಬಂಗಾರ ಮಾರಿ ಯಜಮಾನನ ಗಾಡಿ ಇಸ್ಕೊಟ್ಟಳ. ಗಾಡಿ ಓಡಿಸ್ಲತನ. ಅಕ್ಕ ನೋಡಿದೆ ಆಕಿನ ಪರಿಸ್ಥಿತಿ, ಗಂಡ ಆಟೋ ನಡೆಸ್ಲತ್ತಾನ. ನೋಡಿದೆ ಬಂಗಾರಕ್ಕಿನ ಕೊಳ್ಳಾಗ ಬಂಗಾರಿ ಹೋಯ್ತು, ನೋಡು ಕುಡಿಕೆ ಅವ ಆಟೋ ನಡೆಸ್ಲತ್ತಾನ ಅಂತೇಳಿ ಎಷ್ಟೋ ದೋಷಿಸರಂತ. ಒಬ್ಬರು ಫಂಕ್ಷನ್ ಕರಿತಿಲ್ಲ ಅಂತ ಪ್ರೇರೆ. ಒಂದು ಫಂಕ್ಷನ್, ಒಂದು ಮದಿ ಆದ್ರೂ ಕೂಡ ಅವ್ರಿಗೆ ಮದಿ ಕೂಡ ಕರಿತಿಲ್ಲ ಅಂತ ಪ್ರೇರೆ. ಯಾಕಂದರೆ ಆಂಧ್ರದಾಗ ತೆಲಂಗಾಣದಾಗ ಮಾಂಸ ಇಲ್ಲದೆ ಮದಿಗಳಾಗಲು. ಎಲ್ಲಿ ಕೊಂಡು ತಿಂದು ಕುಡಿದು ಜಗಳ ಆಡ್ತಾನೇನೋ, ಅಲ್ಲಿ ಡ್ರಿಂಕ್ ಇರಲ್ಲ, ಇರಲ್ಲದೆ ಅಲ್ಲಿ ಫಂಕ್ಷನ್ಗಳಾಗಲು. ಏನು ಜಗಳ ಆಡ್ತಾನೋ ಕೊಂಡು ಅಂತೇಳಿ ಫಂಕ್ಷನ್ ಕರೆದು ಬಿಟ್ಕೊಟ್ಟಿದ್ದಾರೆ ಅಂತ ಪ್ರೇರೆ. ಭಾಳ ಜನರು ಮಾನಸಿಕ ಒತ್ತಡಕ್ಕೆ ಒಳಗಾಯ್ತಾ. ಒಂದಿನ ಅದ್ಭುತವಾಗಿ ದೇವರು ಅವ್ರ ಜೀವಿತದಲ್ಲಿ ಇಷ್ಟು ಒಂದು ಕಾರ್ಯ ಮಾಡ್ಯಾನ. ಅಷ್ಟು ಎಂಥ ಕಾರ್ಯ ಮಾಡ್ಯಾನ ದೇವರಂದರೆ, ಈ ಮುರಾರ್ಜಿ ಇವೆಲ್ಲ ನವೋದಯ ಎಕ್ಸಾಮ್ಸ್ ಇರ್ತಾವಲ್ಲ, ಯಾವ ಎಕ್ಸಾಮ್ಸ್ ಇರ್ತಾವ? ಎಕ್ಸಾಮ್ ಬರ್ಸಂಥ ವ್ಯಕ್ತಿಗಳಿಗೆ ಪೋಸ್ಟ್ ಬಿಡ್ತಾವಲ್ಲ, ಗೌರ್ಮೆಂಟ್ ಪೋಸ್ಟ್ ಬಿಡ್ತಾವಲ್ಲ. ಗೌರ್ಮೆಂಟ್ ಪೋಸ್ಟ್ ಬಿಟ್ಟಾಗ ಹೆಂಡತಿ 3 ತಿಂಗಳು ಹರಿಬಿದ್ದಾಳಂತ ಅವನಿಗೆ. ನೀ ಆಟೋ ಮಾರ್ತಾರೆ ಏನು ತಿಂತೀನಿ, ನಮ್ಗೆ ಏನು ತಿನ್ನಬೇಕು? ತಿನ್ನಕ್ಕಿಲ್ಲ. ನಾ ಇವತ್ತು ಆಟೋ ಓಡಿಸ್ದಂದ್ರೆ ನನಗೆ ಊಟಕ್ಕೆ ಒಂದು ವ್ಯವಸ್ಥೆ ಅದ, ಇಲ್ಲಾಂದ್ರೆ ನಾವು ಏನು ತಿನ್ಬಾರ ಅಂತ ಹೇಳಿದಾಗ ಏನು ಮಾಡಂತ, ಇಲ್ಲ ನೀ ಫಸ್ಟು ಆಟೋ ಮಾರ್ಯಕ್ಕೂ ನೀ ಬುಕ್ಸ್ ಯಾವ್ಯಾವ ನಿನಗೆ ಯಾವ್ಯಾವ ಬುಕ್ಸ್ ಹತ್ತವ ಆ ಬುಕ್ಸ್ ಖರೀದಿ ಮಾಡ್ಕೊಂಬ. ಒಂದು 3 ತಿಂಗಳಾಗಲಿ ಒಂದು 6 ತಿಂಗಳು ರ್ಯಾಷನ್ ಮನೆ ತಂದು ಸ್ಟಾಕ್ ಮಾಡು. 1 ರೂಪಾಯಿ ಕೂಡ ವೇಸ್ಟ್ ಮಾಡಬೇಡ. ದುಡ್ಡು ಏನಾದ್ರೆ ನಮ್ಗೆ ಅವಶ್ಯಕತೆ ಇದ್ದಾಗ ನಾವು ಬಳಸ್ತಾರೆ ಎಂಬುದು ತಿಳ್ಕೊಂಡು ಮಾಡಂತ. ಯಜಮಾನಿಗೆ ತಲೆ ತಿಂದು ಬುಕ್ಸ್ ಖರೀದಿ ಮಾಡಿಕೊಟ್ಟಳಂತ. ಆಟೋ ಮಾರಿಗದು ರ್ಯಾಷನ್ ತಂದು ಮನೆ ಹಾಕೋದಳು. ಅಪ್ಲಿಕೇಶನ್ ಫಾರ್ಮ್ ಏನಿರ್ತದೋ ತುಂಬೇನಂತ. ಎಂಟ್ರಿ ಕಾಲ್ ಬಂದದ ಪ್ರೇರೆ ಅವನಿಗೆ. ಹಲ್ಲೆಲೂಯಾ. ಎಂಟ್ರಿ ಕಾಲ್ ಬಂದದ. ಎಂಟ್ರಿ ಕಾಲ್ ಬಂದ ತಕ್ಷಣ ಅವ ಹೋಗಿ ಏನೇನು ಮಾಡಬೇಕೆಲ್ಲ ಸಮರ್ಪಣೆ ಮಾಡ್ಯಾನ. ಆಗೋಗ್ಯದ. ಅವಾಗ ಸ್ಟೇಟಸ್ ಸಿಕ್ಕಾರಂತ ಇರು. ಒಂದು ನವೋದಯ ಸ್ಕೂಲ್ದಾಗ ಟೀಚರ್ ಉದ್ಯೋಗ ಪೋಸ್ಟ್ ಬಂಧನಕ್ಕೆ ಬಂದದ. ಈಗ ನಾ ಜಾಯ್ನ್ ಆಗಲತ್ತೆ ಎಂಬುದಾಗಿ ಸ್ಟೇಟಸ್ ಸಿಕ್ಕನಂತ ಪ್ರೇರೆ. ಅವಾಗ ಅಯ್ಯೋ ಇವರೆಲ್ಲ ಅಂದರಲ್ಲ, ಅವ ಕುಡಿಕೆನೇ ಅವ ಹಂಗನೇ ಅಂದರಲ್ಲ. ಅವಾಗ ಕಂಗ್ರ್ಯಾಚುಲೇಷನ್ಸ್, ದೇವ್ರು ನಿಂಗೆ ದೊಡ್ಡ ಕಾರ್ಯ ಮಾಡ್ಯಾನ, ಕಾಂಗ್ರ್ಯಾಚುಲೇಷನ್ಸ್ ಏನೇನೋ ಟೈಪ್ ಮಾಡಿ ಅಪ್ಪೋ ನೆಂಟ್ರ ಮನೆಗೆ ಬರೋದೇನೋ ಹೋಗೋದೇನೋ ಕಂಡಿಲ್ಲ ಅಂತ ಪ್ರೇರೆ. ಮೊದಲನೇ ಪರಿಸ್ಥಿತಿ ಏನಿತ್ತು? ನಾ ಹೇಳ್ತಕ್ಕಂಥ ಸಂದೇಶವನೆಂದರೆ ನನ್ನ ಸೋದರ, ಗೌರ್ಮೆಂಟ್ ಉದ್ಯೋಗ ಅವನಿಗೆ ಬಂದದ. ಯಾಕೆ ಬಂದಂದರೆ ಅವನು ಹಾಳಾಗ್ಯಾನ ಮತ್ತು ತಿರುಗಿ ತನ್ನ ಹೃದಯನು ಕಟ್ಟಿಕೊಂಡನ. ಎಲ್ಲಿ ಕಳ್ಕೊಂಡನ ಅದೇ ಉದ್ಯೋಗವನ್ನು ಹುಡುಕ್ಯಾನ, ಮತ್ತು ಅವನಿಗೆ ಸಿಕ್ಕದ. ಆದರೆ ಜೊತೆ ಇರ್ತಕ್ಕಂಥ ಸಹಭಾಗಿದ್ದಳಲ್ಲ, ಆಕೆ ಆಸೆ ಪಟ್ಟಿಲ್ಲ ಪ್ರಿಯರೇ. ಬೆಳ್ಳಿ ಹೋದ್ರ ಪರವಾಗಿಲ್ಲ, ಬಂಗಾರದ್ರ ಪರವಾಗಿಲ್ಲ, ನೌಕರಿ ಬರ್ತದ ನನ್ನ ಗಂಡಗಂತ ತಿಳ್ಕೊಂಡೇನು ಮಾಡ ಪ್ರಯತ್ನ ಪಟ್ಟಳ. ಆ ನೌಕರಿ ಹೊಡ್ಕೊಂಡಳ ಪ್ರಿಯ, ಗೋಲ್ ಹಾಕಿ ಹೊಡೆದಳಕ್ಕೆ ಸ್ಪಷ್ಟವಾಗಿ. ಇವತ್ತು ಇಂಥ ಒಂದು ಹೆಣ್ಮಕ್ಳು ಹರನ ಯಾವ ಕುಡಿಕೆನ ಅವನಿಗೆ ಯಾವ ಮದುವೆ ಮಾಡ್ಕೋತಾನಂತಾರೆ ಇವತ್ತು. ಎಂಥದ್ದು ಅವ ಚದುರಿರಬೇಕು, ಚುಕ್ಕಿಯಪ್ಲೆ ಕಾಣಬೇಕು, ಸ್ಟಾರ್ ಕಾಣಬೇಕು. ಅವನ ಡ್ರೆಸ್ ಮೇಂಟೈನ್ ನೋಡ್ರಿ, ಮಂದಿ ಬಲ್ಲಿ ಇಸ್ಕೊಂಡು ಹಾಕೊಂಡ್ ಬರ್ತಾನ. ಹಿಂಗೆ ಪೂರ ಕಂಪ್ಲೀಟ್ಲಿ ಮಾಡಿ ಎಕ್ಸೇನ್ ಫೋರ್ಸ್ ತೋರಿಸೋದು, ಗಾಡಿ ಮೇಲೆ ಬೈ ಓಡಾಡಿಸಿ ಇಸ್ಕೊಂಬಂದಿನ ಗಾಡಿ ಇರ್ತದೆ. ಮತ್ತೆಲ್ಲ ಅವನಿಗೆ ಮೆಚ್ಚಿ ಅಬ್ಬೋ ಮದುವೆ ಇವತ್ತೇನು ಮಾಡ್ತಾರ? ಗಂಗಾಳ ತಂಗಿ ತೊಳೆಯುತ್ತಾರೆ ಬೇರೆ ಜಾಗಲಿ. ನನ್ನ ಸೋದರ ನೀತಿವಂತಾರೆ ಹುಡುಕರಿ. ಅವ ಓದಿದನೋ ಬರ್ದಿದನೋ ಗೊತ್ತಿಲ್ಲ, ಒಳ್ಳೆ ಮನಸ್ಸದನ್ನೆಲ್ಲ ಹುಡುಕ್ರಿ.
ಮದುವೆ ಆದ ತಕ್ಷಣ ಹೆಂಡತಿಗೆ ಸಲ್ವಂತ ಕ್ಯಾಪಾಸಿಟಿ ಮಾಡಿದ್ರೆ ನಾವು ಹುಡುಕ್ರಿ. ಅವ್ರ ತಾಯಿ ತಂದೆಗೆ ಗೌರ್ಮೆಂಟ್ ಸರ್ವೆಂಟ್ ಅಂತವ್ರೆಲ್ಲ ಪಿಂಚಣಿ ಎತ್ತೋಯ್ತದ. ಆ ಪಿಂಚಣಿ ಇವಾಗ ಕುಡುಕ ಏನು ಮಾಡ್ತಾನ, ಕಸ್ಕೊಂಡು ತಾಯಿ ತಂದೆ ಹೊಡೆದು ಕಸ್ಕೊಂಡು ಏನು ಮಾಡ್ತಾನ, ಕುಡಿದು ಪಿಂಚಣಿ ಬಜಾರ್ದ ಹಾಕ್ತಾನೆ. ಪ್ರೇರಿ ನನ್ನ ಸೋದರ ಜಾಗ್ರತ. ಜೀವ ಎಂಬ ಜಯಮಾಲೆ ದೇವ್ರು ನಿನ್ನ ಕುಳ್ಳತನ, ಅದು ನಿನಗೆ ನೋಡಿಕೊಳ್ಳತಾನ ಪ್ರೇರಿ, ಮತ್ತಾರಿಗಿಲ್ಲ. ಎಲ್ಲರೂ ನೋಡದೆ ಕೊಡ್ತಾರ. ದೇವರು ನಿಂಗ ನೋಡಿ ನಿನ್ನನ್ನು ಪರೀಕ್ಷಿಸಿ ನೀ ಮಾಡಿರ್ತಕ್ಕಂಥ ಕ್ರಿಯೆಗಳು ಕಾರ್ಯಗಳು ಅನುಸಾರವಾಗಿ ನಿನಗ ಜೀವ ಬಾಧ್ಯರ ಪಟ್ಟಿಯಲ್ಲಿ ಹೆಸರನ್ನು ಬರೆಸಿ ಅಲ್ಲಿಂದ ಯಾರು ತೆಗೆಯಲಕ್ಕೆ ಅವಕಾಶ ಇಲ್ಲ. ಲೋಕದ ಇಂಕ್, ಲೋಕದ ಪೆನ್ನು ಏನಂತದ ಸುಟ್ಬೋದು, ಪೇಪರ್ ಚೇಂಜಸ್ ಮಾಡ್ಬೋದು. ಅಲ್ಲಿರ್ತಕ್ಕಂಥ ಪಟ್ಟಿಯಲ್ಲಿ ಬರೆದಿರ್ತಕ್ಕಂಥ ಹೆಸರು ಯಾರು ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ ಹೇಳ್ತಾನ. ಜೀವ ಬಾಧ್ಯರ ಪಟ್ಟಿಯಲ್ಲಿ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೇನು ಅಂತ ಹೇಳ್ತಾನೆ ಪ್ರೇಯರೇ. ಮತ್ತು ಯಾವ ವಸ್ತ್ರ ಬೇಕು ನಿನಗ? ಬಹುಮಾನ ಬೇಕಾ, ಕಿರೀಟ ಬೇಕಾ? ಬಹುಮಾನ ಕಿರೀಟ ಬೇಕಾ ಅಥವಾ ಲೋಕಕ್ಕೆ ಸಂಬಂಧಪಟ್ಟಿದ್ದ ಬೇಕಾ? ಹಲ್ಲೆಲೂಯಾ. ಏನು ಮಾಡ್ತೀವಿ? ಜಾಡಿಸ್ಬೇಕಾತವ ಇಲ್ಲ? ಜಾಡಿಸ್ಬೇಕಾ ಇಲ್ಲ? ಜಾಡಿಸ್ಕೋಬೇಕು ಪ್ರೇಯರೇ. ಜಾಡಿಸೋ ಕಲಿ. ನನ್ನ ಸೋದರ ಜೀವನದ ನೀವು ಉನ್ನತ ಸ್ಥಾನಮಾನಕ್ಕೆ ಹೋಗ್ಬೇಕಾದ್ರೆ ದೇವರನ್ನು ಅಪ್ಪಿಕೊಂಡಿರು, ದೇವರನ್ನು ಪ್ರೀತಿ ಮಾಡು. ದೇವರ ಜೊತೆ ನಿನ್ನ ಒಂದು ಸಂಭಾಷಣೆ ಇರುತ್ತಾ, ದೇವರ ಜೊತೆ ಅದ್ಭುತವಾಗಿ ನೀ ಮುಂದೆ ನಡೀತಾ ನೀ ಇದ್ದೆ ಅಂದ್ರೆ ನಿನ್ನ ಜಯ ಮೇಲೆ ಯಾರು ಅಪಹರಿಸ್ಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಅದಕ್ಕೆ ಯೆಶಾಯ ಪ್ರವಾದಿ ಮುಖಾಂತರ ದೇವರು ಎಚ್ಚರಿಸ್ಲತ್ತಾನ ಪ್ರೇಯರೇ, ಎಚ್ಚರಿಸ್ಲತ್ತಾನ. ದೇವರು ಎಚ್ಚರಿಸುವಾಗ ಇವತ್ತು ಎಚ್ಚರಿಕೆಗೆ ಒಳಗಾಗಿದ್ದು ಆತನ ಸನ್ನಿಧಿ ಅನುಭವಿಸಿ ಹೇಳ್ತಾನೆ, ಚೀಯೋನೇ ಎಚ್ಚರಗೊಳ್ಳು, ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನು ಧರಿಸಿಕೋ, ಯೆರೂಸಲೇಮೇ ಪರಿಶುದ್ಧ ಪಟ್ಟಣವೇ ನಿನ್ನ ಚಂದದ ಉಡುಪನ್ನು ಹಾಕಿಕೋ. ಇಂದಿನಿಂದ ಅಶುದ್ಧರು ಸುನ್ನತಿ ಇಲ್ಲದವರು ನಿನ್ನೊಳಗೆ ಪ್ರವೇಶ ಮಾಡೋರೆಂಬುದಾಗಿ. ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಕೊಡಬೇಡ. ಅಶುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳು ಸಂಪರ್ಕ ಮಾಡಬೇಡ. ಅಶುದ್ಧವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಹೋಗಿ ನೀನು ಸೇರ್ಬೇಡ. ಶುದ್ಧವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಸೇರು. ಒಳ್ಳೆ ಹಿಂದಕ್ಕೆ ನಂತಿದ್ರು, ಮಗ 10 ರೂಪಾಯಿ ಖರ್ಚದ ಪರವಾಗಿಲ್ಲ, ಕೆಟ್ಟವ್ರು ನಿನ್ನ ದೂರ ಮಾಡ್ಯಾಕ ಅವಾಗಿಂದ ಹೋಗಿ ಒಳ್ಳೆಯವ್ರ ಜೊತೆ ಏನು ಮಾಡು, ವಾಸ ಮಾಡಂತಿದ್ರು ಬೇರೆ. ಅದು ಸತ್ಯದ. ಒಳ್ಳೆಯವ್ರ ಜೊತೆ ಸಂಪರ್ಕ ಬಳಸ್ರಿ, ಕೆಟ್ಟವ್ರ ಜೊತೆ ಸಂಪರ್ಕ ಬೆಳೆಸಿ ಲೋಕ ರೀತಿಯಾಗಿ ಬಿದ್ದು ಹೋಗಿ ಹಾಳಾಗ್ಲಕ್ಕೆ ಚಾನ್ಸ್ ಇಲ್ಲ. ಎಲ್ಲರೂ ಕೆಟ್ಟ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರು ಮನಸ್ಸಂಕಲ್ಪ ಅಂತ ಇರ್ತದೆ. ನೋಡ್ಲಕ್ಕೆ ವೇಷ ಹಾಕಿರ್ತಾರ, ಒಳಗವ್ರ ಬಳಿ ಏನಿರ್ತದ ತಿವಿತಕ್ಕಂಥ ತಲವಾರು ತುಂಬಿರ್ತಾರೆ. ಅಂತ ಜೊತೆ ಸಂಪರ್ಕ ಮಾಡಬೇಡ್ರಿ. ಜೀವ ಎಂಬ ಜಯಮಾಲೆ ಇನ್ನು ದೇವರು ಕೊಡುವಾಗ ಸಿದ್ಧನಾಗಿದ್ದಾನೆ ಬೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಕೊಡ್ತಾನ ದೇವರು? ಬಹುಮಾನ ಮತ್ತು ಕಿರೀಟವನ್ನು ಕೊಡ್ತಾನೆ. ಯಾರು ಕಸ್ಕೊಳ್ಳಕ್ಕೆ ಅವಕಾಶ ಇಲ್ಲ. ಜೀವ ಎಂಬ ಜಯಮಾಲೆ ಆತನಿಗೆ ಬಿಟ್ಟು ಇನ್ನೊಬ್ಬ ನಮ್ಗೆ ಯಾರು ಕೊಡ್ಲಕ್ಕ ಚಾನ್ಸಸ್ ಇಲ್ಲ. ಬಾಡು ಹೋಗಿರ್ತಕ್ಕಂಥ ಜಯಮಾಲೆ ನೀವು ಹುಡುಕ್ಬೇಡ. ಜೀವ ಇರ್ತಕ್ಕಂಥ ಮಾಲೀಕ ನೀವು ಹುಡುಕಿಕೊಂಡು ನಡಿ. ದೇವರು ಜೀವಿತ ದೊಡ್ಡೊಂದು ಅದ್ಭುತ ಮಾಡ್ತಾನೆ. ಅದಕ್ಕೆ ಈ ವಾಕ್ಯ ನಿಮ್ಮ ಮೇಲೆ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚೊಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸೋಣ. ಪ್ರಾರ್ಥನೆ ಮಾಡಿ, ಬಲವಾಗಿ ಪ್ರಾರ್ಥನೆ ಮಾಡಿ. ಯಾಕಂದರೆ ನಿನ್ನ ಜೀವಮಾಲೆ ಯಾರೂ ಅಪಹರಿಸಬಾರದು. ತಿಮೋತಿಯನಿಗೆ ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲನು ಖಂಡಿಸ್ಲತ್ತಾನೆ. ಮಗನೇ ನೀ ಎಚ್ಚರಿಸು, ನೀ ಹಿಂಗಿರ್ಬೇಕು ನೋಡಿ ಮಗನೇ. ತಿಮೋತಿಯನೇ, ನೀ ಹೀಗೆ ಪ್ರಸಂಗ ಮಾಡು, ಹೀಗೆ ನೀ ಜನರಿಗೆ ನಡೆಸು, ಹೀಗೆ ಜನರಿಗೆ ಮಾರ್ಪಡಿಸು. ಜನರ ಹಾಗೆ ನೀ ಮಾರ್ಪಡಬೇಡ. ಅವ್ರವ್ರ ಬೋಧನೆ ಮಾಡುವಂಥ ವ್ಯಕ್ತಿಗಳನ್ನ ಇಟ್ಟುಕೊಂಡು ಅವ್ರು ಅನೇಕ ಇಂಥ ಒಂದು ಕಾರ್ಯ ಮಾಡ್ತಾರ. ಆದರೆ ನಾನಂತೂ ಇವಾಗ ನನ್ನ ಮುಗ್ದಾಗ್ಯದ, ನಾನು ನಡೆದಿದ್ದ. ತಿಮೋತಿಯನೇ, ನೀನು ಬಲವಾಗಿರು, ಧೈರ್ಯವಾಗಿರು ಎಂಬುದಾಗಿ ಅಪೊಸ್ತಲನಾದ ಪೌಲನು ತಿಮೋತಿಯನಿಗೆ ಎಚ್ಚರಿಸಲ್ತಾನೆ. ಯೆಶಾಯ ಪ್ರವಾದಿ ಮುಖಾಂತರ ದೇವರು ಗೊತ್ತು ನನಗೆ ನಿಮ್ಮೆಲ್ಲರಿಗೆ ಎಚ್ಚರಿಸುತ್ತಾನೆ. ಸೋದರ, ಸುನ್ನತಿ ಇಲ್ಲದವನು, ಅಶುದ್ಧನು ಆ ಪಟ್ಟಣದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಚಾನ್ಸಸ್ ಇಲ್ಲ. ಇವತ್ತು ನಿಮ್ಮ ಮನಸ್ಸನ್ನು ಮಾರ್ಪಡಿಸ್ಕೋತೆ, ನಿನ್ನ ನೀ ಶುದ್ಧಿ ಮಾಡಿಕೊಳ್ಳುತ್ತೆ. ಪ್ರಾರ್ಥನೆ ಮಾಡು. ಈಗ ದೇವರು ನಿಂಗೆ ಮಾತಾಡ ನನ್ನ ಸೋದರ. ಈ ಮಾತು ಶಾಶ್ವತವಾಗಿರ್ತಕ್ಕಂಥ ಮಾತಾಡ. ಆತನ ವಾಕ್ಯದಲ್ಲಿ ಜೀವವಾದ ನನ್ನ ಸೋದರ. ನಿನಗೆ ಆತನ ಜೀವವನ್ನು ಕೊಡುವಾಗ ಸಿದ್ಧನಾಗಿದ್ದಾನೆ. ಜಯಮಾಲೆಯನ್ನು ಕೊಡುವುದಕ್ಕೆ ಆತನ ಸಿದ್ಧನಾಗಿದ್ದಾನೆ. ನಿನ್ನ ಓಟಮೆಯನ್ನು ಕೊನೆಗಾಣಿಸು. ಯಾವ ಓಟಮೆ? ಕ್ರಿಸ್ತನ ಒಂದು ಓಟಮೆ ನನ್ನ ಸೋದರ. ದೇವರು ಕೊಟ್ಟಿರ್ತಕ್ಕಂಥ ಭಾರ, ದೇವರು ಕೊಟ್ಟಿರ್ತಕ್ಕಂಥ ಅವಕಾಶ ನೀ ಕಳ್ಕೋಬೇಡ. ಗಟ್ಟಿಯಾಗಿ ಹಿಡ್ಕೊಂಡು ಓಡು. ನೀನು ಸ್ಪಷ್ಟವಾಗಿ ಅಶುದ್ಧವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಕೊಡಬೇಡ.
ಅಶುದ್ಧವಾಗಿರ್ತಕ್ಕಂಥ ಜನ ಜೊತೆ ಸಂಪರ್ಕ ಮಾಡಬೇಡ. ಸುನ್ನತಿ ಇಲ್ಲದಂದ್ರೆ ಯಾರು ನಂಬಿಕಸ್ಥರಿಲ್ಲೋ, ದೀಕ್ಷೆ ಸ್ನಾನ ಇಲ್ಲವೋ, ಲೋಕರೀತಿಗೆ ಆರನೋ ಅಂಥ ಜೊತೆ ಕೂಡ್ಬೇಡ, ನೀನು ನಿಂದಿರ್ಬೇಡ. ಅಂಥ ಜೊತೆ ನೀ ಕುಂತಿ ನಿಂತಿ ಅಂದ್ರೆ ನೀನು ಹಾಳಾಗೋಯ್ತಿ. ಸ್ಪಷ್ಟವಾಗಿ ನೀನು ಹಾಳಾಗದೆ ನೀನೇನು ರಕ್ಷಿಸ್ಕೊಳ್ತಾ ಇದ್ದೀನ. ನಿನ್ನನ್ನು ನೀನು ಸರಿ ಮಾಡಿಕೊಳ್ಳುತ್ತೆ, ನಿನ್ನ ನೀನು ಬಲಪಡಿಸ್ಕೊಳ್ತಾ ಇದ್ದೀನ. ದೇವ್ರು ನಿಂಗೆ ಬಲಪಡಿಸ್ತಕ್ಕಂಥನಾಗಿದ್ದಾನೆ, ದೇವ್ರು ನಿಂಗೆ ಸರಿ ಮಾಡ್ತಕ್ಕಂಥನಾಗಿದ್ದಾನೆ, ದೇವ್ರು ನಿನ್ಗೆ ಜಯಮಾಲ್ಯವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ದೇವರು ಜೀವಬಾಧ್ಯರ ಪಟ್ಟಿಯಲ್ಲಿ ಆತನ ಹೆಸರನ್ನು ಬರೆಸ್ತಕ್ಕಂಥನಾಗಿದ್ದಾನೆ. ಎಲ್ಲ ಜನಗಳ ಮುಂದೆ ಇವನು ನನ್ನವನು ಎಂಬುದಾಗಿ ದೇವರು ಒಪ್ಪಿಕೊಳ್ಳುತ್ತಾನೆ. ನನ್ನ ಸೋದರ ಸೋದರ, ಅದಕ್ಕಾಗಿ ತೌಕಪಡ್ತೇನೆ. ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಯ್ಯ ನಿನಗೆ ಮಹಿಮೆ ಆಗಲಿ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ಮಾತಾಡಿದ್ದೇವೆ. ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಇವತ್ತು ಒಂದೊಂದು ವಿಷಯವಾಗಿ ನಿನ್ನ ಕಾರ್ಯ ಮಾಡಿದ್ದೇವೆ. ಏನಾದರೂ ತಿಳಿದು ತಿಳಿಯದೆ ನಿಮ್ಮ ಮಕ್ಕಳನ್ನ ತಪ್ಪು ಮಾಡಿರ್ಬೋದಯ್ಯ, ಪಾಪ ಮಾಡಿರ್ಬೋದಯ್ಯ, ಯಾವುದೊಂದು ವಂಚನೆಗೆ ಒಳಗಾಗಿದ್ದಿರ್ಬೋದಯ್ಯ. ಕೆಲವರು ನೀತಿವಂತರಾಗಿದ್ದು ನೀತಿ ಕಾರ್ಯಗಳನ್ನು ಸಾಧಿಸ್ತಾ ನಡೀತಕ್ಕಂಥರಾಗಿದ್ದಿರ್ಬೋದು ಅಯ್ಯ. ಇವರು ಓಟ ನೋಡಿ ಆ ನೀತಿವಂತನಿಗೆ ನೀತಿವಂತ ನೋಡಿ ನೀನು ಪರೀಕ್ಷಿಸಿ ಅವರಿಗೆ ಸಹಾಯ ಮಾಡು, ಸರಿಪಡಿಸಿ. ದೇವರೇ ಅದ್ಭುತ ಕಾರ್ಯಗಳು ತುಂಬಿಸಿ ಕರ್ತನೆ. ನಿನ್ನ ಮಕ್ಕಳು ಯಾರು ದೇವರೇ ಅಶುದ್ಧವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಹೋಗಲಿಕ್ಕೆ ಅವಕಾಶ ಇದೆ, ನೀನು ಬಲಪಡಿಸಿ ದೇವರೇ. ಅಯ್ಯ ನಿನ್ನ ಮಕ್ಕಳ ಜೀವಿತದಲ್ಲಿ ರಕ್ಷಣೆ ಎಂಬ ವಸ್ತ್ರ ಇರಬೇಕಯ್ಯ. ಅವ್ರ ಹೃದಯ ಶುದ್ಧಿ ಕೊಂಡವರಾಗಿರ್ಬೇಕಯ್ಯ. ಅಂತ ಒಂದು ವಸ್ತ್ರದಿಂದ ನಿನ್ನ ಮಕ್ಕಳನ್ನು ಬಲಪಡಿಸಕರ್ತಾನೆ. ನೀನು ಮಾಡಿದ ಉಪಕಾರ ಯಾರು ಮಾಡ್ಲಿಕ್ಕಾಗಲ್ಲಯ್ಯ. ನೀ ತೋರಿಸಿದ ಪ್ರೀತಿ ಇನ್ನೊಬ್ಬರು ತೋರಿಸ್ಲಿಕ್ಕಾಗಲ್ಲಯ್ಯ. ಸ್ವಂತ ಜನರೇ ಅವಮಾನ ಮಾಡ್ತಕ್ಕಂಥವ್ರಾಗಿದ್ದಾರೆ ಹೊರತು ಅವರಿಂದ ಏನು ಮಾಡ್ಲಿಕ್ಕಾಗಲ್ಲಯ್ಯ. ಆದರೆ ನೀನು ಅವಮಾನ ಹೊಂದಂಥ ಜಗಲೇ ಬಹುಮಾನವನ್ನು ಕೊಡ್ತಕ್ಕಂಥ ದೇವರಾಗಿದೆಯಾ. ಅದಕ್ಕೆ ನೀನು ಪ್ರಾರ್ಥಿಸ್ತೇವೆ ಕರ್ತನೆ. ಅಂಥವ್ರು ಯಾರಾದರೂ ನಮ್ಮ ಮಧ್ಯದಲ್ಲಿರುವುದರೆ ಇದನ್ನು ಮಾರ್ಪಡಿಸಯ್ಯ. ಅವ್ರ ಮನನೇತ್ರಗಳು ತೆರೆಲ್ಪಳ್ಳೆಯ. ಎಸಪ್ಪ ನಿನ್ನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ತಕ್ಕಂಥನಾಗಿದ್ದ. ಈಗೋ ನನ್ನ ಜೀವಿತ ಇಂಥ ಸಮಸ್ಯೆ ದೇವರೇ, ಇವತ್ತು ನಾವು ಒಪ್ಪಿಕೊಂಡು ಎಲ್ಲ ಬಿಟ್ಕೊಟ್ಟಿದ್ದಯ್ಯ. ನಿನ್ನ ಪಾದದ ಸನ್ನಿಧದಲ್ಲಿದ್ದ ಎಸಪ್ಪ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈಗ ಪ್ರಾರ್ಥನೆ ಮಾಡ್ತಕ್ಕಂಥ ನಿಮ್ಮೆಲ್ಲರ ಜೀವಿತದಲ್ಲಿ ಇವತ್ತು ದೇವರು ದೊಡ್ಡೊಂದು ಅದ್ಭುತ ಮಾಡತ್ತಾನೆ. ಲೋಕ ಕೊಡಲಾರದಂಥದ್ದು ದೇವರು ನಿನ್ನ ಕೊಳ್ಳತ್ತಾನೆ. ನನ್ನ ಸೋದರ ಸೋದರ, ನಮ್ಮವ್ರನ್ನ ತನ್ನವ್ರು ಕೊಳ್ಳಾರ್ದಂಥ ದೇವ್ರನ್ನ ಕೊಳ್ಳತ್ತಾನೆ. ಜೀವಕರ ನೀರನ್ನು ನಿನ್ನನ್ನು ಕೊಟ್ಟು ನಿನ್ನನ್ನು ಬದುಕಿಸ್ತಕ್ಕಂಥನಾಗಿದ್ದಾನೆ. ಅದನ್ನು ಸ್ಪಷ್ಟವಾಗಿ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಯ್ಯ ವಾಕ್ಯದ ನನಗೆ ನಮ್ಮೆಲ್ಲರಿಗೆ ಮಾತಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ, ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದೊಂದು ಥರ ಅದ್ಭುತ ಮಾಡು, ಒಂದೊಂದು ಥರ ಸೂಚಕ ಕಾರ್ಯಗಳು ಮಾಡು. ಯಾರು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡಿ ದೇವರನ್ನು ಸಮರ್ಪಣೆ ಮಾಡಿದರೋ ಅವ್ರ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಸಿದ್ಧಪಡಿಸಿ ಅವ್ರ ಜೀವಿತದಲ್ಲಿ ಒಂದೊಂದು ವಿಧವಾಗಿ ನೀನು ಅದ್ಭುತ ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾ. ಈಗ ಈ ಸಮಯದಲ್ಲಿ ನಮ್ಮೆಲ್ಲರೂ ಆತ್ಮ ಮತ್ತು ಪ್ರಾಣಶನ ಒಪ್ಪಿಸ್ಕೊಟ್ಟಿದೆಯಾ. ವಾಕ್ಯದ ಅನುಸಾರವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿದ್ದೀವಿ. ಈ ವಾಕ್ಯ ನೀ ಬರುವವರೆಗ ನಾವೆಲ್ಲರೂ ಸಿದ್ಧವಾಗಿರುವ ಹಾಗೆ ನಮ್ಮನ್ನು ಬಲಪಡಿಸೋಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸ್ತಾ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಬೇಕೆಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿ ಪಡ್ಕೊಂಡಿದ್ದೇವೆ ನಮ್ಮ ಒಂದು ಪರಲೋಕ ತಂದೆ. ಆಮೇನ್ ಆಮೇನ್ ಆಮೇನ್.